ಮಾರುತಿರಾಯನ ಕುರಿತ ಒಂದು ಪ್ರಾರ್ಥನೆ ಗೀತೆಯನ್ನು ಹಾಡ್ತಿದ್ದೀನಿ. ಸೇವಕನ ಮಾಡು ಸೇವಕನ ಮಾಡು, ನಿನ್ನಂತೆ ನನ್ನ ಸೇವಕನ ಮಾಡು, ನಿನ್ನಂತೆ ನನ್ನ ರಾಮಚಂದ್ರನ ಸೇವಿಸಿ ಪೂಜಿಸಿ, ರಾಮಚಂದ್ರನ ಸೇವಿಸಿ ಪೂಜಿಸಿ, ಧನ್ಯನಾಗುವಂತೆ ಹರಸಿ ನನ್ನ, ಧನ್ಯನಾಗುವಂತೆ ಹರಸಿ ನನ್ನ ಸೇವಕನ ಮಾಡು, ನಿನ್ನಂತೆ ನನ್ನ ಸೇವಕನ ಮಾಡು. ಮಾರುತಿ ಸೇವಕನಾದರೆ ದೊರೆಯುವ ಪ್ರಭುವಿನ ಕರುಣೆಗೆ ಎಣೆಯೇ ಇಲ್ಲ, ಸೇವೆಯು ನೀಡುವ ಮಹದಾನಂದ ಬಣ್ಣಿಸೆ ಮಾತುಗಳಿಲ್ಲ, ಸೇವೆಯು ಕೊಡುವ ಫಲದ ಕಲ್ಪನೆ, ಸೇವೆಯು ಕೊಡುವ ಫಲದ ಕಲ್ಪನೆ ಕಲ್ಪವೃಕ್ಷಕ್ಕೂ ಇಲ್ಲ. ಸೇವಕನ ಮಾಡು, ನಿನ್ನಂತೆ ನನ್ನ ಸೇವಕನ ಮಾಡು. ಮಾರುತಿ ಸೇವಕನೆಂದೇ ನಂದಿಗೆ ದೊರಕಿತು ಕೈಲಾಸದಲ್ಲಿ ಸ್ಥಾನ, ಸೇವಕನಾಗಿ ಗರುಡನು ಪಡೆದ ವೈಕುಂಠದಲ್ಲಿ ತಾಣ, ಸೇವಕನಾದರೆ ನನ್ನಲ್ಲಿ ಆಗ ಸೇವಕ ನನ್ನಲ್ಲಿ ಆಗ ಕರಗುವುದು ಅಜ್ಞಾ, ಸೇವಕನ ಮಾಡು, ನಿನ್ನಂತೆ ನನ್ನ ರಾಮಚಂದ್ರನ ಸೇವಿಸಿ ಪೂಜಿಸಿ, ರಾಮಚಂದ್ರನ ಸೇವಿಸಿ ಪೂಜಿಸಿ, ಧನ್ಯನಾಗುವಂತೆ ಹರಸಿ ನನ್ನ, ಧನ್ಯನಾಗುವಂತೆ ಹರಸಿ ನನ್ನ ಸೇವಕನ ಮಾಡು, ನಿನ್ನಂತೆ ನನ್ನ ಸೇವಕನ ಮಾಡು. ಮಾರುತಿ. ನಮಸ್ಕಾರ ಸರ್. ಧನ್ಯವಾದಗಳು ಸಿಎಂ ವೆಂಕಟೇಶ್ ಅವರೇ. ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಕರ್ನಾಟಕ ಸಂಘ ತೆಲಿಗೆ ಸೇವೆಗಾರರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ನಂಜುನ್ ಪ್ರಸಾದ್ ಸರ್ ಅವರಿಗೆ ಸಂಘದ ವತಿಯಿಂದ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಇವತ್ತಿನ ವಿಶೇಷ ಆಹ್ವಾನಿತರು, ಶಿಕ್ಷಣ ತಜ್ಞರು, ಲೇಖಕರು, ಸೃಜನಶೀಲ ಅಧ್ಯಾಪನಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಹಾಗೂ ನಮ್ಮ ಭಾರತ ಮಾತೆ ಹೆಮ್ಮೆಯ ಪುತ್ರರಾದಂತಹ ಶ್ರೀ ಡಾಕ್ಟರ್ ಗುರುರಾಜ್ ಕರಜಗಿ ಅವರು ಇವತ್ತು ನಮ್ಮ ಮನೆಗೆ ಹೋಗೊಟ್ಟು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ತಮ್ಮ ಮೌಲ್ಯಗಳಿಂದ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಅವರು ಆಗಮಿಸಿದ್ದಾರೆ. ಅವರಿಗೂ ಕರ್ನಾಟಕ ರಾಜ್ಯ ತೆರಿಗೆ ಸಲಹೆಗಾರರ ಸಂಘ ವತಿಯಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಇವತ್ತಿನ ನಮ್ಮ ಸಂಘದ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್, ಜಾಯಿಂಟ್ ಸೆಕ್ರೆಟರೀಸ್, 9 ವಲಯ ಉಪಾಧ್ಯಕ್ಷರು, ಕನ್ವೀನರ್, ಎಲ್ಲ MC ಮೀಟಿಂಗ್ ಹಾಗೂ ಭಾಗವಹಿಸಿದಂತ ಎಲ್ಲ ಮೆಂಬರ್ಗಳಿಗೂ ಸಂಘದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತೇನೆ. ಧನ್ಯವಾದಗಳು. ಈಗ ನಮ್ಮ ತೆರಿಗೆ ಸಲಹೆಗಾರರ ಸಂಘದ ಅಧ್ಯಕ್ಷರಾದಂತ ನಂಜುನ್ ಪ್ರಸಾದ್ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನ ಆಡ್ಬೇಕಂತ ಹೇಳಿ ಅವರಲ್ಲಿ ಪ್ರಾರ್ಥನೆ. ನಮಸ್ಕಾರ ಎಲ್ಲರಿಗೂ. ಈ ದಿನದ ಒಂದು ಚಾರಿತ್ರಿಕ ದಿನ ಅಂತ ಹೇಳ್ಬೋದು, ಐತಿಹಾಸಿಕ ದಿನನೇ ನಾವು ಕರ್ನಾಟಕ ಟ್ಯಾಕ್ಸ್ ಪ್ರಾಕ್ಟೀಷನರ್ ಅಸೋಸಿಯೇಷನ್ ಸೃಷ್ಟಿ ಮಾಡಿದೆ. ಯಾಕೆಂದ್ರೆ 2019ರಲ್ಲಿ ನಾವು ಡಾಕ್ಟರ್ ಗುರುರಾಜ್ ಕರ್ಜಗಿ ಅವ್ರನ್ನ ಇನ್ವೈಟ್ ಮಾಡಕ್ ಹೋದಾಗ ನಾನು ಶರ್ಮಾ ಅವರು ಸಮಯದ ಅಭಾವ ಅಂದ್ರೆ ನೋಡಿ ಯಾವ ಮಟ್ಟಕ್ಕೆ ನಮ್ಮ ಜಗತ್ತು ಬದಲಾಗ್ತಾ ಇದೆ ಹಾಗೇನೆ ಜೊತೆನಲ್ಲಿ ಅನ್ನೋದಕ್ಕೆ ನಿಜವಾಗ್ಲು ಅವರ ಒಂದು ವಾಗ್ಮಿಗಳ ಮುಂದೆ ನಾವೇನು ಮಾತಾಡಕ್ ಆಗಲ್ಲ. ಆದ್ರೂ ವಾಸ್ತವದ ಒಂದು ಅಂಶಕ್ಕೆ ಬಂದಾಗ ಹೇಳಿದ್ರು, ಏನು ಗುರುರಾಜ್ ಕರ್ಜಗಿ ಸಾಹೇಬ್ರು ಹೇಳಿದ್ರು ಅಂದ್ರೆ, ಆನ್ಲೈನ್ ಅಲ್ಲಿ ಮಾಡಿದ್ರೆ 18,000 ಜನ ಸೇರಿದ್ರು ಅಂತ ಅನ್ಕೊಂಡು ದೇಶ ವಿದೇಶಗಳಿಂದ ಎಲ್ಲಾದ್ರಲ್ಲೂ ಬಂದು
ಸೇರಿದ್ರು. ಸೊ ಆ ಒಂದು ಉದ್ದೇಶದಿಂದ ಎಲ್ಲರೂ ಈಸಿಯಾಗಿ ಈ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸೇರ್ಕೊಂಡು ಜ್ಞಾನಾರ್ಜನೆಗೆ ಅಂತ ಏನು ನಾವು ಬಂದಿದ್ದೀವಿ ಇವತ್ತು, ನಿಜವಾಗ್ಲು ಮೊಟ್ಟ ಮೊದಲನೇ ಬಾರಿಗೆ ನನ್ನ ಸ್ನೇಹಿತ ಬಾಂಧವರೇ ಮೆಂಬರ್ಸ್ಗಳಿಗೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಖಂಡಿತ ಈ ಒಂದು ಹೆಸರಲ್ಲೇನೆ ಮಹತ್ವ ಇದೆ. ಯಾಕೆಂದ್ರೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವ್ರ ಬಗ್ಗೆ ಪ್ರತಿಯೊಂದನ್ನು ನಮ್ಮ ಶರ್ಮಾ ಅವ್ರು ಹೇಳ್ತಾರೆ. ಆದ್ರೆ ಪ್ರತಿಯೊಂದು ಮನೆಯಲ್ಲೂ ಮಿನಿಮಮ್ ಒಬ್ರು ಫ್ಯಾನ್ ಇದ್ದೇ ಇರ್ತಾರೆ. ಅವ್ರಿಗೆ ಯಾವುದೇ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವಾದ ಕರುಣಾಳು ಬಾಬೆಳಕೆ ಅನ್ನೋದು ಒಂದು ಇತಿಹಾಸನೇ ನಿರ್ಮಾಣ ಮಾಡ್ತು. ಆಕಾಶವಾಣಿಗೆ ಅದಂತೂ ನಿಜವಾಗ್ಲೂ ಗರಿ ಆಯ್ತು. ಆ ಆಕಾಶವಾಣಿ ಕೇಳಬೇಕು ಅಂತ ಅಂದ್ರೆ ಹಾಕ್ತಿದ್ದೆ ಇದಕ್ಕೆ. ಹಿಂದೆ ಎಲ್ಲ ಚಿತ್ರಗೀತೆಗಳು, ಚಿತ್ರಲಹರಿಗಳು, ಮತ್ತೆ ಯಾವುದು ಮಕ್ಕಳ ಕಾರ್ಯಕ್ರಮಗಳಿಗೆಲ್ಲ. ಬಟ್ ಇವ್ರ ಕಾರ್ಯಕ್ರಮಕ್ಕೆ ಕಾದು ಕೂತ್ಕೊಳ್ಳುವಂತ ಒಂದು ವೇವ್ ನ ಸೃಷ್ಟಿ ಮಾಡಿದ್ರು. ಯಾಕೆ ಅಂದ್ರೆ ಅವರ ದಾಟಿ ಅವ್ರು ಕೊಡ್ತಕ್ಕಂತ ನಮ್ಗೆ ಒಂದು ಸಜೆಷನ್ಸ್ಗಳಿದಾವಲ್ಲ, ನಿಜವಾಗ್ಲೂ ನಾವು ತುಂಬಾ ಅದ್ಭುತ. ಯಾಕೆಂದ್ರೆ ಅವ್ರು ಹೇಳೋದಲ್ಲ, ಅವರ ಲೈಫ್ ಸ್ಟೋರಿನ ನಾವೆಲ್ಲ ತಗೊಂಡ್ಬಿಟ್ರೆ ನಾವೆಲ್ಲ ಹೋಗ್ಬಿಡ್ತೀವಿ. ಅವರು ನಿಜವಾಗ್ಲೂ ಒಂದ್ ಕಡೆ ಹೇಳಿದ್ದಾರೆ, ಮೈ ಮದರ್ ಗೇವ್ ಮಿ ಎ ಲೈಫ್ ಅಂಡ್ ಲಾಟ್ ಆಫ್ ವ್ಯಾಲ್ಯೂಸ್ ಬಟ್ ಮೈ ಸಿಸ್ಟರ್ ಹೂ ಶೇಪ್ಡ್ ಮೈ ಲೈಫ್ ಅಂತ ಲೆಕ್ಕ ಹಾಕಿ. ಅಕ್ಕ ಅವರು SLC ಇಂದ ಡಿಗ್ರಿವರೆಗೂ ಅಪ್ ಟು ಡಿಗ್ರಿ, ಮಾಸ್ಟರ್ ಡಿಗ್ರಿ ಫಸ್ಟ್ ರ್ಯಾಂಕ್ ಅಲ್ಲಿ ಅವ್ರು ಬಂದಿದ್ದಾರೆ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಸ್ನೇಹಿತರೆ, ಮನೆಯಲ್ಲಿ ಎಂತ ವಾತಾವರಣ ಇತ್ತು, ಯಾವ ತರ ಒಂದು ವಾತಾವರಣ ಸೃಷ್ಟಿಯಾಗಿ ಸಂಸ್ಕಾರದಲ್ಲಿ ಮತ್ತೊಂದು ಸಂಸ್ಕಾರಕ್ಕೆ ತಾಯಿಯಿಂದ ಕಲ್ತಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಎಷ್ಟು ಅವ್ರಿಗೆ ಸೇವೆ ಮಾಡ್ತಿದ್ರು, ಬಂದವ್ರಿಗೆ ಆತಿಥ್ಯ ಮಾಡ್ತಿದ್ರು, ಕೆಲವರು ಕಾಲೊತ್ತು ಅಂತಾನೂ ಹೇಳಿದ್ದಾರೆ. ನಿಜವಾಗ್ಲೂ ಅದನ್ನ ಕೇಳ್ತಿದ್ರೆ ಕಣ್ಣಲ್ಲಿ ನಮ್ಗೆನೆ ಬಾಷ್ಪಗಳು ಬಂತು. ಸೊ ಆ ಒಂದು ಕಲಿಕಾ ಕಾರ್ಯಕ್ರಮ. ಇನ್ನೂ ಒಂದು ಕಡೆ ಅಜ್ಜ ಹೇಳಿದ್ದಾರೆ, ನಿಜವಾಗ್ಲು ಚಿಕ್ಕ ಮಗು ಆಗಿದ್ರು ನಡ್ಕೊಂಬ ನೀನ್ ಆ ಕಡೆ ಅಂತ ನಡ್ಕೊಂಡ್ ಬರ್ತಿದ್ರಂತೆ, ನಡ್ಕೊಂಬ ಅಂತ ಹೇಳ್ತಾ ಇದ್ರಂತೆ. ಸೊ ಆ ಒಂದು ನಡ್ಕೊಂಡ್ ಬರ್ತಾ ಮತ್ತೆ ದೊಡ್ಡವನಾದಾಗ ಅಜ್ಜಂಗೆ ಹೇಳದಂತೆ ಇನ್ನೆರಡು ಸಾಲಲ್ಲ ಅಂತಂದ್ರೆ ಅವಾಗ ಹೇಳಿದ್ರು ಅಜ್ಜ, ನೀನು ಬೆಳೆದಿದ್ಯಪ್ಪ, ನನ್ನ ನೆರಳು ಇನ್ನ ನಿನಗ್ ಬೇಕಾಗಿಲ್ಲ, ನೀನ್ ಇನ್ನೊಬ್ರಿಗೆ ನೆರಳಾಗು ಅಂತ. ಎಂತ ಅದ್ಭುತವಾದ ನೋಡಿ. ಪ್ರತಿಯೊಂದನ್ನು ನಮ್ಮ ಜೀವನದಲ್ಲಿ ನಾವು ನಮ್ಮ ಮನೆಯಲ್ಲಿ ಕಲಿತಕ್ಕಂತ ಒಂದು ಸಂಸ್ಕಾರಗಳಿದೆಯಲ್ಲ, ಅದು ಯಾರೊಬ್ರು ಹೇಳ್ಕೊಡೋದ್ರು ಬೇರೆ ಬುಕ್ ಓದೋದ್ರಲ್ಲಿ ಅದರಲ್ಲಿ ಬರಲ್ಲ. ಅದು ನಮ್ಮಲ್ಲೇ ನಾವು ಕಲಿಬೇಕಾದಂತ ಅದ್ಭುತವಾದ ಸಂದೇಶನ ಅವರು ಕೊಟ್ಟಿದ್ದಾರೆ. ನಿಜವಾಗ್ಲೂ ಇವತ್ತು ಅವ್ರು ಈ ಮಟ್ಟಕ್ಕೆ ಇದ್ದಾರೆ ಅಂತಂದ್ರೆ ಅವರ ಬೆಳವಣಿಗೆ ಬಾಲ್ಯದಿಂದ ಇಲ್ಲಿಯವರೆಗಿನ ಅವರು ಮಾತಾಡೋ ಒಂದು ಇದರಲ್ಲಿ ಪ್ರತಿಯೊಂದನ್ನು ಅವರ ಒಂದು ಸ್ವಂತಿಕೆ ಅಳವಡಿಸಿದೆ. ಯಾವುದೇ ಒಂದು ಅನುಕರಣೆ ಇಲ್ಲದಿಲ್ಲ. ಅವರು ಒಂದ್ ಕಡೆ ಹೇಳ್ತಾರೆ, ಲೀಡರ್ಸ್ ಡೋಂಟ್ ಕಂಪ್ಲೈನ್ ಅಂಡ್ ದೋಸ್ ಹೂ ಕಂಪ್ಲೈನ್ ಆರ್ ನಾಟ್ ಲೀಡರ್ಸ್ ಅಂತ ಲೆಕ್ಕ ಹಾಕೊಳ್ಳಿ. ಅಂದ್ರೆ ನಾನು ಒಬ್ಬ ಲೀಡರ್, ಕಂಪ್ಲೇಂಟ್ ಮಾಡಬಾರ್ದು, ಮಾಡಿದ್ರೆ ಅವ್ರು ಲೀಡರ್ ಅಲ್ಲ. ಒಂದೊಂದಲ್ಲ, ಅವ್ರ ಅವ್ರದ್ದು ಯಾವ್ದು ಒಂದು ತೆಗೆದಾಕುವ ಹಾಗಿಲ್ಲ. ಪ್ರತಿಯೊಂದು ವಾಕ್ಯದಲ್ಲೂ ಅವರ ಒಂದು ಅದ್ಭುತವಾದ ಇದೆ. ಬಟ್ ಈ ಒಂದು ಜೀವನನ ಶಿಕ್ಷಣ ಕ್ಷೇತ್ರಕ್ಕೆ ಮುಡುಪಾಗಿಟ್ಟು ಎಷ್ಟೋ ಜನ ಫ್ಯಾಮಿಲಿಗಳನ್ನ ತಿದ್ದಿದ್ದಾರೆ. ಎಷ್ಟೋ ಜನ ಒಂದು ಅಂಧಕಾರದಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಮನುಜ ಒಂದು ಏನು ಸಂಕಲನ ಅಂತಿದೆ, ಅದಕ್ಕೆ ಒಂದು ದಾರಿ ದೀಪವಾಗಿ ಕರುಣಾಳು ಬಾಬೆಳಕೆ ಅನ್ನೋ ಒಂದು ಅದ್ಭುತವಾದಂತ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನಾವೆಲ್ಲರೂ ಇವತ್ತು ಧನ್ಯರಾದೋ. ಸ್ನೇಹಿತರೆ, ಇನ್ನೊಂದು ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ಏನೇನು ನಡೆದಿದೆ ನಿಜವಾಗ್ಲೂ ಹತ್ತಿರದಲ್ಲಿ ಮೆಲುಕು ಹಾಕಿಸ್ಕೊಡ್ತಾರೆ ಇವತ್ತು ನಮ್ಗೆ ಅವರು. ಏಕೆಂದ್ರೆ ನಮ್ಗೆ ಈ ಒಂದು ವೃತ್ತಿಲಿ ನಾವು ಕೂತು ನಮ್ಮ ಮನಸ್ಥಿತಿನ ಬೇರೆ ನಮ್ಮ ಫ್ಯಾಮಿಲಿಗಳಿಗೇನೆ ನಾವು ಮೀಸಲಿಟ್ಟಿಲ್ಲ. ನಾವು ಬರೀ ಕ್ಲೈಂಟ್ಸು ಅವರು ಇವರು ಅನ್ನೋದನ್ನೇ ನಮ್ಮ ಜೀವನ ಮುಡುಪಾಗಿಟ್ಟು ನಮ್ಮ ಈ ಒಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಜೀವನನ ಕಳೆದು ಬಿಟ್ಟಿದೀವಿ. ಇನ್ನು ಮುಂದೆ ಹಾಗಾಗದ್ ಬೇಡ. ಕರೋನಾ ಎಲ್ಲರಿಗೂ ಕಲಿಸಿದ್ವಿ. ಜೊತೆಗೆ ಇಂಥ ಹಿರಿಯರು ವಾಗ್ಮಿಗಳು ನಮ್ಗೆ ತೀಡಿ ಬರೀ ಜೀವನ ಅಂದ್ರೆ ದುಡಿಮೆ ಒಂದೇ ಅಲ್ಲ, ನಿನಗೂ ಆದ ಒಂದು ಸಂಸಾರ ಇದೆ, ನಿನಗೂ ಆದಂತಹ ಒಂದು ಸ್ನೇಹ ಇದೆ, ನಿನಗೂ ಆದಂತಹ ಒಂದು ಬಾಂಧವ್ಯ ಇದೆ, ಸಂಸ್ಕೃತಿ ಇದೆ, ಪ್ರೀತಿ ವಿಶ್ವಾಸ ಇದೆ ಅಂತ ಪದೇ ಹೇಳಿದ್ದಾರೆ. ನಿಜವಾಗ್ಲೂ ಧನ್ಯವಾದಗಳು ಗುರುಗಳೇ. ನಿಮ್ಮಂತ ದಾರಿದೀಪ ಆಶಾಕಿರಣ ನಮ್ಮ ಕರ್ನಾಟಕ ರಾಜ್ಯ ತೆರಿಗೆ ಸಲಹೆಗಾರರ ಸಂಘಕ್ಕೆ ನಿಜವಾಗ್ಲೂ ಇವತ್ತು ಪಾದಾರ್ಪಣೆ ಮಾಡಿದ್ದೀರಾ. ನಮ್ಮ ಎಲ್ಲ ಸದಸ್ಯರ ಪರವಾಗಿ ತಮಗೆ
ಅನಂತಾನಂತ ಶಿರಸಾವಹಿಸಿ ನಮಸ್ಕಾರನ ಹೊಂದಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ತೆ ಸರ್. ಧನ್ಯವಾದಗಳು ಅಧ್ಯಕ್ಷರೇ. ಥ್ಯಾಂಕ್ ಯು. ಮುಂದೆ ಇವತ್ತಿನ ವಿಶೇಷ ಆಹ್ವಾನಿತರ ಪರಿಚಯ ಮಾಡಿಸಿಕೊಡ್ಲಿಕ್ಕೆ ನಾವು ನಮ್ಮ ಬೆಂಗಳೂರು ವಲಯ ಉಪಾಧ್ಯಕ್ಷರಾದಂತಹ ಶ್ರೀ ವೈ.ಎನ್. ಶರ್ಮಾರವರನ್ನ ಕೋರ್ಕೊಳ್ತೇನೆ. ವೈ.ಎನ್. ಶರ್ಮಾ. ನಮಸ್ಕಾರ. ನಮ್ಮ ಸಂಘದ ಅಧ್ಯಕ್ಷರಾದಂತಹ ಎಸ್.ಎನ್. ಪ್ರಸಾದ್ ಅವ್ರಿಗೂ, ಕಾರ್ಯದರ್ಶಿಗಳಾದಂಥ ವಿಷ್ಣು ಜಮಖಂಡಿ ಅವರಿಗೂ, ಪ್ರಶಾಂತ್ ಅವ್ರಿಗೂ, ಸೋನು ಅವ್ರಿಗೂ ಮತ್ತು ನನ್ನೆಲ್ಲ ವೃತ್ತಿ ಬಾಂಧವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಇವತ್ತೊಂದು ನನ್ನ ಕಾರ್ಯಕ್ರಮದ ಸಣ್ಣ ಕಾರ್ಯಕ್ರಮ, ಆದರೆ ಬಹುದೊಡ್ಡ ಜವಾಬ್ದಾರಿ. ಯಾಕೆಂದ್ರೆ ಕರ್ಜಗಿ ಸರ್ ಅವ್ರನ್ನ ಪರಿಚಯ ಮಾಡಿಕೊಡೋದು ತುಂಬಾ ನನ್ನ ಜೀವನದ ಅತ್ಯಮೂಲ್ಯ ಒಂದು ಘಟನೆಗಳಲ್ಲಿ ಇದು ಒಂದು ಅಂತ ನಾನು ಭಾವಿಸ್ತೀನಿ. ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ನನಗೆ ಸುಮಾರು ಒಂದು 15ರಿಂದ 18 ವರ್ಷಗಳ ಕಾಲ ಪರಿಚಯ. ಅವರು ನಮ್ಮ ಇಬ್ಬರ ಒಂದು ಏನು ಅವರ ಆಶ್ರಯದಿಂದ ಬೆಳೆದು ಬಂದಂತಹ ಒಬ್ಬ ಸಣ್ಣ ವಿದ್ಯಾರ್ಥಿ ಅಂತ ನಾನು ಹೇಳ್ಬೋದು. ಇವತ್ತಿನ ಸರ್ ಒಂದು ಪ್ರೊಫೈಲ್ ಬಗ್ಗೆ ನಾನು ಒಂದಿಷ್ಟು ಓದ್ತೀನಿ. ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ is a doctorate in chemistry and has published over 22 research papers in international journals. He is a life fellow of Electrochemical Society of India. He served on the board of management of few medical universities. Dr. Gururaj Kharge served as a member of the state research group of the implementation of a total quality management TQM in the colleges of Karnataka. Dr. Gururaj Kharge was a principal of Vidyavartaka Sangha First Grade College of Women, Bangalore for 16 years. I would like to mention here the India's youngest principal at that time. It is a proud Dr. Gururaj Kharge sir is with us. He was also director of VVS Academy and Administrative College. He is a founder, principal and academic director of Jain International Residential School, Bangalore, and founder, director of International Academy of Creative Teaching, IAC. He served as a member of syndicates of few universities. He has served as a member of Karnataka Knowledge Commission. He is the trustee of the Presently, he is the trustee of the Lok Shikshana Trust, a leading publishing house. I mean, daily there is Samyukt Karnataka and weekly and monthly publications. He is also a member of governing body of the Indian Institute of Advanced Studies, Shimla. He is a well-known columnist and has completed 2,300 columns. He has 15 books entitled Karunadaba Velaku. Just now our president has mentioned about the contribution, and immensely popular, and has been several published a book on Sufi. As of now, he has authored 22 books. Just I would like to mention that during the first release of first book, in fact, I was witnessed. I took a first copy from former Chief Justice of India at the Bharati Vidya Bhavan function. He has edited many books, including Shikshana Shilpa, a huge collection of articles on education brought out by JSS Mahavidyapita Mysore. He has published over 100 articles, all aspects of education in national and international journals. He is also known for his daily spiritual discourse on Velangal TV channel Sri Shankara with over 500 programs on Dasa Sahitya and Vachana Sahitya. He has delivered more than 50 series of lectures at a very prestigious institution, Gokhale Institute, which is brought out in CDs also. He is considered the outstanding motivational speaker, and his YouTube channel, Knowledge is a Spherical, a nearly 3 crore viewers. I would like to mention, in fact, Kharge sir, as we organized one Shiv Cares, a personality program at Bangalore also, almost decade years back. Though through the Academy of Creative Teaching, which he was a chairman, Dr. Gururaj Kharge is an instrumental building over 85 schools of very highly quality all over Karnataka, which includes the my Sharada Vidyaniketan public school. I would like to mention here, I will take a privilege, even including measuring the room to room. At the time of foundation, he has taken pains and visited during even heavy rains. ತುಂಬಾ ಮಳೆ ಬರ್ತಾ ಇತ್ತು, ಕೋಟ್ ಹಾಕೊಂಡಿದ್ರು, ಆದ್ರೂ
ಬಂದು ಟೇಪ್ ಹಿಡ್ಕೊಂಡು ಕರೆಕ್ಟ್ ಇದೆಯಾ ಅಂದ್ರೆ ಪರ್ಫೆಕ್ಟ್ನೆಸ್ಗೆ ಈಸ್ ದಿ ಪರ್ಸನ್ ಅಂತ ಹೇಳೋದಕ್ಕೆ ನಾನು ಹೇಳ್ತೀನಿ. ನಾನು ಈಸ್ ಜನರಲಿ ಕನ್ಸಿಡರ್ ಆಸ್ ಎ ಇನ್ಸ್ಟಿಟ್ಯೂಷನಲ್ ಬಿಲ್ಡರ್. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ನನಗಿಂತ ಹೆಚ್ಚಿಗೆ ಖರ್ಗೆ ಸಾರ್ಗೆ ಆಸಕ್ತಿ ಇತ್ತು. ಇಷ್ಟೇ ಇರಬೇಕು, ಈ ಪರ್ಫೆಕ್ಟ್ ಇರಬೇಕು, ಬೈಲಾಸ್ ತಗೊಂಡು CBSE ಬೈಲಾಸ್ ತೆಗೆದು ಈ ರೂಮ್ ಸೈಜ್ ಇಷ್ಟೇ ಇರಬೇಕು ಅಂತ ಹೇಳಿ ತುಂಬಾ he has taken a pain. His areas of interest including creativity, creative and critical problem solving skills, communication skills, motivation, work ethics and human values. He has designed a complete curriculum in creativity which is being used in different universities. He has traveled and lectured extensively both in East and West and has conducted more than 2,000 training programs for educational and corporate organizations. Has been a teacher for over 4 decades without a moment of regret. ನಾನು ಈ ಸಂದರ್ಭದಲ್ಲಿ ಒಂದು ನನ್ನ ಜೀವನದ ಘಟನೆಯನ್ನು ಹೇಳ್ತೀನಿ. ಸಮಯಾಭಾವದಿಂದ ಒಂದೇ ಒಂದು ಹೇಳ್ತೀನಿ. ನಾನು ಕರ್ಜಗಿ ಸರ್ ಅವರು ಶಿರಡಿ ಇದು ಪುಟ್ಟಪರ್ತಿಯ ಸತ್ಯಸಾಯಿಬಾಬಾ ಅವರ ಆಹ್ವಾನದ ಮೇಲೆಗೆ ಕರ್ಜಗಿ ಸರದ ಒಂದು ಉಪನ್ಯಾಸ ಇತ್ತು. ನನ್ನ ಸ್ನೇಹಿತರು ಅಂದ್ರೆ ಕಾಮನ್ ಸ್ನೇಹಿತರು ಹೆಗ್ಗಡೆ ಅವರು, ನಾನು ಮತ್ತು ಕರ್ಜಗಿ ಸರ್ ಹೋದವು ಅಲ್ಲಿ. ನನ್ನ ಭಾಗ್ಯ ಅವತ್ತು ಅಂದ್ಕೊಂಡ್ರೆ ಸತ್ಯಸಾಯಿಬಾಬಾ ನನಗೂ ಮಧ್ಯದಲ್ಲಿ ಇದ್ದಿದ್ದು ಕರ್ಜಗಿ ಸರ್. ಈ ತರ ಘಟನೆಗಳು ಸಾವಿರಾರು ನನಗೆ ಒದಗಿಸ್ಕೊಟ್ಟಿದ್ದಾರೆ. ನಾನು ಅವರಿಗೆ ಕೃತಜ್ಞನಿದ್ದೀನಿ. ನನ್ನಿಂದ 2-3 ತಪ್ಪುಗಳಾಗಿರ್ಬೋದು. ಈ ಸಂದರ್ಭದಲ್ಲಿ ನಾನು ಹಂಚ್ಕೊಂತೀನಿ. ನಾನು ಸುಮಾರು ದಿವಸಗಳಿಂದ ನಾನು ಕರ್ಜಗಿ ಸರ್ನು ಭೇಟಿಯಾಗಕ್ಕಾಗ್ಲಿಲ್ಲ. ಆ ಒಂದು ತಪ್ಪನ್ನು ನಿಮ್ಮೆಲ್ಲರ ಮುಂದೆ ನಾನು ಅವ್ರಿಗೆ ಒಂದು ಅಪಾಲಜಿನ ಕೇಳ್ತಾ ನನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಪ್ರತಿ ಒಂದು ಗುರು ಪೌರ್ಣಿಮೆಗೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರೋದೊಂದು ರೂಢಿ ಇಟ್ಕೊಂಡಿದ್ದೆ. ಕಳೆದ ವರ್ಷ ಈ ವರ್ಷ ಕೂಡ ಆಗ್ಲಿಲ್ಲ. ಅದು ಕೊರೋನಾ ಇರ್ಬೋದು, ಮತ್ತೊಂದೇನದು. ಬಟ್ ಇದೊಂದು ಎಕ್ಸ್ಕ್ಯೂಸ್ ಅಲ್ಲ ಸರ್. ಕರ್ಜಗಿ ಸರ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್ ತಾವು. ಸೊ ನಿಮ್ಮ ಆಶೀರ್ವಾದ ನನಗಿರ್ಬೇಕು ಅಂತ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದಿಸಿ ನನ್ನ ಕರ್ಜಗಿ ಸರ್ಗೆ ನಮಸ್ಕರಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಶರ್ಮಾ ಸರ್. ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಉಪನ್ಯಾಸದ ನಂತರ ಒಂದು 15 ನಿಮಿಷ ನಿಮಗೆ ಏನಾದ ಪ್ರಶ್ನೆಗಳು ಉತ್ತರಿಸಲಿಕ್ಕೆ ಅವ್ರಿಗೆ ಟೈಮ್ ಇರ್ತದೆ. ಹಾಗಾಗಿ ದಯವಿಟ್ಟು ತಾವೇನಾದ್ರೂ ತಮ್ಮ ಕ್ವಶನ್ಗಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಸಮಯ ಇದ್ರೆ ಅದರ ಬಗ್ಗೆ ಅವರು ಉತ್ತರ ಕೊಡ್ತಾರೆ. ಈಗ ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಅವರಿಗೆ ವಿನಯಪೂರ್ವಕವಾಗಿ ಹೃತ್ಪೂರ್ವಕವಾಗಿ ತಮ್ಮ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಅಧ್ಯಕ್ಷರೇ, ಆಡಳಿತ ಮಂಡಳಿ ಸದಸ್ಯರೇ, ಎಲ್ಲ ಅತ್ಯಂತ ಆತ್ಮೀಯರೇ, ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಒಂದು ಸಂತೋಷ, ಇಷ್ಟೊಂದು ಜನರನ್ನ ಒಂದೇ ಸಲ ಭೇಟಿಯಾಗೋಕ್ಕಾಗತ್ತಲ್ಲ, ಅದು ತಂತ್ರಜ್ಞಾನದ ಮಹಿಮೆ. ಅದು ಇವತ್ತು ನನಗೆ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನಾನು ಶರ್ಮಾ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ನಮ್ಮ ವೃತ್ತಿ ಜೀವನದಲ್ಲಿ ನೈತಿಕತೆ ಹೇಗೆ ಅಂತ. ಪ್ರೊಫೆಷನಲ್ ಎಥಿಕ್ಸ್ ಅಂತ. ಪ್ರೊಫೆಷನಲ್ ಎಥಿಕ್ಸ್ ಅಂತ ಕೇಳಿಸುತ್ತಲ್ಲ? ಕೇಳಿಸುತ್ತೆ. ನಮ್ಮ ವೃತ್ತಿ ಜೀವನದಲ್ಲಿ ನಮ್ಮ ನೈತಿಕತೆ ಹೇಗಿರ್ಬೇಕು ಅಂತ ನಾನು ಮೊದಲು ಒಂದು ಸ್ಪಷ್ಟ ಮಾಡ್ಬೇಕು. ನಮ್ಮಲ್ಲಿ ಸಾಮಾನ್ಯವಾಗಿ ನೈತಿಕತೆ ಮತ್ತು ಮೌಲ್ಯ ಅಂತ 2 ಪದಗಳಿದ್ದಾವೆ. ಅವುಗಳನ್ನು ಸಾಮಾನ್ಯವಾಗಿ ನಾವು ಸಂವಾದಿ ಪದಗಳು ಅಂತ ಬಳಸ್ಬಿಡ್ತೀವಿ. 2 ಒಂದೇ ತರ ಬಳಸ್ತೀವಿ. ಬಹಳ ಮೌಲ್ಯವಂತರ್ರಿ ಅವರೆಲ್ಲ ಅಂತ ಹೇಳೋದಾಗ್ಲಿ, ಬಹಳ ನೈತಿಕ ಮನುಷ್ಯ, ನೈತಿಕವಾಗಿ ಗಟ್ಟಿ ಇರುವಂತ ಮನುಷ್ಯ ಅಂತ ಹೇಳ್ತೀವಿ. ನೈತಿಕತೆ ಮತ್ತು ಮಾನವೀಯ ಮೌಲ್ಯಗಳನ್ನ ಒಂದೇ ಸಮಾನಾರ್ಥದ ಪದಗಳು ಅನ್ನೋ ಹಾಗೆ ಬಳಸ್ತೀವಿ. ಅದಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ನೈತಿಕತೆಗೂ ಮತ್ತು ಮೌಲ್ಯಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ನನಗೆ ಗೊತ್ತಿರ್ಲಿಲ್ಲ, ಮೊದಲು ನನಗೆ ಗೊತ್ತಿರ್ಲಿಲ್ಲ. ನಾನು ಬೆಂಗಳೂರು ಬಂದ ಹೊಸರಲ್ಲಿ TVG ಅವ್ರ ಕಡೆ ಹೋಗೋದು ಅಭ್ಯಾಸ ಮಾಡ್ಕೊಂಡಿದ್ದೆ. ಒಂದ್ಸಲ ಮಾತಾಡ್ತಾ ಅವ್ರಿಗೆ ಕೇಳಿದೆ, ಸರ್ ನೈತಿಕತೆ ಮೌಲ್ಯ 2 ಒಂದೇನಾ ಬೇರೆನಾ ಅಂತ ಕೇಳಿದೆ.
ಅವ್ರು ಎಷ್ಟು ಚಂದ ಕಲಿಸಿದ್ರು ನನಗೆ ಅಂದ್ರೆ ಅದು ಹೆಡ್ ನಿಮ್ಗೆ ಹೇಳ್ಬಿಡ್ತೀನಿ. ಇದುವರೆಗೂ ನನಗೆ ಅವ್ರು ಹೇಳಿದ್ ಸರಿ ಅನಿಸಿದೆ. ಅಲ್ಲ, ಎರಡು ಬೇರೆ ಪದಗಳಲ್ವಾ ಅವು ಅಂದ್ರು. ಎರಡು ಪದ ಅಲ್ವಾ ಅವು? ನೈತಿಕತೆ ಮತ್ತು ಮೌಲ್ಯ ಅಂತ ಎರಡು ಪದ ಇರ್ಬೇಕಾದ್ರೆ ಒಂದು ವ್ಯತ್ಯಾಸ ಇರ್ಬೇಕಲ್ರಿ ಅದ್ರೊಳಗೆ. ಎರಡು ಪದ ಯಾಕೆ ಬೇಕಾಗಿತ್ತು ಅಂದ್ರು. ಏನ್ ವ್ಯತ್ಯಾಸ ಗೊತ್ತಿಲ್ಲ ಸರ್ ನನಗೆ ಅಂದೆ. ಇಷ್ಟು ಚಂದ ಹೇಳ್ಕೊಟ್ರು ಅವರು. ಇದನ್ನ ದಯವಿಟ್ಟು ತಾವು ನೆನ್ಪಿಡ್ಬೇಕು. ನಿಮಗೆ ಯಾವ ಪುಸ್ತಕದಲ್ಲೂ ಸಿಗ್ಲಿಕ್ಕಿಲ್ಲ ಇದು. ನನಗಂತೂ ಸಿಕ್ಕಿಲ್ಲ, ಯಾವ ಪುಸ್ತಕದಲ್ಲೂ ಸಿಕ್ಕಿಲ್ಲ. ಇಷ್ಟು ನಿಖರವಾದಂತಹ ವಿಷಯ, ಅಷ್ಟು ಸ್ಪಷ್ಟವಾಗಿ ಹೇಳುವಂತ ವಿಷಯ, ಅಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಹೇಳಿಕೊಟ್ರು. ನೈತಿಕತೆ ಅಂದ್ರೆ ನಾನು ದಿನನಿತ್ಯ ಮಾಡುವಂತ ಕೆಲಸ. ನಾನು ವೃತ್ತಿ ಮಾಡುವಾಗ ಕೆಲಸ ಮಾಡ್ಬೇಕು. ನಾನು ನಿತ್ಯ ಮಾಡ್ತೇನೆ, ಪ್ರಾಮಾಣಿಕವಾಗಿ ಮಾಡ್ತೇನೆ, ಯಾವುದೂ ಖೋತ ಇಲ್ದಂಗೆ ಮಾಡ್ತೇನೆ, ದಿನನಿತ್ಯ ಸರಿಯಾಗಿ ಮಾಡ್ಕೊಂಡಿದ್ದೇನೆ, ನನ್ನ ವಿಷಯದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೇನೆ, ಅದನ್ನ ಹೇಗೆ ದಾಖಲೆ ಮಾಡಬೇಕು ಅಂತ ಗೊತ್ತು, ವಿಧಿವಿಧಾನಗಳು ಕೂಡ ಗೊತ್ತು ನನಗೆ. ಇದನ್ನ ಸರಿಯಾಗಿ ತಿಳ್ಕೊಳ್ಳೋದಿದೆಯಲ್ಲ, ನನ್ನ ವೃತ್ತಿಯನ್ನು ಸರಿಯಾಗಿ ತಿಳ್ಕೊಳ್ಳೋದಿದೆಯಲ್ಲ, ಅದು ನೈತಿಕತೆ ಅಂತ. ದಿನನಿತ್ಯ ಮಾಡುವಂತ ಕೆಲಸ. ಅದ್ ಯಾರಾದ್ರೂ ಗಮನಿಸ್ಬೋದು. ನೋಡ್ರಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರ್ರಿ, ಅವರು ಚೆನ್ನಾಗಿ ಓದ್ಕೊಂಡಿದ್ದಾರೆ ನೋಡ್ರಿ, ಅವ್ರ ಇಂಟರ್ಪ್ರಿಟೇಷನ್ ಕರೆಕ್ಟ್ ಆಗಿದೆ ಅದು ಅಂತ 10 ಜನ ಹೇಳ್ಬೇಕು. ಆಗ ನನ್ನ ವೃತ್ತಿ ಜೀವನದ ನೈತಿಕತೆಯನ್ನು ಕಾಪಾಡಿಕೊಂಡಿದ್ದೇನೆ ಅಂತ. ಆ ನೈತಿಕತೆಯನ್ನ ಬಹಳಷ್ಟು ವರ್ಷಗಳ ಕಾಲ ಹಾಗೆ ಬೆಳೆಸ್ಕೊಂಡು ಬಂದ್ರೆ ಅದೊಂದು ಜೀವನ ಮೌಲ್ಯ ಆಗ್ತದೆ. ಬಹಳ ಚಂದ ಇದು, ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು. ನೈತಿಕತೆಯನ್ನ ಒಂದೇ ದಿವಸ ಮಾಡಿದ್ರೆ ಆಗೋಲ್ಲ. ದಿನನಿತ್ಯ ಹಾಗೆ ಮಾಡ್ತಾ ವರ್ಷಗಳ ಗಟ್ಲೆ ಮಾಡ್ತಾ ಬಂದಾಗ ಅವ್ರು ಬಿಡಿ, ಅವ್ರ ಎಕ್ಸ್ಪರ್ಟ್ ಅದ್ರೊಳಗೆ, ಅವ್ರ ಬಗ್ಗೆ ಏನ್ ಮಾತಾಡೋಂಗಿಲ್ಲ. ಅಂದ್ರೆ ಒಬ್ಬ ಮನುಷ್ಯ ಮೌಲ್ಯವಂತ ಆಗುದು ಮೊದಲೇ ದಿವಸ, ಎರಡನೇ ದಿವಸ, ಮೊದಲೇ ವರ್ಷ, ಎರಡನೇ ವರ್ಷ ಆಗಲ್ಲ. ನೈತಿಕತೆಯನ್ನ ತಪ್ಪದೆ ವರ್ಷ 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 ಮಾಡ್ತಾ ಹೋದಾಗ ಒಂದ್ 20 ವರ್ಷ ಆಗ್ಬೇಕು. ಗಾಂಧೀಜಿ ಮೌಲ್ಯವಂತರು ಮೊದಲೇ ವರ್ಷ ಆಗ್ಲಿಲ್ಲ. ಬಹಳ ಸಂಶಯ ಮಾಡ್ತಿದ್ರು ಅವ್ರು, ಇವ್ರೇನ್ ಮಾಡ್ತಾರೆ ಬಿಡ್ರಿ ಅಂತ. ಆದ್ರೆ ಸತ್ಯ ಅಹಿಂಸೆಯನ್ನು ನಂಬಿಕೊಂಡು ಒಂದು ದಿವಸ ಅಲ್ಲ, ವರ್ಷಗಟ್ಲೆ 30-40 ವರ್ಷ ಹಾಗೆ ಸತ್ಯ ಅಹಿಂಸೆಯನ್ನು ಗಟ್ಟಿಯಾಗಿ ನಂಬ್ಕೊಂಡು ಬಂದದ್ದಕ್ಕೆ ಅವರೊಂದು ಮೌಲ್ಯವಂತರಾದ್ರು. ನೆಲ್ಸನ್ ಮಂಡೇಲಾ ಮೊದಲು ಉಗ್ರಗಾಮಿ ಅಂದಿದ್ರು, ಅವ್ರನ್ನೆಲ್ಲ ಜೈಲಿಗೆ ಹಾಕಿದ್ರು. ಎಷ್ಟು ವರ್ಷ ಸ್ವಾಮಿ ಜೈಲಿಗೆ ಹಾಕೋದು? ನಮ್ಮ ಮನೇಲೆ ಒಂದ್ ದಿವಸ ಯಾರು ಇಲ್ಲದೆ ಹೋದ್ರೆ ಹುಚ್ಚಿಡ್ದಂಗೆ ಆಗತ್ತೆ. 26 ವರ್ಷ 26 ವರ್ಷ ಜೈಲಲ್ಲಿದ್ದ ಮನುಷ್ಯ ಕುಗ್ಗಿ ಹೋಗಲ್ಲ, ಆತ್ಮವಿಶ್ವಾಸ ಕಳ್ಕೊಳ್ಳಲ್ಲ. ಆದ್ರೆ ಹಠ ಬಿಡ್ಲಿಲ್ಲ ನೆಲ್ಸನ್ ಮಂಡೇಲಾ, ಹಾಗೆ ಬೆಳ್ಕೊಂಡ್ ಬಂದ್ರು. ಮುಂದೆ ರಾಷ್ಟ್ರಪತಿ ಆದ್ರೂ ಕೂಡ ಅದೇ ಪ್ರೀತಿ, ಅದೇ ಅಂತಃಕರಣ ಬೆಳೆಸ್ಕೊಂಡ್ ಬಂದ್ರು. ಅದಕ್ಕೆ ಅವ್ರು ಮೌಲ್ಯವಂತರಾದ್ರು. ಅಂದ್ರೆ ಒಂದೇ ಸಲ ಯಾರು ಮೌಲ್ಯವಂತರಾಗಲ್ಲ. ಎಥಿಕ್ಸ್ ಅಂಡ್ ಮೌಲ್ಯ ಉದಾಹರಣೆ ಹೇಳ್ಬಿಡ್ತೀನಿ ನಾನು, ಸಿಂಪಲ್ ಉದಾಹರಣೆ ಎಲ್ರಿಗೂ ಅರ್ಥ ಆಗುವಂತದ್ದು. ಈಗ ನಾನು ಬೆಂಗಳೂರಿಂದ ಮುಂಬೈಗೆ ಹೋಗ್ಬೇಕು ಅಂತ ಹೊರಟಿದ್ದೀನಿ. ನಾನು ಕಾರಲ್ಲಿ ಹೋಗ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆಗೆ ಬೆಂಗಳೂರು ಬಿಟ್ಟೆ. ಯಾರಾದ್ರೂ ನೋಡ್ಬೋದು, 6 ಗಂಟೆಗೆ ಬಿಟ್ಟಪ್ಪ ಬೆಂಗಳೂರಿಗೆ ಅನ್ನೋದು ಗೊತ್ತಾಗತ್ತೆ. 7:15 ತುಮಕೂರು ದಾಟಿದೆ, 11 ಗಂಟೆಗೆ ದಾವಣಗೆರೆ ದಾಟಿದೆ, 1 ಗಂಟೆಗೆ ಹುಬ್ಳಿ ದಾಟಿದೆ, ಒಂದು ಸುಮಾರು 4 ಗಂಟೆ ಹೊತ್ತಿಗೆ ಬೆಳಗಾಂ ದಾಟಿದೆ, ಕೊಲ್ಹಾಪುರ್, ಒಂದು ಪುಣೆ, ಆಮೇಲೆ ಮುಂಬೈ. ಈ ಮೈಲ್ ಸ್ಟೋನ್ಸ್ ಎಲ್ಲ ಇದಾವೆ. ಈ ನಾನು ಬೆಳಿಗ್ಗೆ 6 ಗಂಟೆಗೆ ಬೆಂಗಳೂರು ಬಿಟ್ಟದನ್ನ ಯಾರಾದ್ರೂ ನೋಡ್ಬೋದು. 7:15 ದಾಟ್ತೀವಿ ತುಮಕೂರು. ತುಮಕೂರು ದಾಟಿದ್ರಿ ಅವರು, ಒಂದು ಕರೆಕ್ಟ್ ದಾರಿಗಿದ್ದಾರೆ ಅನ್ನಂಗಾಯ್ತು. 11 ಗಂಟೆಗೆ ದಾವಣಗೆರೆ ದಾಟಿದ್ರು, ಕರೆಕ್ಟ್ ಆಗಿದ್ದಾರೆ. ನಾನು ಹೊರಟದ್ದು ದಾವಣಗೆರೆ ಹೋಗೋಕಲ್ಲ, ಹೊರಟದ್ದು ಮುಂಬೈಗೆ ಹೋಗೋದಕ್ಕೆ. ಆದ್ರೆ ಮುಂಬೈಗೆ ಹೋಗ್ಬೇಕಾದ್ರೆ ಎಲ್ಲ ದಾಟ್ಕೊಂಡೆ ಹೋಗ್ಬೇಕು ನಾನು. ದಾವಣಗೆರೆ ದಾಟಿದೆ ಅಂತ ಕರೆಕ್ಟ್ ಆಗಿದ್ದಾರೆ ರೀ. ಹುಬ್ಳಿ ದಾಟಿದ್ರು 1 ಗಂಟೆಗೆ, ಕರೆಕ್ಟ್. ಹಾಗಾದ್ರೆ ಹಾದಿ ಕರೆಕ್ಟ್ ಆಗಿದ್ದಾರೆ ಅಲ್ವಾ? ಕಲ್ಪನೆ ಮಾಡ್ಕೊಳ್ಳಿ, 6 ಗಂಟೆಗೆ ಬೆಂಗಳೂರು ಬಿಟ್ಟೆ, 7:15 ತುಮಕೂರು ದಾಟಿದೆ, ಸಾಯಂಕಾಲ 5 ಗಂಟೆ ಆದ್ರೂ ದಾವಣಗೆರೆ ಮುಟ್ಲಿಲ್ಲ. ಜನ ಏನಂತಾರೆ ಗೊತ್ತಾ? ಇಲ್ರಿ ಅವರು ತುಮಕೂರು ತನಕ ಸರಿಯಾಗಿದ್ರು, ಆಮೇಲೆ ಹಾದಿ ತಪ್ಸ್ಕೊಂಡ್ರು ಅಂತ. ತುಮಕೂರು ತನಕ ಸರಿಯಾಗಿದ್ರು, ಆಮೇಲೆ ಹಾದಿ ತಪ್ಸ್ಕೊಂಡ್ರು ಅಂತ. ನಮ್ಮ ಜೀವನದಲ್ಲಿ ಬಹಳ ಜನಕ್ಕೆ ಹಂಗೆ ಆಗುತ್ತೆ. ಒಂದು ಹಂತದವರೆಗೂ ನಾವು ಪಾಲಿಸ್ಕೊಂಡ್ ಬರ್ತೀವಿ, ಆಮೇಲೆ ಬಿಡ್ರಿ ಎಷ್ಟು ಮಾಡಿದ್ರೆ ಏನಿದೆ, ಇದು ಏನ್ ಪ್ರಾಮಾಣಿಕವಾಗಿ ಮಾಡಿದ್ರೆ ಏನಾಗತ್ತೆ, ಆಗಲ್ಲ ಬಿಡಲ್ಲ ಇದು ಅನ್ಕೊಂಡಾಗ ನಾವು ಹಾದಿ ತಪ್ಪಿದ್ವಿ. ನಾವು ಮೌಲ್ಯವಂತರಾಗೋಕ್ ಸಾಧ್ಯ ಇಲ್ಲ. ಆ ನೈತಿಕತೆಯನ್ನ ಬಿಟ್ಟು ಬಿಡದೆ ದಿನನಿತ್ಯ ವರ್ಷಗಟ್ಲೆ ಮಾಡ್ಕೊಂಡು ಹೋಗೋದಾದ್ರೆ ಕೊನೆಗೆ ನಾನು ಮೌಲ್ಯವಂತರಾಗೋಕ್ ಸಾಧ್ಯ ಇದೆ. ಅಂತವ್ರು ಆದವ್ರು ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಈ ಎಥಿಕ್ಸ್ ಅಂಡ್ ವ್ಯಾಲ್ಯೂಸ್ ಅಂತ ಹೇಳಿದೆ ನಾನು. ಎಥಿಕ್ಸ್ ಅಂದ್ರ ದಾರಿ, ಮೌಲ್ಯ ಅಂದ್ರ ಗುರಿ.
ನಾನು ದಾರಿಯಲ್ಲಿ ಸರಿಯಾಗಿ ನಡ್ಕೊಂಡು ಹೋದ್ರೆ ಆ ಗುರಿಯನ್ನು ಮುಟ್ತೇನೆ. ಸರಿಯಾಗಿ ದಾರಿನ ಹಿಡ್ಕೊಳ್ತೇನೆ, ಗುರಿ ಹೆಂಗ್ ಮುಟ್ತೇನೆ ನಾನು? ಅದರಿಂದ ಮೌಲ್ಯ ಒಂದು ಗುರಿ, ಆದ್ರೆ ಗುರಿ ಹೋಗುವಂತ ಸಾಧನೆ ನಮ್ಮ ಎಥಿಕ್ಸ್, ನೈತಿಕತೆ. ಎಷ್ಟೋ ಜನ ಹೇಳ್ತಾರೆ ಈ ಬಿಸ್ನೆಸ್ ಅಲ್ಲೆಲ್ಲ ಆಗೋಲ್ಲ ರೀ ಸರ್, ಅದೆಲ್ಲ ಮಾಡ್ಕೊಂಡಿದ್ರೆ ಆಗೋಲ್ಲ. ಬಿಸ್ನೆಸ್ ಅಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೇಕು, ಇದ್ರ ಆಗೋಲ್ಲ. ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಬಿಸ್ನೆಸ್ ಮಾಡೋಕೆ ಸಾಧ್ಯ ಇಲ್ಲ ಈಗ ಅನ್ನೋರಿದ್ದಾರೆ. ಇನ್ ಕೆಲವರು ಹೇಳ್ತಾರೆ ನೀವು ಬಹಳ ಎಥಿಕಲ್ ಆಗಿದ್ರೆ, ಬಹಳ ನೈತಿಕತೆಯಿಂದ ಆದ್ರೆ ನಿಮ್ ಬಿಸ್ನೆಸ್ ಮುಳುಗ್ತದೆ, ಆಗಲ್ಲ, ನಡೆಯಲ್ಲ ರೀ ಸರ್, ಇವತ್ತಿನ ಕಾಲಕ್ಕೆ ನಡೆಯಲ್ಲ ಅದು ಅನ್ನೋರಿದ್ದಾರೆ. ಇನ್ ಕೆಲವರು ಹೇಳ್ತಾರೆ ಬಿಸ್ನೆಸ್ ಇಸ್ ನಾಟ್ ಮಾರಲ್ ಕ್ಲಾಸ್, ಬಿಸ್ನೆಸ್ ರೀ ಇದು, ಮಾರಲ್ ತರಬೇಡ್ರಿ ಅಲ್ಲಿ ಅನ್ನೋರು ಇದ್ದಾರೆ. ಆದ್ರೆ ಇದು ಯಾವುದೂ ಸತ್ಯ ಅಲ್ಲ. ನಾನು ಅತ್ಯಂತ ಖಚಿತವಾಗಿ ಹೇಳ್ಬೇಕು, ಬೇಕಾದಷ್ಟು ಜನ ಇದ್ದಾರೆ ಸ್ವಲ್ಪ ನೈತಿಕವಾಗಿ ಆ ಕಡೆ ಈ ಕಡೆ ಪರವಾಗಿಲ್ಲ ಮಾಡ್ತೀವಿ ಅಂತ ಅನ್ನೋರು ಇದ್ದಾರಲ್ಲ, ಅವ್ರು ಯಾರು ದೊಡ್ಡವರಾಗ್ಲಿಲ್ಲ ಅಂತ ನೆನ್ಪಿಡ್ಬೇಕು. ಸ್ವಲ್ಪ ಹಣ ಮಾಡ್ಬೋದು ಸ್ವಲ್ಪ ಕಾಲ. ಅದಕ್ಕೊಂದು ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಯು ಕ್ಯಾನ್ ಫೂಲ್ ಸಮ್ ಪೀಪಲ್ ಫಾರ್ ಸಮ್ ಟೈಮ್, ಯು ಕ್ಯಾನ್ ಫೂಲ್ ಆಲ್ ಪೀಪಲ್ ಫಾರ್ ಸಮ್ ಟೈಮ್, ಬಟ್ ಯು ಕಾಂಟ್ ಫೂಲ್ ಆಲ್ ಪೀಪಲ್ ಆಲ್ ದ ಟೈಮ್. ಎಲ್ರೂ ಎಲ್ಲಾ ಕಾಲಕ್ಕೂ ಮೋಸ ಮಾಡಕ್ಕಾಗಲ್ಲ. ಅನ್ಎಥಿಕಲ್ ಪ್ರಾಕ್ಟೀಸಸ್ ಏನಾದ್ರು ಮಾಡಿದ್ರೆ ಸ್ವಲ್ಪ ದಾರಿ ಚೆನ್ನಾಗಿರ್ಬೋದು, ಮಸ್ತ್ ಆಯ್ತು ನೋಡ್ರಿ ದುಡ್ಡು ಬಂದ್ಬಿಟ್ಟು ಸ್ವಲ್ಪ ಲಾಭ ಬಂತು ಅಂತ ಅನ್ಬೋದು. ಆದ್ರೆ ಒಂದ್ ಹೇಳ್ತೀನಿ ನಾನು, ನಾವ್ ಎಲ್ಲಿ ತಪ್ಪು ಮಾಡಿ ದುಡ್ಡು ಗಳಿಸಿದ್ದೇವೋ ಅದ್ರ 2 ಪಟ್ಟು ನಮ್ಗೆ ಎಲ್ಲೋ ಖರ್ಚಾಗತ್ತೆ, ಅದನ್ನ ಎಂದೂ ಮರಿಬಾರ್ದು. ಈ ನನ್ನ ಪ್ರೊಫೆಷನಲ್ ಎಥಿಕ್ಸ್ ಒಳಗೆ 3-4 ಗುಣ ಮಾತ್ರ ಹೇಳಬೇಕು ಇಷ್ಟಪಡ್ತೀನಿ, ತುಂಬಾ ಜಾಸ್ತಿ ಹೇಳೋದ್ ಬೇಕಾಗಿಲ್ಲ. ಒಂದು, ನಾನು ಮಾಡುವಂತಹ ಕೆಲಸದ ಗುಣಮಟ್ಟ ಯಾವ ರೀತಿ ಇದೆ ಅಂತ, ಕ್ವಾಲಿಟಿ ಆಫ್ ವರ್ಕ್. ನಾವು ಯಾವ ರೀತಿ ಕೆಲಸ ಮಾಡ್ತೀನಿ, ಗುಣಮಟ್ಟ ಹೇಗಿದೆ ಕೆಲಸದ್ದು ಅಂತ, ಯಾವುದು ಕಾಂಪ್ರಮೈಸ್ ಇಲ್ಲ. ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು, ಚೆನ್ನಾಗಿ ಮಾಡ್ಬೇಕು, ಕರೆಕ್ಟ್ ಆಗಿ ಮಾಡ್ಬೇಕು, ಅದನ್ನ ತಪ್ಪಿಸೋಂಗಿಲ್ಲ. ಇನ್ನೊಂದು, ತಾವೆಲ್ಲ ತೆರಿಗೆ ಸಲಹೆಗಾರರಾಗಿದ್ದೀರಿ, ಕೆಲವೊಂದ್ಸಲ ಶಾರ್ಟ್ ಕಟ್ ಬರ್ತಾರೆ, ಬಿಟ್ಬಿಡಿ ಸರ್ ಅದು ಯಾರು ಕೇಳ್ತಾರೆ ಕೇಳಲ್ಲ, ಏನ್ ನೀವು ಫೈಲ್ ಮಾಡ್ತಿದ್ರೆ ಏನ್ ತೊಂದರೆ ಇಲ್ಲ, ನೋಡೋಣ ಯಾವಾಗ್ಲೂ ರಿವ್ಯೂ ಬಂದಾಗ ನೋಡ್ಕೊಳ್ಳೋಣ, ಸಾಮಾನ್ಯವಾಗಿ ಸಣ್ಣ ಪುಟ್ಟ ಅಕೌಂಟಿಗೆ ಏನ್ ಆಗಲ್ಲ ಅಂತ ಹೇಳಿ ನಾವು ಶಾರ್ಟ್ ಕಟ್ ಮಾಡ್ತೀವಿ. ಶಾರ್ಟ್ ಕಟ್ ಆಗ್ಬೋದು, ನಡೆದು ಹೋಗ್ಬೋದು, ಸ್ವಲ್ಪ ದಿವಸ ನಡಿಬಹುದು. ಆದ್ರೆ ಅಕಸ್ಮಾತ್ ಸಿಕ್ ಹಾಕೊಂಡ್ರೆ ಎಂತ ಪರಿಸ್ಥಿತಿ ಬರುತ್ತೆ ಅಂತ ನಾವು ನೋಡಿದ್ದೀವಿ. ಈಗ ದೊಡ್ಡ ಆದಂಥವ್ರು, ದೊಡ್ಡ ಹೆಸರು ಮಾಡಿದವರು, ಐ ಕ್ಯಾನ್ ಮೆನ್ಷನ್ ವಿಠಲ್, ಇವ್ರು ಮಲ್ಯ ಆಗ್ಬೋದು, ವಿಜಯ್ ಮಲ್ಯ ಆಗ್ಬೋದು, ಅಥವಾ ನೀರವ್ ಮೋದಿ ಆಗ್ಬೋದು, ಚೋಕ್ಸಿ ಆಗ್ಬೋದು, ಇವರೆಲ್ಲ ಬಹಳ ದೊಡ್ಡವರು. ಎಲ್ಲೋ ಒಂದ್ ಕಡೆ ಅಪ್ರಾಮಾಣಿಕತೆ ಬಂದ್ಬಿಡ್ತು, ಯಾರೋ ಸರಿಯಾಗಿ ಗೈಡೆನ್ಸ್ ಮಾಡ್ಲಿಲ್ಲ ಅವ್ರಿಗೆ. ನಾನು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ಳೋದು ಇಷ್ಟೇನೆ, ನಿಮ್ಮನ್ನ ಒಪಿನಿಯನ್ ಕೇಳ್ತಾರೆ, ರಾಂಗ್ ಡಿಕ್ಲರೇಷನ್ ಯಾವತ್ತೂ ಅವಕಾಶ ಕೊಡಬೇಡಿ. ಒಂದು ಸಲ ನೀವು ಕೊಡ್ತೀರಿ ಅಂತ ಗೊತ್ತಾಗ್ಬಿಟ್ರೆ ಅಂಥವರೇ ಬರೋಕ್ ಶುರು ಆಗ್ತಾರೆ, ಬಿಡ ಒಳ್ಳೆಯವ್ರು ಬರೋದೇ ಇಲ್ಲ. ಅವ್ರು ಬಿಡ್ರಿ, ಅವ್ರು ಮಾಡ್ಕೊಡ್ತಾರೆ ಬಿಡ್ರಿ, ಶಾರ್ಟ್ ಕಟ್ ಮಾಡ್ತಾರೆ ಅವರು, ಅದು ಬೇಡ. ಅದು ನನಗೆ ಒಂದು ಮಾತು ನೆನಪು ಬರುತ್ತೆ, ನಾನಿ ಪಾಲ್ಕಿವಾಲಾ ನೀವೆಲ್ಲ ಕೇಳಿದ್ದೀರಿ, ದೊಡ್ಡ ಲಾಯರ್, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆಗಿದ್ರು, ಭಾರತದ ರಾಯಭಾರಿ ಆಗಿದ್ರು ಅಮೆರಿಕಕ್ಕೆ. ಭಾರತ ಮತ್ತು ಅಮೆರಿಕ ಎರಡೂ ಸಂವಿಧಾನದ ಅಥಾರಿಟಿ ಅನ್ಸ್ಕೊಂಡಂತ ಮನುಷ್ಯ. 1971ರಲ್ಲಿ ಅವರನ್ನ ದೂರದರ್ಶನಕ್ಕೆ, ಬಾಂಬೆ ದೂರದರ್ಶನಕ್ಕೆ ಅವ್ರನ್ನ ಕೇಶವಾನಂದ ಭಾರತಿ ಕೇಸ್ ಮಾಡಿದವ್ರು, ಕರೆಕ್ಟ್. ಅವ್ರದ್ದು ಇಂಟರ್ವ್ಯೂ ಮಾಡುವಂತ ಅವಕಾಶ, ನಾನು ಹುಡುಗ ಅವಾಗ 20 ವರ್ಷ ಇರ್ಬೇಕು ನನಗೆ, ಅವಾಗ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ ಬಾಂಬೆ ಟೆಲಿವಿಷನ್ಗೆ. ಇಡೀ ದಿವಸ ಅವ್ರ ಜೊತೆ ಕಳಿಬೇಕಾಯ್ತು. ಈಗಿನ ಹಾಗೆ ಟೆಕ್ನಾಲಜಿ ಫಾಸ್ಟ್ ಇರಲಿಲ್ಲ. ಒಂದು ಡೈನಿಂಗ್ ಹಾಲ್ ಒಂದು ಇಂಟರ್ವ್ಯೂ ಆಗ್ಬೇಕು, ಅವ್ರ ಸಿಟ್ಟಿಂಗ್ ಅವ್ರ ರೂಮ್ ಇರುತ್ತಲ್ಲ, ಸ್ಟಡಿ ರೂಮ್ ಅಲ್ಲಿ ಒಂದು ಆಗ್ಬೇಕು, ಹೊರ ಗಾರ್ಡನ್ ಅಲ್ಲಿ ಒಂದು, ಈಗ ಅರೇಂಜ್ಮೆಂಟ್ ಎಲ್ಲ ತುಂಬಾ ಟೈಮ್ ಹೋಗ್ತಾ ಇತ್ತು. ಅವ್ರ ಜೊತೆಗೆ ಇಡೀ ದಿವಸ ಇರೋ ಅವಕಾಶ ಆಗಿತ್ತು ನನಗೆ. ಅವ್ರಿಗೆ ಕೇಳಿದ್ರೆ, ಇಷ್ಟು ದೊಡ್ಡ ಹೆಸರು ಹೆಂಗ್ ಮಾಡಿದ್ರಿ ನೀವು, ಇಷ್ಟು ಖ್ಯಾತಿ ಹೇಗ್ ಬಂತು ನಿಮಗೆ ಅಂತ. ಅವ್ರು ಹೇಳಿದ ಮಾತು ನಿಮ್ಗೆ ಹೇಳ್ಬೇಕು ನಾನು, ನಿಮ್ಮ ಸಾಕಷ್ಟು ಜನ ತರುಣರಿದ್ದೀರಿ. ಅವ್ರು ಹೇಳಿದ್ರು, ನಾನು ಇದನ್ನ ನಾನಿ ಪಾಲ್ಕಿವಾಲಾ ಇಸ್ ಕಾಲ್ಡ್ ದಿ ಫಾದರ್ ಆಫ್ ದಿ ಇನ್ಕಮ್ ಟ್ಯಾಕ್ಸ್. ನಿಮ್ಗೆ ಗೊತ್ತಿರ್ಬೇಕು, ಬಜೆಟ್ ಬಗ್ಗೆ ಅವ್ರು ರಿವ್ಯೂ ಮಾಡೋರು. ಬಜೆಟ್ ಅದು ಮರುದಿವ್ಸ, ಒಂದ್ 2 ದಿವಸಕ್ಕೂ ಮಾಡ್ತಿದ್ರು ಅವರು. ಎಲ್ಲಿ? ಬ್ರೆಬಾರ್ನ್ ಸ್ಟೇಡಿಯಂ ಅಲ್ಲಿ ಮಾಡ್ಬೇಕು. ನಾವೆಲ್ಲೋ ಹಾಲ್ ಹಿಡ್ಕೊಂಡು ಮಾಡ್ತೀವಿ, ನೀವು ನಂಬ್ಲಿಕ್ಕಿಲ್ಲ. ದೊಡ್ಡ ಸ್ಟೇಡಿಯಂ ಅಲ್ಲಿ 25-30 ಸಾವಿರ ಜನ ಇರ್ಬೇಕು ಅವ್ರ ಪ್ರೆಸೆಂಟೇಶನ್ ಮಾಡಿದಾಗ. ಬೇಸಿಕ್ಲಿ ಲಾಯರ್, ಬಟ್ ಅಥಾರಿಟಿ ಆನ್ ಇಂಡಿಯನ್ ಟ್ಯಾಕ್ಸೇಷನ್, ಅಂತ ಅಥಾರಿಟಿ ಅವರು. ಅವ್ರ ಬಗ್ಗೆ ನಾನು ಎಕ್ಸಾಂಪಲ್ ಹೇಳ್ಬೇಕು. ಈ ದೊಡ್ಡ ಸ್ಥಾನ ಹೆಂಗ್ ಸಿಕ್ತು ನಿಮಗೆ, ಮರ್ಯಾದೆ ಸಿಕ್ತು ಅಂತ ಕೇಳಿದೆ. ಅವ್ರು ಹೇಳಿದ ಮಾತು ನಾನು ಬೆರಗಾಗ್ಬಿಟ್ಟೆ. ನಾನು ಇದನ್ನ ಕಲ್ತದ್ದು ಯಾರ ಕಡೆಯಿಂದ ಗೊತ್ತಾ ಅಂದ್ರು.
ಯಾರ ಕಡೆಯಿಂದ? ಒಬ್ಬ ಚಪ್ಪಲಿ ಹೊಲಿಯೋನ್ ಕಡೆಯಿಂದ ಕಲ್ತಿದ್ದೀನಿ ಇದನ್ನ ನಾನು. ಹೇಗೆ ಅಂತ ಕೇಳಿದೆ. ಅವ್ರು ಹೇಳಿದ್ರು, ನಾನು ಕಾಲೇಜ್ ಓದುವಾಗ ಬಾಂಬೆಯಲ್ಲಿ ಚೌಪಾಟಿ ಬೀಚ್ ಅಂತಿದೆ, ತಾವು ಗೊತ್ತಿದೆ. ಆ ಬೀಚ್ ಮೇಲೆ ಸಾಕಷ್ಟು ಜನ ಸಾಯಂಕಾಲ ಆಡಾಡಕ್ ಹೋಗ್ತಾರೆ. ಅಲ್ಲಿ ಚಾಟು ಇವೆಲ್ಲ ಮಾಡ್ತಾರೆ, ತುಂಬಾ ಚಾಟ್ ತಿಂತಾರೆ, ಪಾನಿಪುರಿ ಭೇಲ್ಪುರಿ ಎಲ್ಲ ಮಾಡ್ತಾರೆ. ಸಾಕಷ್ಟು ಜನ ಹೋಗ್ತಾರೆ. ಹೋಗಿ ಆಟ ಆಡುವಾಗ, ಮರಳಲ್ಲಿ ಓಡಾಡುವಾಗ ಏನಾಗತ್ತೆ, ಚಪ್ಪಲಿ ಬಾರ್ ಕಿತ್ಕೊಂಡ್ಬಂದ್ಬಿಡುತ್ತೆ. ಅಲ್ಲೊಬ್ಬ ಚಪ್ಪಲಿ ಹೊಲಿಯೋನ್ ಕೂತಿದ್ದ, 45 ವರ್ಷದವನು. ಇವ್ರು ಹೋದ ತಕ್ಷಣ ಮಳೆ ಹೊಡೆಯೋದು, ಕೊಟ್ಬಿಡೋದು, 4 ಕಣೆ ತಗೊಳ್ಳೋದು. ಹಾಗೆಲ್ಲ 4 ಕಣೆ. ಒಂದ್ ದಿವ್ಸ ವಿಚಾರ ಮಾಡಿದವನು, ಎಷ್ಟು ಅಂತ ರಿಪೇರ್ ಮಾಡ್ಲಿ ಚಪ್ಪಲಿ ನಾನು? ಜನ್ಮ ಪೂರ್ತಿ ಬರೀ 4 ಕಡೆ ತಗೊಂಡು ಹೋದ್ರೆ ಎಂದ ಉದ್ಧಾರ ಆಗೋದು ನಾನು? ಇನ್ಮೇಲೆ ಚಪ್ಪಲಿ ರಿಪೇರಿ ಮಾಡಲ್ಲ ನಾನು, ಹೊಸ ಚಪ್ಪಲಿ ಮಾತ್ರ ಹೊಲಿತೀನಿ ಅಂದ. ಹೊಸ ಚಪ್ಪಲಿ ಯಾರು ಮಾಡಕ್ ಕೊಡ್ತಾರೆ ಸ್ವಾಮಿ ಈಗ? ಅವಾಗೆಲ್ಲ ಬಂದ್ಬಿಟ್ಟಿತ್ತು, ಬಾಟಾ ಎಲ್ಲ ಬಂದಿತ್ತು. ಅಂಗಡಿಗೆ ಹೋಗಿ ತಕ್ಷಣ ತಗೊಂಡ್ಬರುವಂತ ಚಪ್ಪಲಿ ಇರ್ಬೇಕಾದ್ರೆ ಚಪ್ಪಲಿ ಮಾಡೋಕ್ ಕೊಡೋದು ಯಾರು ಮಾಡ್ತಾರೆ? ಅದು ಅದನ್ನ 15 ದಿವಸ ಟೈಮ್ ಬೇಕು ನನಗೆ. ಆ ಟೈಮ್ ಯಾರಿಗೂ ಇಲ್ಲ ಮುಂಬೈಯಲ್ಲಿ. ಆದ್ರೂ ಕೆಲವ್ರು ಅಂದ್ರು, ಅಂಗಡಿ ಇತ್ತಲ್ಲ ಚೌಪಾಟಿಯಲ್ಲಿ, ಅವ್ರು ಅಂದ್ರು, ಕೊಟ್ಟು ನೋಡೋಣ ರೀ ಅವನ್ಗೆ ಏನ್ ಮಾಡ್ತಾನೆ ನೋಡೋಣ. ಆಗಿನ ಕಾಲದಲ್ಲಿ ಹೇಗ್ ಮಾಡ್ತಿದ್ರು ಅಂದ್ರೆ, ಪೇಪರ್ ಮೇಲೆ ಪಾದ ಇಟ್ಟು ಈ ಬೌಂಡ್ರಿ ಹಾಕ್ಬೇಕು, ಆ ಚಿತ್ರ ಕೊಡ್ಬೇಕು ಅವ್ರಿಗೆ, ಅದ್ರ ಮೇಲೆ ಚಪ್ಪಲಿ ಹೊಲಿತಿದ್ದ ಅವನು. ಕರೆಕ್ಟ್ ಆಗಿ 15 ದಿವಸ ಕೊಡ್ಬೇಕು. ಆಗಿನ ಕಾಲದಲ್ಲಿ ಈ ಚಪ್ಪಲಿ ಹೊಲ್ಕೊಂಡಾಗ ಗಾಯ ಆಗೋದು ಕಾಲಿಗೆಲ್ಲ, ಚಪ್ಪಲಿ ಚರ್ಮ ಬಿರುಸಿರುತ್ತಲ್ಲ, ಕಾಲ್ ಕಿತ್ತಿ ಗಾಯ ಆಗ್ಬೇಕು. ಆದ್ರೆ ಇವನ್ ಚಪ್ಪಲಿ ಎಷ್ಟು ಸ್ಮೂತ್ ಆಗಿರ್ತಿತ್ತು ಅಂದ್ರೆ ಏನೂ ಆಗ್ತಿರ್ಲಿಲ್ಲ. ಕರೆಕ್ಟ್ 15 ದಿವಸ ಕೊಡೋನು, ತಾನೇ ಹೋಗಿ ಕೊಟ್ಟು ಬರೋನು. ಅದು ಸ್ಲೋಲಿ ಹೇಗೆ ಹಬ್ಬ ಬಿಡ್ತು ಅಂದ್ರೆ, ಅವ್ನ್ ಕೊಡ್ರಿ, ಅವ್ನ ಎಷ್ಟು ಚೆನ್ನಾಗಿ ಮಾಡ್ತಾನೆ ಗೊತ್ತಾ, ಮತ್ತೆ ಹೇಳಿ ಟೈಮ್ ಕರೆಕ್ಟ್ ಆಗಿ ಕೊಡ್ತಾನು. ಕ್ವಾಲಿಟಿ ಹೆಂಗಿದೆ, ಹಬ್ಬಕ್ಕೆ ಶುರು ಆಯ್ತು. ದೂರ ಇರೋರು ಕೂಡ ಏನ್ ಮಾಡ್ತಿದ್ರು ಅಂದ್ರೆ, ನಮ್ಗೆ ಆ ಕಡೆ ಹೋಗ್ತಿರಲ್ರಿ ಚೌಪಾಟಿ, ಹೇಗಿದ್ರು ಕೊಟ್ಟು ಬರ್ರಿ ಇದನ್ನ ಅಂತ ಹೇಳಿ ತಮ್ಮ ಪಾದದ ಗುರುತುಗಳನ್ನ ಎಲ್ಲ ಪೇಪರ್ ಮೇಲೆ ಅಳೆದು ಕೊಡೋರು. ಅವ್ನು ಕರೆಕ್ಟ್ ಆಗಿ ಒತ್ತಿ ಮುಟ್ಟಿಸ್ತಿದ್ದ. ಇಷ್ಟು ಹೇಳ್ಬಿಟ್ಟು ನನ್ನ ಪಾಲ್ಕಿ ಹೊಲ ಕೇಳಿದ್ರು, ಅವನಿಗೆ ಎಲ್ಲಿದ್ದಾನೆ ಗೊತ್ತಾ ಅಂದ್ರು. ನನ್ಗೆ ಗೊತ್ತಿಲ್ಲ ಅಂದೆ. 18 ವರ್ಷದ ಹಿಂದೆ ನಾನು ನೋಡಿದ್ದು ಆ ಮನುಷ್ಯನ, ಚಪ್ಪಲಿ ಹೊಲಿಯವನ್ನ 4 ಕಡೆ ಮಳೆ ಹೊಡೆದು ಚಪ್ಪಲಿ ರಿಪೇರ್ ಮಾಡಿಕೊಡ್ತಾ ಇದ್ದ. ಇವತ್ತು ಅವನದೇ ಒಂದು ಕಂಪನಿ ಇದೆ, ದಾವೂದ್ ಅಂಡ್ ಕಂಪನಿ. ಆ ದಾವೂದ್ ಅಲ್ಲ, ಇದು ಬೇರೆ ದಾವೂದ್. ಇದು ದಾವೂದ್ ಅಂಡ್ ಕಂಪನಿ ಅಂತ 13 ಕೋಟಿ ರೂಪಾಯಿ ಕಂಪನಿ ಇದೆ ಅವನದು ಇವತ್ತು ಅಂತ. ತಾವು ದಯವಿಟ್ಟು ನೆನಪಿಡ್ಬೇಕು, ನಾನು 13 ಕೋಟಿ ಅನ್ನೋದು 1971 13 ಕೋಟಿ. ಇವತ್ತೆಷ್ಟಾಗತ್ತೆ ಲೆಕ್ಕ ಹಾಕಿ. ಒಬ್ಬನೇ ಮನುಷ್ಯ ಹಠ ಹಿಡ್ದ, ನಾನು ಕ್ವಾಲಿಟಿ ಮಾಡ್ತೇನೆ, ಕರೆಕ್ಟ್ ಟೈಮ್ ಕೊಡ್ತೇನೆ. ಅಕಸ್ಮಾತ್ ಯಾರಿಗಾದ್ರೂ ಸರಿ ಇಲ್ಲ ಅಂದ್ರೆ 1 ಪೈಸಾ ತಗೊಳ್ಳಾರ್ದೆ ರಿಪೇರಿ ಮಾಡಿ ಕೊಡ್ತೇನೆ, ಪಕ್ಕ ಮಾಡಿಕೊಡ್ತೇನೆ. ಹೀಗೆ ಮಾಡಿ ತಮಾಷೆ ನೋಡಿ ಹೇಗಿದೆ, ಎಷ್ಟು ಫೇಮಸ್ ಆಗ್ಬಿಟ್ಟ. ಇವತ್ತು ಅವನ್ ಬದುಕಿಲ್ಲ, ಅವನ್ ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಈಗ ಜೆಟ್ ಎಲ್ಲ ಅಡ್ಡಾಡ್ತಾರೆ. ನೀವು ಅಡಿಡಾಸ್, ಮೈಕೆ ಎಲ್ಲಾ ಶೂಸ್ ಸೋಲ್ ಇದಾವಲ್ಲ, ಸಿಂಥೆಟಿಕ್ ಸೋಲ್, ಅವನೇ ಮಾಡೋದು, ಅವ್ರ ಕಂಪ್ನಿಯವ್ರು ಮಾಡೋದು. ಬ್ಯೂಟಿಫುಲ್ ಅಲ್ಲ? ಅವ್ರು ಹೇಳಿದ್ರು, ನಾನು ಅರ್ಥ ಮಾಡ್ಕೊಂಡದ್ದು, ನಾವು ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಪ್ರಾಮಾಣಿಕವಾಗಿ ಪೂರ್ತಿ ಪ್ರಯತ್ನ ಹಾಕಿ ಮಾಡಿದ್ರೆ ಗ್ಯಾರಂಟಿ ಆಗ್ತದೆ ಅಂತ ಅನಿಸ್ತು. ನಮ್ಮ ಮನೇಲೆಲ್ಲ ಬೇಡ ಅಂದ್ರು, ಲಾಗ್ ಹೋಗ್ಬೇಡ ಅಂದ್ರು ಎಲ್ಲರೂ. ಆದ್ರೆ ನಾನು ಹಠ ಹಿಡಿದು ಹೋದೆ. ಇವತ್ತು ನಾನು ಸುಪ್ರೀಂ ಕೋರ್ಟ್ ಅಲ್ಲಿ 1 ತಾಸು ಆರ್ಗ್ಯುಮೆಂಟ್ ಮಾಡಿದ್ರೆ 5,000 ರೂಪಾಯಿ ಚಾರ್ಜ್ ಮಾಡ್ತೇನೆ. ನಾನು ಎಲ್ಲ ವಿಮಾನದಲ್ಲಿ ಹೋಗಲ್ಲ, ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಹೋಗ್ತೇನೆ. ಇನ್ನು ಮುಂದೆ 10 ವರ್ಷ ನನಗೆ ಆಗುವಷ್ಟು ಕೆಲಸ ಇದಾವೆ. ಅಂದ್ರೆ ನಾನು ಅಹಂಕಾರ ಹೇಳ್ಕೊಳಕ್ ಹೇಳ್ತಾ ಇಲ್ಲ. ಆಸ್ ಲಾಂಗ್ ಆಸ್ ಯು ಚೇಸ್ ಕ್ವಾಲಿಟಿ, ದಿ ನಂಬರ್ಸ್ ವುಡ್ ಕಮ್. ನಾವು ನಂಬರ್ ಹೆಚ್ಚಿಗೆ ಮಾಡೋಕ್ ಹೋದಾಗ ಕ್ವಾಲಿಟಿ ಡೈಲ್ಯೂಟ್ ಮಾಡ್ಕೋಬಾರ್ದು. ಅದು ಹೇಳ್ತಾರೆ, ಎಸ್ಪೆಷಲಿ ನಾವು ಸರ್ವಿಸ್ ಸೆಕ್ಟರ್ ಅಲ್ಲಿ ಇರುವಾಗ ಕ್ವಾಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಜನಕ್ಕೆ ಎಷ್ಟರ ಮಟ್ಟಿಗೆ ಬಂದ್ಬಿಡ್ಬೇಕಾದ್ರೆ ಬಿಡ್ರಿ, ಅವ್ರ ಕಡೆ ಹೋದ್ರೆ ಆಯ್ತಲ್ಲ, ಬೇಕಾದಂಗೆ ಆಗತ್ತೆ ಅಂತ. ಈ ಬೆಂಗಳೂರಲ್ಲೇ ನೋಡಿ, ಬೆಂಗಳೂರು ನೋಡಿ, ಬೇಕಾದಷ್ಟು ಹೋಟೆಲ್ ಇದಾವೆ. ಕೆಲವೊಂದು ಹೋಟೆಲಲ್ಲಿ ನೀವು ಕಾಯ್ಕೊಂಡು ನಿಂದಿರ್ಬೇಕು ಹೊರಗಡೆ, ಎಲ್ಲರಿ ಬರ್ಬೇಡ್ರಿ ಅಂತ. ಮೊನ್ನೆ ವಿದ್ಯಾರ್ಥಿ ಭವನ್ ಅಂತಿದೆ, ನಾನು ಅಡ್ವರ್ಟೈಸ್ ಮಾಡ್ಲಿಕ್ಕೆ ಹೊರಟಿಲ್ಲ, ಬಟ್ ಹೇಳ್ತೀನಿ. ನಾನು ತುಂಬಾ ಸ್ನೇಹಿತರು, ಸಾಯಂಕಾಲ ಹೋದ್ರೆ ಜನ ಜಾತ್ರೆ ಇದ್ದಂಗಿದೆ. ಏನಾಯ್ತಪ್ಪ ಹೋಟೆಲಲ್ಲಿ ಅಂದ್ರೆ, ಆ ಹುಡುಗ ಬಂದು ಕರ್ಕೊಂಡು ಹೋದ ಒಳಗೆ, ನಾನು ಅರುಣ್ ಕರ್ಕೊಂಡು ಹೋದ ನಾನು ಒಳಗಡೆ. ಏನ್ ಅರುಣ್ ಗದ್ಲ ಇದೆ ಹೊರ? ಗದ್ಲ ಅಲ್ಲ ಸರ್, ಟೋಕನ್ ಕೊಡ್ತೀವಿ ನಾವು, 8 ಗಂಟೆಗೆ ಕ್ಲೋಸ್ ಮಾಡ್ಬಿಡ್ತೀವಿ. ಅಷ್ಟೊಳಗೆ ಯಾರಿಗೆ ಟೋಕನ್ ಸಿಗುತ್ತೋ ಅವ್ರು ಬರ್ತಾರೆ, ಇದ್ರು ಬರಲ್ಲ ಅಂತ. ಟೋಕನ್ ಕೊಡುವಂತ ಒಬ್ಬರ ಮೇಲೆ ಮುಗಿಬಿದ್ದು ತಗೋತಾ ಇದ್ದಾರ್ರಿ ಆ ಜಾತ್ರೆ. ಸಾರಿ, ಹೋಗ್ರಿ ಬರ್ಬೇಡ ಹೋಗ್ರಿ. ಅವ್ನು ಏನ್ ತಳ್ತಾನ ಅವ್ರನ್ನ, ದುಡ್ಡು ಕೊಟ್ಟು ಬರೋರವರು. ಯಾಕೆ ಹೆಂಗೆ? ಪಕ್ಕದಲ್ಲೇ ಒಂದು ಹೋಟೆಲ್ ಇದೆ, ಸೋಫಾ ಹಾಕಿದ್ದಾರೆ, ಮೋಸ್ಟ್ ವೆಲ್ಕಮ್, ಬನ್ನಿ ದಯವಿಟ್ಟು ಬನ್ನಿ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಕೇಳಿದ್ ಏನ್ ಸಕ್ಸಸ್ ಯಾಕೆ ಗೊತ್ತಾ? ಇದು ಕ್ವಾಲಿಟಿ, ಮತ್ತೊಂದೇನು ಇಲ್ಲ. ಒಂದು ಸಲ ನಿಮ್ಮಲ್ಲಿ ಕ್ವಾಲಿಟಿ ಇದ್ರೆ ಯು ಕ್ಯಾನ್ ಡಿಕ್ಟೇಟ್ ಟರ್ಮ್ಸ್. ಇವತ್ತು ನಾವು ಬೇಕಾದಷ್ಟು ಜನ ನೋಡಿಲ್ವಾ, ಕಂಪನಿಗಳು ನೋಡಿಲ್ವಾ, LNT ಕೊಟ್ರೆ ಆಯ್ತು ಬಿಡ್ರಿ,
ಟಾಟಾಸ್ ಇಸ್ ಗುಡ್, ರಿಲಯಬಲ್. ಗೋದ್ರೇಜ್ ಚೆನ್ನಾಗಿರುತ್ತೆ, ಕಂಪನಿ ಚೆನ್ನಾಗಿದೆ ಅನ್ನೋದು. ಹಿಂದೂಸ್ತಾನ್ ಲಿವರ್ಸ್ ಬಿಟ್ಬಿಡಿ, ಚೆನ್ನಾಗಿದ್ದಾರೆ. JP Morgan, KPMG, ನಿಮ್ದು ಡೆಲಾಯ್ಟ್, ಅರ್ನ್ಸ್ಟ್ ಅಂಡ್ ಯಂಗ್ ಕಂಪನೀಸ್, ಕೆಲವರು ಹೆಸರು ಮಾಡ್ಬಿಟ್ರು, ದೊಡ್ಡ ಹೆಸರು ಆಯ್ತು ಅವ್ರದೆಲ್ಲ. ಫಾರ್ ಎಕ್ಸಾಂಪಲ್ ಈಗ ಪಿಯೂಷ್ ಗೋಯಲ್ ಇದಾರಲ್ಲ, ಒನ್ ಆಫ್ ದಿ ಫೈನೆಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ಸ್. ಪ್ರಭು, ನಮ್ಮ ದೀಪಕ್ ಪಾರೇಖ್, ಅವ್ರು ಯಾಕಾಯ್ತು? ಅಷ್ಟು ವರ್ಷ ಒಂದೇ ಸಮ ಕ್ವಾಲಿಟಿ 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 ಬೆನ್ ಹತ್ತಿ ಅದಾದಾಗ ಮಾತ್ರ ಬಂತು. ಈ ಕ್ವಾಲಿಟಿ ಅನ್ನೋದು ಇದೆಯಲ್ಲ, ಇಟ್ ಒನ್ ಆಫ್ ದಿ ಫೈನೆಸ್ಟ್ ಬಿಸಿನೆಸ್ ಎಥಿಕ್ಸ್. ಐ ನಾಟ್ ಕಾಂಪ್ರಮೈಸ್ ಮಾಡೋದೇ ಇಲ್ಲ. ಇದು ಹಿಂಗೆ ಆಗ್ಬೇಕು, ಹೀಗೆ ಆಗ್ಬೇಕು. ಯು ಮೇ ಲೂಸ್ ಅ ಫ್ಯೂ ಕಸ್ಟಮರ್ಸ್, ಬಟ್ ಯು ಗೆಟ್ ಮೆನಿ ಮೋರ್ ಕಸ್ಟಮರ್ಸ್. ಪ್ರಾಸೆಸ್ ಓರಿಯೆಂಟೆಡ್ ಆಗಿದ್ರೆ ಖಂಡಿತ ಆಗುತ್ತೆ. ಎರಡನೇ ಗುಣ ನನಗನ್ಸಿದ್ದು ಸರ್ವಿಸ್ ಇಸ್ ಕಮಿಟ್ಮೆಂಟ್. ಸರ್ವಿಸ್ ಅನ್ನೋದು ಕಮಿಟ್ಮೆಂಟ್. ಅದು ಇಟ್ ಆಲ್ಸೋ ಹ್ಯಾಸ್ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಬಹುದೊಡ್ಡ ಜವಾಬ್ದಾರಿ ಅದು, ನೈತಿಕ ಜವಾಬ್ದಾರಿ ಅದು. ಆ ನೈತಿಕ ಜವಾಬ್ದಾರಿ ಸರ್ವಿಸಸ್ ಅಲ್ಲಿ ಬರಲೇಬೇಕು. ನಮಗೆ ಅನ್ಬೇಕು, ಅವ್ರ ಕಡೆ ಹೋದ್ರೆ ಬಿಡಪ್ಪ ಆಗತ್ತೆ, ಅಕಸ್ಮಾತ್ ಆಗದೆ ಹೋದ್ರೆ ನಾನು ಜವಾಬ್ದಾರಿ ತಗೋತೀನಿ ಅನ್ನುವಂಥದ್ದು. ನಾನೊಂದು ಸಣ್ಣ ಘಟನೆ ಹೇಳ್ಬೇಕು, ಇದನ್ನು ಬಹಳ ಚಂದ ಇದೆ. ಟೋಕಿಯೋದಲ್ಲಿ ಒಂದು ಹೋಟೆಲ್ ಇದೆ. ನೀವ್ಯಾರ ಟೋಕಿಯೋಕ್ಕೆ ಹೋದ್ರೆ ಹೋಗಿ ಬರ್ಬೋದು. ಅಲ್ಲಿ ಒನ್ ಆಫ್ ದಿ ಫೈನೆಸ್ಟ್ ಹೋಟೆಲ್ಸ್ ಇನ್ ಟೋಕಿಯೋ. ಅದ್ರ ಹೆಸರೇ ಶೂಚಿ ಅಂತ. ಶುಚಿ ಅಂತ ಹೋಗ್ಬೋದು ನಾವು. ಅದನ್ನ ಚೆನ್ನಾಗಿದೆ, ಶುಚಿಯಾಗಿದೆ ಅಂತ. ಆ ದೊಡ್ಡ ಹೋಟೆಲ್ ಅದು. ಅಲ್ಲಿ ಎಷ್ಟು ಚಂದ, ಒಬ್ಬ ಹುಡುಗ ಅಲ್ಲಿ ಕೆಲಸ ಮಾಡೋಕ್ ಬಂದ. ಬಡ ಹುಡುಗ, ನೆಲ ಒರೆಸೋದು, ತಟ್ಟೆ ತೊಳೆಯೋದು ಕೆಲ್ಸಕ್ಕೆ ಬಂದ. ಮಾಡ್ತಾ 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 ದೊಡ್ಡ ಹೆಸರು ಮಾಡ್ಕೊಂಡ, ಮ್ಯಾನೇಜರ್ ಆದ. ಮಾಲೀಕರಿಗೆ ಅನಿಸ್ತು ಬಹಳ ಚೆನ್ನಾಗಿದ್ದಾನೆ ಇವನು, ಅವ್ರ ಕಂಪನಿ ಕ್ಲೋಸ್ ದ ಹೋಟೆಲ್ ಬಿಟ್ಟು ಹೋಗ್ಬೇಕು ಅನ್ಕೊಂಡ್ರು. ಇವನಿಗೆ ಮಾರಿ ಹೋಗ್ಬಿಟ್ರು. ಇವನ್ ಯಾವಾಗ ತಗೊಂಡ ಹೋಟೆಲ್ ಇಷ್ಟು ಚಂದ ಮಾಡಿದ ಅಂದ್ರೆ, ಅವ್ನು ಚಾಲೆಂಜ್ ಮಾಡೋನು. ಈ ಹೋಟೆಲ್ ಅಲ್ಲಿ ಏನಾದ್ರೂ ಒಂದು ಅಶುಚಿ ಆಗಿರೋ ಕಂಡ್ರೆ, ಯಾವುದೇ ಒಂದು ಪ್ಲೇಟ್ ಕೊಳಕಾಗಿದೆ ಅಂದ್ರೆ, ಅಡಿಗೆ ಚೆನ್ನಾಗಿಲ್ಲ ಅಂದ್ರೆ, ಯು ಡೋಂಟ್ ಹ್ಯಾವ್ ಟು ಪೇ, ದುಡ್ಡೇ ಕಟ್ಟೋ ಕಾರಣ ಇಲ್ಲ. ಆ ತರದ ಹಠ ಹಿಡಿದು ಮಾಡೋಕ್ ಶುರು ಮಾಡಿದ. ಎಷ್ಟರ ಮಟ್ಟಿಗೆ ಕ್ವಾಲಿಟಿ ಬಂತು ಅಂದ್ರೆ, ಆಲ್ ಏರ್ಲೈನ್ಸ್ಗೆಲ್ಲ ಊಟ ಒಂದೇ ಹೋಗ್ಬೇಕು. ಬ್ರಿಟಿಷ್ ಏರ್ವೇಸ್ ಬಹಳ ಫಸಿ ಅವ್ರು ಕೂಡ ಅವನಲ್ಲಿ ತಗೊಳಕ್ ಶುರು ಮಾಡಿದ್ರು. ಎಲ್ಲ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಎಲ್ಲ ಒಂದೇ ಊಟ ಹೋಗೋದು. ಒಂದು ಘಟನೆ ಆಯ್ತು. ಒಂದು 10 ವರ್ಷ ಎಲ್ಲ ಕಡೆ ಹೋಟೆಲ್ ಯಾವುದು ಶುಚಿ ಅಂದ್ರೆ ಮಾತಾಡೋಂಗಿಲ್ಲ, ಅಷ್ಟು ಒಳ್ಳೆ ಕ್ವಾಲಿಟಿ ಇದ್ದೇ ಇರ್ತದೆ ಅಂತ. ಒಂದು ಸಲ ಯಾವುದೋ ಒಂದು ವಿಮಾನ ಟೇಕ್ ಆಫ್ ಆಯ್ತು. ಮೇಲೆ ಹೋಗಿ ಸ್ವಲ್ಪ ಹೊತ್ತಿಗೆ ಏನಾಯ್ತೋ ಗೊತ್ತಿಲ್ಲ, ಒಬ್ಬ ವಾಂತಿ ಮಾಡ್ಕೊಂಡ್ಬಿಟ್ಟ. ಇದು ವಾಂತಿ ಅನ್ನೋದೊಂದು ಸೈಕಾಲಜಿಕಲ್. ಇದು ಒಂದು 50 ಜನ ಕೂತ್ಕೊಂಡಾಗ ಊಟ ಮಾಡಿ ವಾಂತಿ ಮಾಡ್ಕೊಂಡ್ರೆ, ಅಯ್ಯೋ ನಮಗೂ ಅನ್ಸೋ ವಾಂತಿ ಬರೋಕ್ ಶುರು ಆಯ್ತು ಅಂತ ಅನ್ಸುತ್ತೆ. 6-7 ಜನ ಮಾಡ್ಕೊಂಡ್ರು. ಅಲ್ಲಿಂದ ಇಮಿಡಿಯೇಟ್ಲಿ ಕ್ಯಾಪ್ಟನ್ ಫೋನ್ ಮಾಡಿದಾಗ ಗ್ರೌಂಡ್ ಸ್ಟೇಷನ್ಗೆ, ನಾನು ವಿಮಾನ ವಾಪಸ್ ತರ್ತಾ ಇದ್ದೀನಿ ಟೋಕಿಯೋಗೆ, ಎಲ್ಲೋ ಫುಡ್ ಪಾಯ್ಸನಿಂಗ್ ಆದಂಗಿದೆ. ಆ ಊಟ ಎಲ್ಲಿಂದ ಬಂತು ಚೆಕ್ ಮಾಡಿ, ಎದರಲ್ಲಿ ಪಾಯ್ಸನ್ ಇದೆ ಚೆಕ್ ಮಾಡಿ, ಎಲ್ಲರೂ ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ. ಸೀರಿಯಸ್ ಆಗಿದೆ. ಆಂಬ್ಯುಲೆನ್ಸ್ ಕರೆಸಿ, ಡಾಕ್ಟರ್ ಕರೆಸಿ ಏರ್ಪೋರ್ಟ್ಗೆ, 15-20 ನಿಮಿಷದಲ್ಲಿ ನಾನು ಲ್ಯಾಂಡ್ ಮಾಡ್ತೀನಿ ಅಂತ. ತಕ್ಷಣ ಹೋಟೆಲ್ಗೆ ಹೋಯ್ತು, ಶುಚಿ ಹೋಟೆಲ್ಗೆ. ಏನ್ ಸಪ್ಲೈ ಮಾಡಿದ್ರಿ ನೀವು? ಮೇಲೆ ಏರ್ಕ್ರಾಫ್ಟ್ ಅಲ್ಲಿ ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ, ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ ಅಂತ. ಆತ ಇಮಿಡಿಯೇಟ್ಲಿ ಕ್ಯಾಂಟೀನ್ ಮೆಸ್ಸಿಗೆ ಹೋದ. ಏನ್ ಅಡಿಗೆ ಮಾಡಿದ್ರಿ, ತಿಂದು ನೋಡಿದ್ರ, ಚೆಕ್ ಮಾಡಿದೀವಿ ಅಂತ. ಇನ್ನೊಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾನ್ರು. ಕೋಣೆಗೆ ಬಂದ. ನೋಡಿ ಇದು ಹೇಗಿದೆ, ಓನರ್ ಆಫ್ ದಿ ಹೋಟೆಲ್. ಅದು ಸ್ವಲ್ಪ ಇಂಪಲ್ಸಿವ್ ಅನಿಸ್ಬಹುದು ನಿಮಗೆ, ಬಟ್ ಆದದ್ದು ಹಾಗೆ. ತನ್ನ ಕೋಣೆಗೆ ಬಂದು ಒಂದು ಪತ್ರ ಬರೆದ, ಒಂದು ಬ್ಲಾಂಕ್ ಚೆಕ್ ಸೈನ್ ಮಾಡಿದ. ಗವರ್ಮೆಂಟ್ ಈ ಪತ್ರ ಬರೆದಿದ್ದಾನೆ, ನಮ್ಮ ಹೋಟೆಲ್ನಿಂದ ಊಟ ಹೋಗಿತ್ತು, ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಸುದ್ದಿ ಕೇಳಿದೆ ನಾನು. ಯಾರಿಗೆ ಎಷ್ಟು ತೊಂದರೆ ಆಯ್ತೋ ಗೊತ್ತಿಲ್ಲ ನನಗೆ, ಎಷ್ಟು ಜನ ಸಾಯ್ತಾರೋ ಅಂತ ಗೊತ್ತಿಲ್ಲ. ವಾಪಸ್ ವಿಮಾನ ಬರುತ್ತೆ, ಅವರೆಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ, ಯಾರ್ಯಾರಿಗೆ ಏನೇನ್ ಟ್ರೀಟ್ಮೆಂಟ್ ಬೇಕೋ ಅವ್ರ ಪೂರ್ತಿ ಟ್ರೀಟ್ಮೆಂಟ್ ಕೊಡಿ. ಅಕಸ್ಮಾತ್ ಯಾರಾದ್ರೂ ಸತ್ರೆ ಅವ್ರ ಮನೆಗೆ ಇಷ್ಟು ಹಣ ಅಂತ ಕೊಡಿ. ಎಲ್ಲ ಹಣವನ್ನು ನೀವು ತೀರ್ಮಾನ ಮಾಡಿ, ಡಾಕ್ಟರ್ ಖರ್ಚು, ಆಂಬ್ಯುಲೆನ್ಸ್ ಖರ್ಚು, ವಿಮಾನ ವಾಪಸ್ ಬಂದು ಟೇಕ್ ಆಫ್ ಆಗೋ ಖರ್ಚು ಎಲ್ಲಕ್ಕೂ ನಾನು ಜವಾಬ್ದಾರ ಆಗಿರ್ತೀನಿ ಅಂತ ಚೆಕ್ ಬರೆದಿಟ್ಟ. ಅಷ್ಟೇ ಆಗಿದ್ರೆ ಚೆನ್ನಾಗಿತ್ತೇನೋ. ನೇಣು ಹಾಕೊಂಡು ಸತ್ತೋದ. ಮುಂದೆ ಅರ್ಧ ಗಂಟೆಗೆ ವಾಪಸ್ ಬಂತು ಪ್ಲೇನು. ಇಳಿದ್ರು, ಯಾರೂ ಸತ್ತಿರ್ಲಿಲ್ಲ. ಒಬ್ಬನಿಗೇನು ಫುಡ್ ಪಾಯ್ಸನಿಂಗ್ ಆಗಿತ್ತು, ಅವನಿಗೆ ಆಗ್ಲಿಲ್ಲ ಯಾವುದು ಊಟ ಅನ್ಸುತ್ತೆ. ಉಳಿದವ್ರಿಗೇನು ನೋಡಿ ವಾತಿ ಮಾಡ್ಕೊಂಡವ್ರು ಇವರು. ಆದ್ರೆ ಅವ್ನು ನೋಡಿ ಬ್ಲಾಂಕ್ ಚೆಕ್ ಸೈನ್ ಮಾಡಿಕೊಟ್ಟು ಹೋಗಿದ್ದಾನೆ. ಜನ ಅಂದ್ರು ಯಾಕೆ ಸಾಯ್ಬೇಕಾಗಿತ್ತು? ಅವ್ನು ಹೇಳಿದ್ರೆ ನನಗೆ ಮುಖ ತೋರ್ಸಕ್ಕಾಗಲ್ಲ, ನಾನು ಇದುವರೆಗೂ ಹೇಗೆ ಮೇಂಟೈನ್ ಮಾಡಿದ್ದೀನಿ ಅಂದ್ರೆ, ನನ್ನ ಹೋಟೆಲಲ್ಲಿ ಒಂದೇ ಒಂದು ಪದಾರ್ಥ ಕೂಡ ಕೆಟ್ಟದಿರೋಕ್ ಸಾಧ್ಯ ಇಲ್ಲ ಅಂದಿದ್ದೀನಿ. ಈಗ ಎಷ್ಟೊಂದು ಜನ ಫುಡ್ ಪಾಯ್ಸನಿಂಗ್ ಆಗಿದೆ, ಯಾರೋ ಸತ್ತೋದ್ರೆ ಐ ಆಮ್ ಕಂಪ್ಲೀಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಇಟ್ ಅಂತ ಹೇಳಿ ಸತ್ತೋದ. ಇವತ್ತಿಗೂ ಶುಚಿ ಹೋಟೆಲ್ ಇದೆ, ಇವತ್ತಿಗೂ ಅದೇ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ.
ಜನ ಹೇಳ್ತಾರೆ ಇಫ್ ಯು ವಾಂಟ್ ಟು ಹ್ಯಾವ್ ಗುಡ್ ಫುಡ್ ಗೋದೆ ಶುಚಿ ಹೋಟೆಲ್. ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ಆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅವ್ನು ಸ್ವಲ್ಪ ಜಾಸ್ತಿ ಮಾಡಿದ, ಕಾಯ್ಬೇಕಂದ್ರೆ ಅರ್ಧ ಗಂಟೆ ಕಾಯ್ಬೇಕಾಗಿತ್ತು. ಅವನಿಗೆ ಗೊತ್ತಾಗ್ತದೆ ಯಾರು ಸಾಯ್ಲಿಲ್ಲ ಅಂತ ಗೊತ್ತಾಗ್ತಿತ್ತು, ಏನು ತೊಂದರೆ ಇಲ್ಲ. ಬಟ್ ಆದ್ರೆ ಅವನ ಜವಾಬ್ದಾರಿ ಎಷ್ಟು ಮಟ್ಟದ್ದು. ನಾನು ಹೇಳ್ತೀನಲ್ಲ, ಈ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಬಹಳ ದೊಡ್ಡ ಕೆಲಸ ಇದೆ, ಬಹಳ ದೊಡ್ಡ ಕೆಲಸ. ನಾನು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ದಲ್ಲಿ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ನನಗೆ ರೇಡಿಯೋ ಆಕ್ಟಿವ್ ಮಟೀರಿಯಲ್ ಎಲ್ಲ ಯೂಸ್ ಮಾಡ್ಬೇಕಾಗಿತ್ತು, ಯುರೇನಿಯಂ ಸಾಲ್ಟ್ಸ್ ಎಲ್ಲ ಯೂಸ್ ಮಾಡ್ಬೇಕಾಗಿತ್ತು. ಅದು ಇಂಗ್ಲೆಂಡ್ ನಿಂದ ಗ್ಲಾಕ್ಸೋ ಕಂಪನಿಯಿಂದ ಬರೋದು. ಅದ್ಮೇಲೆ ಲೇಬಲ್ ಬರೆದಿದ್ರು ಇದು ರೇಡಿಯೋ ಆಕ್ಟಿವ್ ಅಲ್ಲ, ಇದರಿಂದ ಏನ್ ರೇಡಿಯೇಷನ್ ಆಗಲ್ಲ ನಿಮಗೆ, ಆಲ್ಫಾ ಬೀಟಾ ಗಾಮಾ ರೇಡಿಯೇಷನ್ ಏನಾಗಲ್ಲ, ಯೂಸ್ ಮಾಡಬಹುದು ಅಂತ. ನಾನು ಯೂಸ್ ಮಾಡ್ತಾ ಇದ್ದೆ. ನಮಗೆಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಪ್ರತಿ ದಿವಸ ನಮ್ಮ ಶರ್ಟಿಗೆ ಈ ಎಕ್ಸ್ರೇ ಪ್ಲೇಟ್ ಹಾಕ್ತಿದ್ರು ದಿನ, ಎಷ್ಟು ರೇಡಿಯೇಷನ್ ಆಯ್ತಾ ನೋಡ್ಬೇಕು ಅಂತ. ಸಾಯಂಕಾಲ ಎಕ್ಸ್ಪೋಸ್ ಮಾಡೋರು, ಮತ್ತೆ ಮರು ದಿವಸ ಹಾಕೋದು. ಒಂದ್ ದಿವಸ ನೋಡಿದ್ರೆ ರೇಡಿಯೇಷನ್ ಆಗ್ಬಿಟ್ಟಿದೆ ನನಗೆ. ಓ ಮೈ ಗಾಡ್, ಎಲ್ಲಿ ರೇಡಿಯೇಷನ್ ಆಯ್ತು? ರಿಯಾಕ್ಟರ್ ಒಳಗೆ ಹೋಗಿದ್ರೆ? ಇಲ್ಲ ಹೋಗಿಲ್ಲ. ಹೆಂಗಾಯ್ತು? ಚೆಕ್ ಮಾಡೋಣ. ಮರು ದಿವಸ ಮತ್ತೆ ಆಗಿದೆ. ನಾನು ಊಟ ಮಾಡಕ್ಕೆ ಆಗ್ತಾ ಇಲ್ಲ, ಬಾಯೆಲ್ಲ ಗುಳ್ಳೆ ಆಗಿದೆ, ಏನು ನೀರು ಕೂಡ ಹೋಗಲ್ಲ, ಆ ತರ ಪರಿಸ್ಥಿತಿ ಆಗ್ಬಿಡುತ್ತೆ ನಂದು. ಅಲ್ಲಿ ಅಡ್ಮಿಟ್ ಮಾಡಿದ್ರು ಹಾಸ್ಪಿಟಲ್ ಅಲ್ಲಿ ನನಗೆ. ನಿಮ್ಗೆ ರೇಡಿಯೇಷನ್ ಆಗಿದೆ, ಯುರೇನಿಯಂ ಎಕ್ಸ್ಪೋಜರ್ ಆಗಿದೆ ನಿಮ್ಗೆ. ಎಲ್ಲಿದ್ ಬಂತದ್ದು? ಹುಡುಕಿ ನೋಡಿದ್ರೆ ಈ ಗ್ಲಾಕ್ಸೋದಿಂದ ಬಂದಿದೆಯಲ್ಲ ಯುರೇನಿಯಲ್ ಅಸಿಟೇಟ್ ಅನ್ನೋದು, ಅದ್ರಲ್ಲಿ ರೇಡಿಯೇಷನ್ ಬಂದ್ಬಿಟ್ಟಿದೆ. ಅವ್ರ ಮೇಲೆ ಇಲ್ಲ ಅಂತ ಬರ್ದಿದ್ದಾರೆ. ಇಮಿಡಿಯೇಟ್ಲಿ ನಮ್ಮ ಡೈರೆಕ್ಟರ್ ಒಬ್ರು ಇದ್ರು, ಅವ್ರ ತಕ್ಷಣ ಫೋನ್ ಮಾಡಿದ್ರು ಗ್ಲಾಕ್ಸೋ ಕಂಪನಿಗೆ, ಏನ್ ಹಿಂಗ್ ಬರ್ದಿದ್ದೀರಿ, ಹಿಂಗಾಗಿದೆ, ಬ್ಯಾಚ್ ನಂಬರ್ ಸೋ ಅಂಡ್ ಸೋ, ನಮ್ ಹುಡುಗನಿಗೆ ಹಿಂಗಾಗಿದೆ, ಅಡ್ಮಿಟ್ ಮಾಡಿದೀವಿ ಅಂತ ನಮ್ಮ ರಿಪೋರ್ಟ್ ಎಲ್ಲ ಕಳಿಸಿದ್ರು. ಅವರು ಚೆಕ್ ಮಾಡಿದ್ರು ಅನ್ಸುತ್ತೆ, ಎಸ್ ದರ್ ಇಸ್ ಅ ಸ್ಮಾಲ್ ರೇಡಿಯೇಷನ್ ಇದೆ ಅಂದ್ಬಿಟ್ಟು ತಕ್ಷಣ ಅವ್ರು ಬರೆದ್ರು ಆ ರೇಡಿಯೇಷನ್ ಆಗಿದೆ, ವೆರಿ ಸಾರಿ, ವಿ ವಿಡ್ರಾಯಿಂಗ್ ದ ಸ್ಯಾಂಪಲ್ ವಾಸ್ ತಗೋತೀವಿ. ಅದಲ್ಲದೆ ಆ ಹುಡುಗನಿಗೆ BRC ಅಲ್ಲಿ ಏನೇನ್ ಟ್ರೀಟ್ಮೆಂಟ್ ಆಗಬೇಕೋ ಅದು ಪೂರ್ತಿ ಖರ್ಚು ನಮ್ದೇನೆ. ಪೂರ್ತಿ ಟ್ರೀಟ್ಮೆಂಟ್ ಆಗಿ ಎಲ್ಲಿವರೆಗೆ ಹೋಗ್ಬಿಟ್ರು ಅವ್ರು ಅಂತಂದ್ರೆ, ಐ ಆಮ್ ಹ್ಯಾಪಿ ಅಬೌಟ್ ದೋಸ್ ಕಂಪನೀಸ್ ಮಾಡಿ ಆ ಹುಡುಗನಿಗೆ PhD ಆಗಿದೆ ಹೇಗಿದ್ರು, ಇಫ್ ಯು ವಾಂಟ್ಸ್ ವರ್ಕ್ಸ್ ಇನ್ ಗ್ಲಾಕ್ಸೋ ವಿ ಆರ್ ಗೋಯಿಂಗ್ ಟು ಗಿವ್ ಎ ಜಾಬ್ ಆಲ್ಸೋ ಟು ಹಿಮ್, ಕೆಲಸ ಕೂಡ ಕೊಡ್ತೀವಿ. ಯಾಕೆ ಇದನ್ನ ಹೇಳ್ತೀವಿ? ದೊಡ್ಡ ದೊಡ್ಡ ಕಂಪನಿ ಬಗ್ಗೆ ಯಾಕೆ ನಂಬಿಕೆ ಬರ್ತದೆ ಅಂದ್ರೆ, ದೇ ನಾಟ್ ಓನ್ಲಿ ಸರ್ವ್ ಬಟ್ ದೇ ಆಲ್ಸೋ ಮೇಕ್ ಎ ಮಾರಲ್ ಕಮಿಟ್ಮೆಂಟ್. ಈ ಮಾರಲ್ ಕಮಿಟ್ಮೆಂಟ್ ಇದೆಯಲ್ಲ, ಒನ್ ಆಫ್ ದ ಗ್ರೇಟೆಸ್ಟ್ ಪ್ರೊಫೆಷನಲ್ ಎಥಿಕ್ಸ್. ಇನ್ನೊಂದು ಬಹು ದೊಡ್ಡದು ಪ್ರೊಫೆಷನಲ್ ಎಥಿಕ್ಸ್ ಒಳಗೆ, ವೃತ್ತಿ ಜೀವನದ ನೈತಿಕತೆಯಿಂದ ಆಗುವಂತಹದ್ದಂದ್ರೆ, ಯು ಬಿಲ್ಡ್ ರಿಲೇಶನ್ಶಿಪ್. ಬಹಳ ಮುಖ್ಯ ಇದು. ನಿಮ್ಮಲ್ಲಿ ಅನುಭವ ಆಗಿದೆ, ಎಷ್ಟೋ ಜನಕ್ಕೆ ನಿಮ್ಗೆ ಅನುಭವ ಆಗಿರುತ್ತೆ. ಕೆಲವೊಂದು ಕಂಪನಿ ಕೆಲವು ಇಂಡಿವಿಜುವಲ್ಸ್ ಟ್ಯಾಕ್ಸ್ ತಗೊಳ್ಳೋರು, ಅವ್ರು ಬೇರೆ ಕಡೆ ಹೋಗೋದೇ ಇಲ್ಲ, ಅವ್ರು ಇದಾರಲ್ಲಪ್ಪ, ಅವ್ರು ಗೊತ್ತಿದೆಯಲ್ಲ ಮಾಡ್ಬಿಡು. ಈ ಫ್ಯಾಮಿಲಿ ಡಾಕ್ಟರ್ ಹೇಗೋ, ಫ್ಯಾಮಿಲಿ ಡಾಕ್ಟರ್ ಇರ್ತಾರಲ್ಲ, ಫ್ಯಾಮಿಲಿ ಡಾಕ್ಟರ್ ಏನಿದೆ ಅವ್ರ ಕಡೆನೇ ಹೋಗ್ಬೇಕು. ಹಾಗೆ ನಿಮ್ಮಲ್ಲಿ ಕೂಡ ಫ್ಯಾಮಿಲಿ ಕನ್ಸಲ್ಟೆಂಟ್ ಅಂತ ಇರ್ತಾರೆ. ನೀವು ಹಾಗೆ ಇದ್ದೀರಿ. ಎಷ್ಟೋ ಜನಕ್ಕೆ ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ ಅಂದ್ರೆ, ಅವ್ರು ಬೇರೆ ಕಡೆ ಹೋಗೋದೇ ಇಲ್ಲ. ಏನೇ ಅವ್ರು ಕೇಳ್ಬಿಡಪ್ಪ ಒಂದ್ಸಲ, ಅವ್ರು ಏನ್ ಮಾಡಂತಾರೆ ಮಾಡ್ಬಿಡು, ಅಷ್ಟು ಟೋಟಲ್ ಬಿಲೀಫ್ ನಿಮ್ಗೆ ಬರ್ತದೆ. ಅದರಿಂದ ಯು ಆರ್ ಅನ್ ಅಕೌಂಟೆಂಟ್ ಫಾರ್ ಎ ಜನರೇಷನ್ಸ್. ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಹುಳಿ ಧಾರವಾಡದಲ್ಲಿ ನೋಡಿದ್ದೀನಿ. ನಮ್ಮ ಅಜ್ಜನ ಅವ್ರ ಕಡೆ ಮಾಡಿಸ್ತಾ ಇದ್ರು, ನಾವು ಮಾಡ್ತೀವಿ, ನಮ್ಮ ಮಕ್ಕಳು ಅವ್ರ ಕಡೆ ಮಾಡಿಸ್ತಾರೆ. ಥ್ರೂ ಔಟ್ ದಿ ಜನರೇಷನ್ ಅವರೇ ಆಗ್ಬಿಡುತ್ತಾರೆ. ಇದು ಇಟ್ ವಿಲ್ ನಾಟ್ ಬಿ ಡನ್ ಬೈ ಚೀಟಿಂಗ್. ಓನ್ಲಿ ವೆನ್ ಐ ಆಮ್ ವೆರಿ ವೆರಿ ಎಥಿಕಲ್, ನಾನು ಅತ್ಯಂತ ನೈತಿಕವಾಗಿದ್ದಾಗ ಆ ಓನರ್ಗೆ ಯು ಆರ್ ಎ ಲಿಂಕ್ ಬಿಟ್ವೀನ್ ಕ್ಲೈಂಟ್ಸ್ ಅಂಡ್ ದಿ ಆಫೀಸರ್ಸ್. ಆಫೀಸರ್ ಮತ್ತು ಕ್ಲೈಂಟ್ ನಡುವೆ ನೀವು ಬಫರ್ ಲಿಂಕ್ ಇರ್ಬೇಕು. ಕ್ಲೈಂಟಿಗೆ ಒಳ್ಳೇದಾಗ್ಲಿ ಅಂತ ಆಫೀಸರ್ಗೆ ತಪ್ಪು ಹೇಳೋದಾಗ್ಲಿ, ಅಥವಾ ಆಫೀಸರ್ ಒಳ್ಳೇದಾಗ್ಲಿ ಅಂತ ಕ್ಲೈಂಟಿಗೆ ತಪ್ಪು ಮಾಡೋದಾಗ್ಲಿ, ಯಾವುದು ಸರಿಯಾಗಲ್ಲ. ಎರಡೂ ಸರಿಯಾಗಿದ್ದಾಗ ಆಫೀಸರ್ಗೂ ನಿಮ್ಮ ಮೇಲೆ ನಂಬಿಕೆ ಇರುತ್ತೆ. ಇದು ನಿಮ್ಗೆ ಅನುಭವ ಆಗಿರುತ್ತೆ. ಇದು ಆಫೀಸರ್ ನಿಮ್ ಅವ್ರ ಕಡೆ ಬಿಡ್ರಿ, ಚೆನ್ನಾಗಿ ಮಾಡಿರ್ತಾರೆ, ಅವ್ರೇನ್ ತಲೆ ಕೆಡಿಸ್ಕೋಬೇಡಿ, ಬೇಗ ಬೇಗ ಮಾಡಿ ಅಂತಾರೆ. ಚೆಕ್ ಮಾಡ್ಬೋದು, ಬಟ್ ದೇ ಹ್ಯಾವ್ ಫೇತ್ ಇನ್ ಯು. ಒಂದು ಸಲ ನಾನು ಚೆನ್ನಾಗಿ ಪ್ರಾಮಾಣಿಕವಾಗಿ ಮಾಡಿದಾಗ ಒಂದು ಸಂಬಂಧಗಳನ್ನು ಏರ್ಪಡ್ತಾವೆ. ದಿ ರಿಲೇಶನ್ಶಿಪ್ ಈಸ್ ಮೋರ್ ಇಂಪಾರ್ಟೆಂಟ್. ಇನ್ನೊಂದು, ಅಕಸ್ಮಾತ್ತಾಗಿ ನಾನು ಪ್ರಾಮಾಣಿಕವಾಗಿ ಇಲ್ಲದೆ ಹೋದ್ರೆ ಏನಾಗುತ್ತೆ ಗೊತ್ತಾ? ನನಗ್ ಲಾಸ್ ಆಗೋದು ಅಷ್ಟೇ ಅಲ್ಲ, ಆ ವೃತ್ತಿಗೆ ನಂಬಿಕೆ ಹೋಗ್ಬಿಡುತ್ತೆ. ಇದು ಬಹಳ ಮುಖ್ಯ ಸ್ನೇಹಿತರೆ, ನಾನು ಹೇಳೋದು ಬಹಳ ಮುಖ್ಯ. BTS ಡ್ರೈವರ್, ಬಸ್ ಡ್ರೈವರ್, ಇವನೊಬ್ಬ ಜಾಶಾಗಿ ಓಡಿಸ್ತಾನೆ, ಎಲ್ಲೋ ಹಾಯಿಸ್ಬಿಡ್ತಾನೆ. ಜನ ಏನಂತಾರೆ, ಬಿಡ್ರಿ ಇವ್ರು ಬಸ್ ಡ್ರೈವರೇ ಹೆಂಗೆ, ಇವ್ರು ನನಗೆ ಯಾವನೋ ಒಬ್ಬ ಮಾಡಿದ ತಪ್ಪು, ಇಡೀ ಬಸ್ ಡ್ರೈವರ್ ಕೆಟ್ಟ ಹೆಸರು ಬರಲ್ವಾ? ಅದ್ಯಾಕೆ ನಿಮ್ KB ಮೀಟರ್ ರೀಡರ್ ಬರ್ತಾನೆ, ಹೊರಟಾಗಿ ಮಾತಾಡ್ತಾನೆ ಅಂತ ಇಟ್ಕೊಳ್ಳಿ. ಅಯ್ಯೋ ಈ KB ಮೀಟರ್ ದುರಹಂಕಾರಿಗಳು ಇವರು, ಯಾವನೋ ಒಬ್ಬ ಇರ್ತಾನೆ, ಆದ್ರೆ ಇಡೀ KB ಹೆಸರು ಬರುತ್ತಲ್ಲ. ಹಾಗೆ ನಮ್ಮಲ್ಲಿ ಒಂದು ವೃತ್ತಿಯಲ್ಲಿ ಒಂದು 4 ಜನ ತಪ್ಪು ಮಾಡ್ಬಿಟ್ರೆ ಆ ವೃತ್ತಿ ಬಗ್ಗೆನೆ ಅಪನಂಬಿಕೆ ಬಂದ್ಬಿಡುತ್ತೆ ಜನಕ್ಕೆ. ಒಂದು ಘಟನೆ ಹೇಳ್ಬೇಕು ನಾನು. ಈ ಇರಾಕ್ ಅಲ್ಲಿ ಒಬ್ಬ ಖಲೀಫಾ ಇದ್ದ. ಅವನು ಖಲೀಫಾ ಇಡೀ ರಾಜ್ಯಕ್ಕೆ
ಚಕ್ರವರ್ತಿ ಇದ್ದಂಗ ಅವನು ಬಹಳ ಒಳ್ಳೆ ಮನುಷ್ಯ, ರಾಜ್ಯವನ್ನ ಚೆನ್ನಾಗಿ ನೋಡ್ಕೋತಿದ್ದ. ಮತ್ತೆ ಇವು ನಾಯಕರಿಗೆ ಎಲ್ಲಾರ್ಗು ಒಂದೊಂದೇನು ಹವ್ಯಾಸ ಇರ್ತದೆ. ಇವನಿಗೊಂದು ಹವ್ಯಾಸ ಏನಿತ್ತು ಅಂದ್ರೆ ಕುದುರೆ ಸಾಕೋದು. ಜಗತ್ತಿನ ಎಲ್ಲಾ ಕಡೆಯಿಂದ ಒಳ್ಳೊಳ್ಳೆ ಕುದುರೆ ತಂದು, ಅವನ ಕಡೆ 500 ಕುದುರೆ ಇತ್ತಂತ, 500 ಕುದುರೆ. ಅದ್ರಲ್ಲಿ ಒಂದು ತಂದಪ್ಪ, ಅರಬ್ ದೇಶದಿಂದ ತಂದ ಅದು ಕುದುರೆ. ಏನು 7-8 ಅಡಿ ಎತ್ತರ, ಕಪ್ಪ ಮಿರುಮಿರ ಮಿಡುಗುವಂತ ಕುದುರೆ, ಕಣ್ಣು ಭಾರಿ ಚಾಲಾಕಿ ಕಣ್ಣು, ನಿಗ್ರಹ ಮಾಡೋದು ಕಷ್ಟ, ಅದಷ್ಟು ಶಕ್ತಿ ಅಂತದ್ದು. ಇನ್ನು ಬಹಳ ಖುಷಿ ಆಯ್ತು ಖಲೀಫಾಗೆ. ಅದ್ರ ಮೇಲೆ ಕೂತ್ ಓಡೋಕ್ ಶುರು ಮಾಡಿದ. ಅದ್ರ ಮೇಲೆ ಕೂತ್ರೆ ಆನೆ ಮೇಲೆ ಕೂತ್ರೆ ಸಮಾಧಾನ ಆಗ್ತಿರ್ಲಿಲ್ಲ. ಪ್ರೀತಿ ಎಷ್ಟು ಬಂದ್ಬಿಡುತ್ತೋ ಕುದುರೆ ಬೇಕು, ತಾನೇ ಮೈ ತೊಳಿಬೇಕು, ತಾನೇ ತಡಿ ಹಾಕ್ಬೇಕು, ತಾನೇ ಹುಲ್ಲು ಹಾಕ್ಬೇಕು, ಅದಕ್ಕೆಲ್ಲ ಮಾಡ್ತಿದ್ದ. ಅಲ್ಲಿ ಆ ರಾಜ್ಯದ ಹೊರಗಡೆ ಒಬ್ಬ ದರೋಡೆಕೋರ ಇದ್ದ, ಓಮಾಹ್ ಅಂತ. ಓಮಾಹ್ ಅಂತ ಬಹಳ ದೊಡ್ಡ ದರೋಡೆಕೋರ. ಅವನಿಗೆ ಗೊತ್ತಾಯ್ತು ಇಂಥ ಒಳ್ಳೆ ಕುದುರೆ ಖಲೀಫಾನ್ ಕಡೆ ಇದೆ ಅಂತ. ಆ ಖಲೀಫಾ ಪತ್ರ ಬರೆದ, ನಿನ್ ಕಡೆ ಒಂದು ಕುದುರೆ ಇದೆ, ನನಗೆ ಗೊತ್ತದ, ಅಲ್ ಮಾಮೂನ್ ಅಂತ ಹೆಸರು ಅದಕ್ಕೆ. ಆ ಕುದುರೆ ನನಗೆ ಕೊಟ್ಬಿಡು, ನನಗೆ ಬೇಕದು. ನೀನ್ ಹೆಂಗು ರಾಜ್ಯದಲ್ಲಿ ನಾನು ಓಡಾಡ್ಬೇಕು, ಹೊರಗಡೆ ಬೇಕಾದಷ್ಟು ಲೂಟಿ ಮಾಡ್ಕೊಂಡು ಅಡ್ಡಾಡ್ಬೇಕು, ನಾನು ಕಾಡಲ್ಲಿ ಓಡಾಡ್ಬೇಕು, ಆ ಕುದುರೆ ನನಗೆ ಕೊಟ್ಬಿಡು, ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಅಂತ. ಖಲೀಫಾ ಹೇಳ್ದ, ಹುಚ್ಚ ಇದೆಯಲ್ಲೋ ನೀನು, ಅದ್ ನನ್ನ ಮಗ ಇದ್ದಂಗೆ, ಅಷ್ಟು ಚೆನ್ನಾಗಿ ಸಾಕೊಂಡಿದ್ದೀನಿ, ಅದನ್ನ ಬಿಡೋಲ್ಲ, ಅದು ಸದ್ಯ ಕೊಡೋದಿಲ್ಲ ಅಂತ. ಅವ್ನ್ ದರೋಡೆಕೋರ್ ಮತ್ತೊಂದು ಚೀಟಿ ಕಳಿಸ್ದ, ನೀ ಕೊಡಲ್ಲ ಅಂದ್ರೆ ನಾನು ಕಿತ್ಕೊಂಡು ಹೋಗ್ಬೇಕಾಗತ್ತೆ ನಿನ್ ಕಡೆಯಿಂದ, ನೀನಾಗೆ ಕೊಟ್ಟರೆ ಸರಿ ಇದ್ರೆ ಕಿತ್ಕೊಂಡು ಹೋಗ್ತೀನಿ, ರಾಬರ್ ನಾನು, ದರೋಡೆಕೋರ ಇದ್ದೇನ್ ತಗೊಂಡು ಹೋಗ್ತೀನಿ ಅಂತ. ಅವ್ನು ಬಿಡ್ತೇನೆ ನಾನು ಅಂದವನು, ಖಲೀಫಾ ನಾ ಊರಲ್ಲಿ ಬಿಡ್ತೇನೆ ನಿನ್ನ ಅಂತ. ಒಂದು 15-20 ದಿವಸ ಆಯ್ತು. ಒಂದ್ ದಿವ್ಸ ರಾಜ ಖಲೀಫಾ ಕುದುರೆ ಮೇಲೆ ಕೂತು ಅಲ್ಲೊಂದು ಏನೋ ಕಟ್ಟುತ್ತಾ ಇದ್ರು, ಕಟ್ಟಡ ನೋಡಕ್ ಹೊರಟಿದ್ದ. ಕಟ್ಟಡ ಕನ್ಸ್ಟ್ರಕ್ಷನ್ ಆಗ್ತಾ ಸಾಕಷ್ಟು ಜನ ಇದ್ದಾರೆ, 100 ಜನ ಕೆಲಸ ಮಾಡ್ತಿದ್ದಾರೆ. ಇವನ ಕುದುರೆ ಮೇಲೆ ಹೋದ. ರಸ್ತೆ ಪಕ್ಕದಲ್ಲಿ ಒಬ್ಬ ಭಿಕ್ಷುಕ ಬಿದ್ದಿದ್ದ, ಬಟ್ಟೆ ಎಲ್ಲ ಹರಿದು ಹೋಗಿದೆ, ಉದ್ದ ಗಡ್ಡ, ಮುಖದಲ್ಲಿ ಏನೂ ಕಳೆ ಇಲ್ಲ, ಒದ್ದಾಡ್ತಾ ಇದ್ದಾನೆ, ಅಯ್ಯೋ ಅಯ್ಯೋ ಅಂತ ಒದ್ದಾಡ್ತಾ ಇದ್ದಾನೆ. ಖಲೀಫಾ ಕರುಣಿ ಅವನು, ಮೇಲಿಂದ ಇಳಿದ್ಬಿಟ್ಟು ಯಾಕಪ್ಪ ಏನಾಗಿದೆಯೋ ಅಂತ ಕೇಳ್ದ. ಇಲ್ಲ ಸ್ವಾಮಿ, ಹೊಟ್ಟೆನು ವಿಪರೀತ ತಡ್ಕೊಳಕ್ಕೆ ಆಗಲ್ಲ, ಸತ್ಯ ಹೋಗ್ತೀನಿ ನಾನು ಅಂದ. ಆಸ್ಪತ್ರೆಗೆ ಯಾಕೆ ಹೋಗ್ಲಿಲ್ಲ? ಹೋಗಕ್ ಆಗ್ತಾ ಇಲ್ಲ, ಹೇಳಕ್ಕೆ ಆಗ್ತಾ ಇಲ್ಲ ನನಗೆ ಅಂತ. ಇರು ನಾನೇ ಕರ್ಕೊಂಡು ಹೋಗ್ತೀನಿ ನಾನು. ಅವನೇನ್ ಮಾಡ್ದ, ಆ ಬಿದ್ದಿದ್ದಲ್ಲಿ ಭಿಕ್ಷುಕ, ಅವನು ಎತ್ತಿ ಕುದುರೆ ಮೇಲೆ ಕೂಡಿಸಿದ. ಇನ್ ತಾನು ಹಿಂದೆ ಹಾರ್ಕೊಂಡು ಅವ್ನ್ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಮಾಡ್ದ. ಅವನ್ ಎಲ್ಲಿ ಕೂಡ್ಸಿದ್ನ ಅವನ್ನ, ಇವನ್ ತಾನು ಹಾರೋದ್ರೊಳಗೆ ಆ ಭಿಕ್ಷುಕ ಕೂತಿದ್ನಲ್ಲ, ಅವನೇ ಲಗಾಮ್ ಹಿಡ್ಕೊಂಡು ಕುದುರೆ ಓಡಿಸ್ಬಿಟ್ಟ. ದೂರ ಹೋಗ್ಬಿಟ್ಟು ನಿಂತ್ಕೊಂಡು ತಿರುಗಿಸಿದ, ಕುದುರೆ ತಿರುಗಿಸಿ ಹೇಳ್ದ, ನಾನು ಯಾರು ಗೊತ್ತಾಯ್ತಾ ನಿನಗೆ? ನಾನೇ ಓಮಾ, ನೀನು ಪತ್ರ ಬರೆದಿದ್ದೆ ನಾನು ಕೊಟ್ಟು ಬಿಡು ಕುದುರೆ ಅಂತ ಹೇಳಿ. ದುಡ್ಡು ಕೊಡ್ತೀನಿ ಅಂದೆ, ಕೊಡ್ಲಿಲ್ಲ ನೀನು. ಈ ಕುದುರೆ ತಗೊಂಡು ಹೋಗ್ತಾ ಇದ್ದೀನಿ ನಾನು, ಏನ್ ಮಾಡ್ತೀನಿ ನೋಡಿ ನೀನು, ನಿನ್ ಕುದುರೆ ಹೋಯ್ತೀಗ, ದುಡ್ಡು ಇಲ್ಲ ಏನೂ ಇಲ್ಲ ಅಂತ ಕುದುರೆ ಓಡ್ಸೋಕ್ ಶುರು ಮಾಡಿದ. ರಾಜ ಅವನ್ ಖಲೀಫಾ ಅವನ್ ಹಿಂದೆ ಓಡಿ ಹೋಗಿ ಹೇಳ್ತಾನೆ, ಬಹಳ ಚಂದದ ಮಾತು ಸ್ನೇಹಿತರೆ, ಇದು ಮರಿಬಾರ್ದು. ಓಡಿ ಹೋಗಿ ಹೇಳ್ತಾನೆ, ಓಮಾ ನಿಲ್ಸು, ನಿಮಿಷ ನಿಲ್ಸು, ಕುದುರೆ ಹೇಗೋ ತಗೊಂಡಿದ್ಯಾ ಮೋಸದಿಂದ, ತಗೊಂಡು ಹೋಗ್ಬಿಡು. ಆದ್ರೆ ಯಾರಾದ್ರೂ ನಿನಗೆ ಕುದುರೆ ಹೇಗ್ ಸಿಕ್ತು ಅಂತ ಕೇಳಿದ್ರೆ, ದಯವಿಟ್ಟು ನಾನು ಈ ಭಿಕ್ಷುಕ ನಂಗೆ ಬಿದ್ದಿದ್ದೆ, ಕುದುರೆ ಮೇಲೆ ಕೂಡ್ಸಿದ ತಕ್ಷಣ ತಗೊಂಡು ಹೋದೆ ಅಂತ ಯಾರ ಮುಂದೆ ಹೇಳ್ಬೇಡ. ಕುದುರೆ ಸಿಕ್ಕಿದ್ರೆ ತಗೊಂಡು ಹೋಗು, ಆದ್ರೆ ಕುದುರೆ ಹೇಗ್ ಸಿಕ್ತು ಅನ್ನೋದನ್ನ ಯಾರ ಮುಂದೆ ಹೇಳ್ಬೇಡ. ಯಾಕೆ ಅಂತ ಕೇಳ್ದವನು. ಯಾಕೆ ಅಂದ್ರೆ ನಾಳೆ ನಿಜವಾಗೂ ಕಷ್ಟಪಟ್ಟು ರಸ್ತೆ ಪಕ್ಕ ಬಿದ್ದವ್ರಿಗೆ ಯಾರೂ ಸಹಾಯ ಮಾಡಲ್ಲ. ಇವನ ನಾಟಕ ಮಾಡ್ತಿರ್ಬೇಕು, ಮನ್ ನೋಡಿದ್ರಲ್ಲ ಅವ್ನು ಹೆಂಗಾಯ್ತು, ಅಲ್ಲಿ ಮಾಮೂನ್ ತಗೊಂಡು ಹೋದ್ನಲ್ಲ ಅವನು ಒಮಾ, ಹಾಗೆ ಇವರು ಒಮಾ ಆದಂಗೆ ಇರ್ತಾರೆ ಅಂತ ಹೇಳಿ, ನಿಜವಾದ ಕಷ್ಟದಲ್ಲಿರುವಂಥವ್ರು ಯಾರೂ ಸಹಾಯ ಮಾಡಲ್ಲ, ನಂಬಿಕೆ ಕಳ್ಕೊಂಡ್ಬಿಡ್ತಾರೆ ಅಂತ. ಅದಕ್ಕೆ ಬಹಳ ಚಂದ ಹೇಳ್ತಾನು ಅವನು. ಯಾವ್ದಾದ್ರೂ ವೃತ್ತಿಯಲ್ಲಿ ಒಂದು 4 ಜನ ತಪ್ಪು ಮಾಡಿದ್ರೆ ಇಡೀ ವೃತ್ತಿ ಕೆಟ್ಟ ಹೆಸರು ಬರುತ್ತೆ. 4 ಜನ ಚೆನ್ನಾಗಿ ಮಾಡಿದಾಗ ವೃತ್ತಿ ಒಳ್ಳೆ ಹೆಸರು ಬರುತ್ತೆ. ಅದರಿಂದ ನಾನು ಒಬ್ಬನೇ ಅಲ್ಲ, ಇಡೀ ವೃತ್ತಿಯನ್ನ ಬೆಳೆಸುವಂತ ಜವಾಬ್ದಾರಿ ನನ್ನ ಮೇಲೆ ಇದೆ ಅನ್ನುವಂಥದ್ದು ಬಹುದೊಡ್ಡ ನಮ್ಮ ನೈತಿಕತೆ, ಅದು ವೃತ್ತಿ ನೈತಿಕತೆ. ಕೆಲವೊಂದ್ಸಲ ತಪ್ಪಾಗಬಹುದು, ನಮ್ಮಿಂದ ತಪ್ಪಾಗತ್ತೆ, ಮನುಷ್ಯರಾದ್ರಿಂದ ಕೆಲವೊಂದು ತಪ್ಪಾಗಬಹುದು. ತಪ್ಪಾದಾಗ ಅದನ್ನ ಪ್ರಾಂಜಲ ಮನಸ್ಸಿಂದ ಒಪ್ಕೊಳ್ಳೋದು ಬಹಳ ದೊಡ್ಡ ಮೌಲ್ಯ. ಮುಚ್ಚಿ ಹಾಕ್ಬಿಡ್ಬೋದು, ಪಾಪ ಅವ್ರಿಗೆ ಗೊತ್ತೂ ಆಗಲ್ಲ. ಆದ್ರೆ ದಯವಿಟ್ಟು ಅಕಸ್ಮಾತ್ ತಪ್ಪಾದ್ರೆ, ಸಾರಿ ನನ್ನ ತಪ್ಪಾಯ್ತಿದು, ಐ ಆಮ್ ಸಾರಿ, ದಿಸ್ ಮಿಸ್ಟೇಕ್ ಹ್ಯಾಸ್ ಹ್ಯಾಪನ್ ಅನ್ನೋದಾದ್ರೆ ಎಷ್ಟು ಕರೆಕ್ಟ್ ಆಗಿರುತ್ತೆ ಗೊತ್ತಾ? ಅವ್ರಂತಾರೆ ಹೇಳ್ರಿ, ಬಹಳ ಕರೆಕ್ಟ್ ಆಗಿ ಹೇಳ್ತಾರೆ ಬಿಡ್ರಿ ಅವ್ರು. ಇದು ಬಹಳ ಒಳ್ಳೆ ಕೆಲಸ, ನಮ್ ಕಾಲೇಜಲ್ಲಿ ಆದಂತ ಕೆಲಸ. ಯಾವುದೋ ಒಂದು ತಪ್ಪಾಗಿತ್ತು ನಮ್ಮ ಕಡೆಯಿಂದ, ರೆಕಾರ್ಡ್ ಕೊಡೋಕೆ ಆಗಿರ್ಲಿಲ್ಲ. ನಮ್ಮ ಶ್ರೀಹರಿ ಅವರು, ನಮ್ಮ ವಿದ್ಯಾವರ ಸಂಘ ಸೆಕ್ರೆಟರಿ ಅವರು ಸೀದಾ ವೈಸ್ ಚಾನ್ಸಲರ್ ಮುಂದೆ ಹೋದ್ರು. ಸ್ವಾಮಿ, ನಾನು ಕ್ಷಮೆ ಕೇಳಬೇಕು, ಇದು ರೆಕಾರ್ಡ್ ಕೊಟ್ಟಿಲ್ಲ, ನಾವು ಕೊಡೋಕೆ ಆಗ್ಲಿಲ್ಲ, ಮರ್ತು ಬಿಟ್ಟಿದ್ವಿ, ನಾವು
ಕ್ಷಮಿಸಿ, ಈಗ ತಂದಿದ್ದೀನಿ ತಗೊಳ್ಳಿ ಅಂತ ಕೊಟ್ರು. ವೈಸ್ ಚಾನ್ಸಲರ್ ಒಳ್ಳೆ ಕೆಲಸ ಮಾಡಿದ್ರಿ ನೀವು. ನಾವು ನೋಡಿದ್ದೇ ಇಲ್ಲ, ಇದನ್ನ ತನಕ ನೋಡಿರ್ಲಿಲ್ಲ ಅದನ್ನ. ನೀವು ಹಾಗೆ ತಂದು ಕ್ಲಾರ್ಕ್ಗೆ ಒಳಗೆ ಸೇರಿಸ್ಬಿಡ್ಬೋದಾಗಿತ್ತು ನೀವು, ನನ್ಗೆ ಗೊತ್ತೂ ಆಗ್ತಿರ್ಲಿಲ್ಲ. ನೀವು ಬಂದು ಹೇಳಿದ್ರಿ, ಆದ್ರಿಂದ ನಿಮ್ ಕಾಲೇಜ್ ಫೈಲ್ ನೋಡೋ ಕಾರಣನೇ ಇಲ್ಲ. ಬಿಕಾಸ್ ಇಷ್ಟೊಂದು ಪ್ರಾಮಾಣಿಕತೆ ಮಾಡ್ತಿರ್ಬೇಕಾದ್ರೆ ನಾನು ಕೊಟ್ಬಿಡ್ತೀನಿ ನಿಮ್ಗೆ ಎಂದು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, accepting of our errors is not an offense, it's a great quality. ಇನ್ನೊಂದು, ನಾನು ಒಂದು ಮಾತನ್ನು ಮುಖ್ಯವಾಗಿ ಹೇಳಿ 5 ನಿಮಿಷ ಹೇಳಿ ಮುಡ್ತೀನಿ. ನಾನು ಪ್ರಶ್ನೆ ಕೇಳೋಣ. ಆಮೇಲೆ ಜೀವನದಲ್ಲಿ ಬಹುದೊಡ್ಡ ಕಷ್ಟದ ಪರಿಸ್ಥಿತಿ ಯಾವುದು ಅಂತ ಹೇಳ್ಬೇಕು ನಾನು ನಿಮ್ಗೆ. ಯಾವುದು ಸರಿ ಯಾವುದು ತಪ್ಪು ನಮ್ಗೆ ಗೊತ್ತಿದೆ, ಅದು ಸಾಮಾನ್ಯವಾಗಿ ಗೊತ್ತಿದೆ. ಇದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ಸರಿ ಅಂತ. ನಾವು ಸಾಮಾನ್ಯವಾಗಿ ಸರಿಯೇ ಮಾಡ್ತೀವಿ. ತಪ್ಪು ಮಾಡಿದಾಗ ನನ್ನ ಮನಸ್ಸು ಚುಚ್ಚುತ್ತೆ, ತಪ್ಪು ಮಾಡಿದೆ, ನಾನು ತಪ್ಪು ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಗೊತ್ತಿದ್ದು ತಪ್ಪು ಮಾಡಿದ್ರೆ ಅಪರಾಧ. ಅದು ತಪ್ಪು ಸರಿಗಳ ನಡುವೆ ಆಯ್ಕೆ ಕಷ್ಟ ಅಲ್ಲ. ಯಾವ್ದು ತಪ್ಪು ಯಾವ್ದು ಸರಿ ಅಂತ ಗೊತ್ತಿದೆ, ಅಷ್ಟು ಕಷ್ಟ ಆಗಲ್ಲ. ಯಾವ್ದು ಆರಿಸ್ಕೋಬೇಕು, ಒಳ್ಳೆದನ್ನ ಆರಿಸ್ಕೋಬೇಕು ಅಂತ ಗೊತ್ತಿದೆ ನಮಗೆ. ಆದರೆ ಜೀವನದಲ್ಲಿ ಬಹುದೊಡ್ಡ ಸಮಸ್ಯೆ ಬರೋದು ತಪ್ಪು ಸರಿಗಳ ನಡುವೆ ಆಯ್ಕೆ ಅಲ್ಲ, 2 ಸರಿಗಳ ನಡುವೆ ಆಯ್ಕೆ. is not the difficulty in choosing between the right and the wrong, it is between the right and the right. 2 ಈಕ್ವಲಿ ಸರಿ ಅನ್ಸುತ್ತೆ ನಮಗೆ, ಯಾವ 2 ಕರೆಕ್ಟ್ ಅದು. ಅದ್ರ ಯಾವ್ದನ್ನ ಆರಿಸ್ಕೋಬೇಕು, ನಾನು ಯಾವ್ದನ್ನ ಆರಿಸ್ಕೋಬೇಕು ಬಹಳ ಮುಖ್ಯ. ನಿಮ್ಮ ಅತ್ಯಂತ ಒಬ್ಬ ಸ್ನೇಹಿತ ಇದ್ದಾನೆ ಅಂತ ಇಟ್ಕೊಳ್ಳಿ, ಅತ್ಯಂತ ಒಳ್ಳೆ ಸ್ನೇಹಿತ, ನಿಮ್ಗೆ ಅತ್ಯಂತ ಪ್ರಾಮಾಣಿಕ ಸ್ನೇಹಿತ. ಆದ್ರೆ ಅವನು ಏನೋ ಒಂದು ಫ್ರಾಡ್ ಮಾಡಿದ್ದಾನೆ. ಅವನು ಫ್ರಾಡ್ ಮಾಡಿದ್ದು 1000 ಜನಕ್ಕೆ ಅಫೆಕ್ಟ್ ಆಗೋ ಚಾನ್ಸ್ ಇದೆ. ಅವಾಗ ನಾವೇನ್ ಮಾಡ್ತೀವಿ? ಆ ಫ್ರೆಂಡಿಗೆ ಹೋಗಿ ಹೇಳ್ತೇನಾ, ಅಥವಾ ಹೋಗಿ ಸರ್ಕಾರಕ್ಕೆ ಹೇಳ್ತೇನೆ ಹಿಂಗ್ ತಪ್ಪಾಗಿದೆ ಅಂತ? ಏನ್ ಮಾಡ್ಬೋದು? ನಾನು ಫ್ರೆಂಡ್ ಹೇಳ್ಬೋದು ಬೇಡಪ್ಪ ಅಂತ. ಆತ ಕೇಳ್ಬೇಕಲ್ಲ, ನಿನಗೆ ಹೆಂಗ್ ಗೊತ್ತಾಯ್ತೋ ಅಂತ ಅವನು. ಅವನ್ ಡಾಕ್ಯುಮೆಂಟ್ ನಿಮಗೆ ಗೊತ್ತಾಗಲ್ಲ. ಆತ್ಮೀಯ ಸ್ನೇಹಿತ ಅವನು. ಇದು ಆದದ ಘಟನೆ ಹೇಳ್ತೇನೆ ಒಂದ್ ಕಡೆ. ನಾನು ಹೆಸರು ಹೇಳೋದು ಬೇಡ. ಯಾವುದು, ಒಂದ್ ದೊಡ್ಡ ಆಸ್ಪತ್ರೆ ಚೇನ್ ಇದೆ, ಚೇನ್ ಆಫ್ ಹಾಸ್ಪಿಟಲ್ಸ್. ಅದ್ರದ್ದು ಆಡಿಟಿಂಗ್ ಮಾಡ್ತಾ ಇದ್ರು. ಅದಕ್ಕೆಲ್ಲ ಟ್ಯಾಕ್ಸ್ ಫೈಲ್ ಮಾಡ್ಬೇಕಲ್ಲ. ಮಾಡುವಾಗ ನೀವೆಲ್ಲ ರೆಕಾರ್ಡ್ಸ್ ನಿಮ್ ಕಡೆ ಇರ್ತದೆ. ಅಲ್ಲೊಂದು ಯಾವುದೋ ಡೀಲ್ ಆಗಿದೆ, ಇಕ್ವಿಪ್ಮೆಂಟ್ ತಗೊಳ್ಳೋದಕ್ಕೆ, ಮೆಡಿಕಲ್ ಇಕ್ವಿಪ್ಮೆಂಟ್, ಕ್ರೋರ್ಸ್ ಅಂಡ್ ಕ್ರೋರ್ಸ್ ಆಫ್ ರುಪೀಸ್ ವರ್ತ್ ಇಕ್ವಿಪ್ಮೆಂಟ್ ಇರ್ತದೆ. ಅಲ್ಲಿ ಏನೋ ಫ್ರಾಡ್ ಆಗಿದೆ ಅಂತ ಗೊತ್ತಿದೆ. ಎಷ್ಟು ಫ್ರಾಡ್ ಆಗಿದೆ ಅಂದ್ರೆ, ದೇ ಆರ್ ಸೆಲ್ಲಿಂಗ್ ಬ್ಯಾಡ್ ಮೆಡಿಸಿನ್. ಕೆಲವು ಕಡೆ ಆದದ್ದು ಇದು ಬಾಂಬೆದಲ್ಲಿ. ಒಂದು ಕಂಪನಿದು ಮೆಡಿಸಿನ್ ಡೇಟ್ ಬಾರ್ ಆಗಿಬಿಡ್ತಾವಲ್ಲ ಮೆಡಿಸಿನ್, ಅದನ್ನ ತಂದು ಬೇರೆ ಸ್ಟಿಕ್ಕರ್ ಪ್ರಿಂಟ್ ಮಾಡಿ ಹಾಕಿ ಮಾರ್ತಾ ಇದ್ರು. ಅದು ನಿಮ್ಗೆ ಗೊತ್ತಾಯ್ತು, ಯಾಕಂದ್ರೆ ನಿಮ್ ಸ್ಟಾಕ್ ಅಲ್ಲಿ ಇದೆ. ಹೋದ ವರ್ಷದಲ್ಲೂ ಇದೆ ಸ್ಟಾಕ್, ಅದು ಖರ್ಚೇ ಆಗಿಲ್ಲ. ಮತ್ತೆ ಹೊಸ ಸ್ಟಾಕ್ ಎಲ್ಲಿ ಬಂತು? ಹೊಸದು ಕೊಂಡ್ಕೊಂಡಿಲ್ಲ. ನಿಮ್ಗೆಲ್ಲ ಸಿಕ್ಬಿಡುತ್ತೆ, ನಿಮಗೆ ಅಕೌಂಟ್ಸ್ ಅಲ್ಲಿ ಇಟ್ಕೊಳ್ಳೋದು ಬಹಳ ಈಸಿ. ಅದು ಇದು ಆದ ಘಟನೆ ಅಂದ್ರೆ, ಅಕೌಂಟೆಂಟ್ಸ್ ಹೋಗಿ ಹೇಳಿದ್ರು, ಸರ್ ಇದು ತಪ್ಪಾಗಿದೆ, ಎಲ್ಲೋನು ಹೋದ ವರ್ಷದ ಎಷ್ಟೋ ಲಕ್ಷ ಬಾಟ್ಲಿಗಳು ಉಳ್ಕೊಂಡಿದ್ದಾವೆ, ಅದನ್ನ ರೈಟ್ ಆಫ್ ಮಾಡಿಲ್ಲ, ಹೊಸ ತಗೊಂಡಿಲ್ಲ, ಆದ್ರೂ ಲಕ್ಷ ಬಾಟ್ಲಿ ಹೊಸ ಸಿಕ್ಕಿದೆ, ನಮ್ಗೆ ಎಲ್ಲಿದ್ ಬಂತಿದ್ದು, ಹಾಗೆ ಖಾಲಿ ಆಗ್ತಾ ಇಲ್ಲ ಏನೋ ಅಂತ. ಏನೇನೋ ನೆಪ ಕೊಟ್ಟು, ನಿಮಗೆ ಯಾಕ್ರೆ ತಲೆ ಕೆಡಿಸ್ಕೊಳ್ಳೋದು ಅದನ್ನ, ನಿಮಗೆ ತಲೆ ನಾವು ಕೊಡ್ತೀವಿ ಬಿಡ್ರಿ ಅದನ್ನೆಲ್ಲ ಅಂದ್ರು. ಈಗ ನಾವೇನ್ ಮಾಡ್ಬೇಕು? ಐ ನೋ that the medicine is going to kill so many people. ನಮಗೇನ್ ಮಾಡೋದು ತಗೊಂಡ್ರಿ, ನಮ್ದು ಅಕೌಂಟ್ ಮಾಡಿಕೊಟ್ರತ್ತ ಅವನು ಔಷಧಿ, ಅವ್ನ ಕರ್ಮ ಬಿಡು, ನಾನ್ಯಾಕೆ ಮಾಡ್ಬೇಕು ಅಂತ ಅನ್ಬಹುದು. 2 ರೈಟ್. ಈಗ ಒಂದು ರೈಟು, ನನ್ನ ಪ್ರೊಫೆಷನ್, ನಾನೇ ತಲೆ ಕೆಡಿಸ್ಕೊಳ್ಳಿ, ಬಿಟ್ಬಿಡಿ ಅದನ್ನ ಅಂತ ಅನ್ಬೋದು. ಇನ್ನೊಂದು, ಇದು ಹೇಳದೆ ಹೋದ್ರೆ ದೊಡ್ಡ ಅಪಮಾನ ಆಗತ್ತೆ, ದೊಡ್ಡ ಕಷ್ಟ ಆಗತ್ತೆ ಅಂತ. ಏನ್ ಮಾಡ್ಬೇಕು ನಾನು ಅವಾಗ? ಬಿಟ್ವೀನ್ 2 ರೈಟ್ಸ್. ಈ ಪ್ರಸಂಗ ಹೇಗಿದೆ ಅಂತ ಹೇಳ್ತೀನಿ. ಜಡ್ಜ್ ಮಾಡೋದು ಬಹಳ ಕಷ್ಟ. ಕರೆಕ್ಟ್. ಒಬ್ರು ಹೇಳಿದ್ರು, ಲೀವ್ ದ ಜಾಬ್ ಸರ್ ಅಂತ ಹೇಳಿದ್ರು. ನಾ ರಸ್ತೆ ಪಕ್ಕ ನಿಂತ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. 150 ಅಡಿ ರಸ್ತೆ, ದೊಡ್ಡ ರಸ್ತೆ. ಬೆಳಗ್ಗೆ 6 ಗಂಟೆಗೆ ನಿಂತ್ಕೊಂಡಿದ್ದೀನಿ. ಏನು ಟ್ರಾಫಿಕ್ ಇಲ್ಲ, ಏನೂ ಇಲ್ಲ. ನೋಡಿ ಮೌಲ್ಯಗಳ ಪರೀಕ್ಷೆ ಆಗೋದು ಹೇಗಿರುತ್ತೆ ಅಂತ. ರೋಡ್ ಪಕ್ಕ ನಿಂತ್ಕೊಂಡಿದ್ದೀನಿ ನಾನು, ಟ್ರಾಫಿಕ್ಕೇ ಇಲ್ಲ. ಒಂದ್ ಕಡೆಯಿಂದ ಎಂತ ಬಂತಪ್ಪ ಕಾರು, ಏನ್ ಸ್ಪೀಡ್ ರೀ ಅದು, ತಾಸಿಗೆ 140 ಕಿಲೋಮೀಟರ್ ಸ್ಪೀಡ್ಲೆ ಬರ್ತಾ ಇದ್ದಾನು. ಅಯ್ಯೋ, ಸಿಟಿಯಲ್ಲಿ ಬರೋದ ಈ ಸ್ಪೀಡಲ್ಲಿ, ಎಲ್ಲೂ ಹಾಯಿಸ್ತಾನಪ್ಪ ಇವನು ಅಂತ ಅನ್ಕೊಂಡ್ರಿ ನೀವು. ಅಷ್ಟೊಳಗೆ ಎಡಗಡೆಯಿಂದ ನೋಡಿದ್ರೆ ಮೋಟರ್ ಸೈಕಲ್ ನೋಡಿ ಬರ್ತಾ ಇದ್ದ. ಅದ್ ಏನಾಯ್ತು ಏನೋ, ಠಕಾರ ಅಂತ ಡಿಕ್ಕಿ ಹೊಡ್ಕೊಂಡ್ರು, ಹಾರಿ ಬಿದ್ರು. ಕಾರ್ ಈ ಕಡೆ ಫುಟ್ಪಾತಿಗೆ ಹೊಡೆದ್ ನಿಂತ್ಕೊಂತು. ಆ ಹುಡುಗ ಆ ಕಡೆ ಬಿದ್ದ ರೋಡ್ ಮೇಲೆ. ಜನ ಎಲ್ಲ ಓಡಿ ಬಂದ್ರೆ, ಸುತ್ತಮುತ್ತ ಇರುವಂತ 15-20 ಜನ. ನೀವು ನೋಡಿದ್ದೀರಿ,
ಒಂದು ಆಕ್ಸಿಡೆಂಟ್ ಆದಾಗ 100 ಜನ ಸೇರ್ತಾರೆ, 100 ತರ ಮಾತಾಡ್ತಾರೆ. ಒಬ್ರು ಹೇಳಿದ್ರು, ನಿಮಗೇನ್ ಅನ್ಸ್ತ ಹೇಳಿ ಈ ಕಡೆ ನಿಂತ್ಕೊಂಡಿದ್ದೀರಿ, ಏನ್ರಿ ಇವನು ತಾಸೆ 140 ಕಿಲೋಮೀಟರ್ ಸ್ಪೀಡ್ ಬರ್ತಾನೆ, ಇವನು ಯೂಸ್ಲೆಸ್ ಫೆಲೋ, ಆಕ್ಸಿಡೆಂಟ್ ಮಾಡ್ತಾನೆ ಇವನು ಅನ್ಕೊಂಡಿದ್ರೆ ಆಯ್ತು. ನನಗೆ ಗೊತ್ತಿತ್ತು ಒಂದೇ ತಪ್ಪು ಅಂತ ಅನ್ಕೋತೀರಿ ನೀವು. ಅಲ್ಲಿ ಹತ್ರ ಹೋಗ್ತೀರಿ, ಕಾರ್ ಹತ್ರ, ಕಾರಿಂದ ಹುಡುಗ ಇಳಿತಾನೆ, ನೀನ್ ಪಕ್ಕದ ಮನೆ ಹುಡುಗ, ಪುಟ್ಟ ಹುಡುಗ ಇದ್ದ ನೋಡಿದ್ದೀರ ಅವನ್ನ, ಏನ್ ಮಾಡ್ತೀರ ಅವಾಗ? ಈಗ ಯಾರು ನೋಡಿಲ್ಲ, ನೀವೇ ಸಾಕ್ಷಿ. ಪೊಲೀಸ್ ಬರ್ತಾ, ಏನಾಯ್ತ್ರಿ? ಇವನೇ ಬಂದ ಸರ್, ತಾಸೆ 140 ಕಿಲೋಮೀಟರ್ ಸ್ಪೀಡ್ ಬರ್ತಾ ಇದ್ದಾನೆ, ಹಾಯಿಸ್ಲಾರ್ದೆ ಏನ್ ಮಾಡ್ತಾನೆ? ನೀವ್ ಅಂದ್ರೆ ಆಯ್ತು. ಆ ಕಡೆ ಇದ್ರಲ್ಲ ಒಬ್ರು, ಅವ್ರೇನ್ ಹೇಳ್ತಾರೆ ಅಂದ್ರೆ, ಇಲ್ಲ ಸರ್ ನೀವು ತಪ್ಪು ನೋಡ್ತಾ ಇದ್ದೀರಿ, ಅವ್ನು ನೋಡಿ 2 ಗಾಲಿ ಅಂತ ಮರ್ತೆ ಬಿಟ್ಟಿದ್ದಾನೆ, 6 ಗಾಲಿ ಇರೋ ಸೈ ಅಂತ ಬಂದ, ರಸ್ತೆ ಸ್ವಲ್ಪ ಮರಳಿದೆ ಅಲ್ಲಿ, ಸ್ಲೈಡ್ ಆಗಿ ಬಂದು ಹೊಡ್ಕೊಂಡು ಅವನೇ ಹೊಡೆದದ್ದು, ಕಾರಿಗೆ ಹೊಡೆದದ್ದು, ಅವನ್ ತಪ್ಪಲ್ಲ, ಅದು ಕಾರ್ ಡ್ರೈವರ್ ತಪ್ಪಲ್ಲ, ಇವನ್ ತಪ್ಪು ಅಂತಾರೆ. 4 ಜನ 4 ತರ ಮಾತಾಡ್ತಾರೆ. ಯಾರು ಸತ್ಯ ಹೇಳಿದ್ರು? ಎಲ್ರು ಸತ್ಯನ ಹೇಳಿದ್ ನಾವು. ಆದ್ರೆ ನನ್ನ ಸತ್ಯದ ವ್ಯಾಖ್ಯೆ ಯಾವಾಗ ಚೇಂಜ್ ಆಗ್ತದೆ ಅಂದ್ರೆ, ನನಗನ್ಸಿತ್ತು ಈ ಹುಡುಗನೇ ಹಾಯಿಸ್ತಾನೆ, ಆಕ್ಸಿಡೆಂಟ್ ಮಾಡಿದ 140 ಕಿಲೋಮೀಟರ್ ಬರ್ತಾ ಇದ್ದಾನೆ ಇವನೇ ಅಂತ ಅನ್ಕೊಂಡಿದ್ದೆ. ಆದ್ರೆ ಬಾಗಿಲು ತೆಗದ ನಮ್ ಬೇಕಾದ ಹುಡುಗ ಅಂತಂದಾಗ ನಾನೇನ್ ಮಾಡ್ಬೋದು? ಅವಾಗ 2 ಹಾದಿ ಇದಾವೆ. ನನಗನ್ಸಿದ್ದೀರಪ್ಪ ಇವನೇ ಹಾಯಿಸಿದಾನೆ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಇವಂದಲ್ಲ ಸರ್ ಅವಂದು ಅಂದ್ರೆ ಅವ್ನು ಹೋಗ್ಬಿಡ್ತಾನೆ. ಈಗ ನಾನು ಏನ್ ಮಾಡ್ತೇನೆ? ನನ್ನ ಸ್ನೇಹಿತರ ಮಗನಿಗೆ ಪಕ್ಕದ ಮನೆ ಹುಡುಗನ್ ಸಪೋರ್ಟ್ ಮಾಡ್ತೀನೋ, ಅಥವಾ ನನಗ್ ಸತ್ಯ ಅನ್ಸಿದ್ ನಿಂತ್ಕೋತೀನೋ ಅಂತ ಬರುತ್ತೆ ಅಲ್ವಾ? ಇದು ಯಾವಾಗ್ಲೂ ಆಗೋದಲ್ವಾ? ಸತ್ಯದ ಜೊತೆಗೆ ಇರ್ಬೇಕಾದದ್ದು ನಾವು, ಖಂಡಿತ ಇರ್ಬೇಕಾದದ್ದು. ಅದಕ್ಕೆ ನಿಮ್ಮ ಪರೀಕ್ಷೆ ಆಗೋದಲ್ಲಿ. ಗಾಂಧಿಯವರ ಮಗ, ಹಿರಿಯ ಮಗ, ನಿಮಗೆಲ್ಲ ಗೊತ್ತಿದೆ, ಅವನ ಬಗ್ಗೆ ಗೊತ್ತಿದೆ. ಅವನು ದಾರಿ ಬಿಟ್ಟು ಹಾದಿ ಬಿಟ್ಟು ಕೆಟ್ಟು ಹೋದ. ಇದು ಭಾರತಕ್ಕೆ ಬಂದ, ಸೌತ್ ಆಫ್ರಿಕಾದಿಂದ ಬಂದ, ಒಂದು ಮಿಲ್ಲಲ್ಲಿ ಸೇರ್ಕೊಂಡ. ಮಿಲ್ಲಲ್ಲೇನೆ ಅಲ್ಲೇ ಬಟ್ಟೆ ತಗೊಂಡು ಮಾರ್ತಾ ಇದ್ದ. ಮಾರ್ಬಿಟ್ಟು ದುಡ್ಡು ಮಾಡ್ಕೊಂಡು ಲಂಚ ಮಾಡೋಕ್ ಶುರು ಮಾಡಿದ. ಅವ್ರು ಗಾಂಧೀಜಿಗೆ ಪತ್ರ ಬರ್ದ್ರು, ನೋಡಿ ನಿಮ್ ಮಗ ಅಂತ ಇಟ್ಕೊಂಡಿದ್ವಿ, ಹರಿಲಾಲ್ ಗಾಂಧಿ ಅಂತ, ಅವನು ಹೀಗ್ ಮಾಡ್ತಾನೆ, ಏನ್ ಮಾಡ್ಬೇಕು ಅಂತ. ಗಾಂಧಿ ಒಂದೇ ಸಾಲಿನ ಪತ್ರ ಬರೀತಾರೆ, ಒಬ್ಬ ಕ್ರಿಮಿನಲ್ಗೆ ಏನ್ ಶಿಕ್ಷೆ ಕೊಡ್ಬೇಕು ಅದನ್ನೇ ಕೊಡಿಸಿ ಅಂತ. ತನ್ನ ಮಗ ಉಳಿಸ್ಕೊಳ್ಳಿ, ಹೇಗೋ ಮಾಡಿ ಸರ್, ಬಿಟ್ಬಿಡಿ ಸರ್, ನಾ ಕರ್ಕೊಂಡು ಹೋಗ್ತೇನೆ ಸೌತ್ ಆಫ್ರಿಕಾಕ್ಕೆ, ಬಿಟ್ಬಿಡಿ. ಮುಲಾಜೆ ಇಲ್ಲ, ಇಲ್ಲ ಸಾರಿ ಐ ಕಾಂಟ್ ಡೂ ಇಟ್. ಇದು ಯಾಕೆ ಹೇಳ್ತಿದ್ದೀನಿ ಅಂದಾಗ, ಮತ್ತೊಬ್ಬರಾದ್ರೆ ಬಹಳ ಸುಲಭ ಹೇಳೋದು, ಅದ್ ನಮಗೆ ಬಂದಾಗ ಬಹಳ ಕಷ್ಟ ಆಗತ್ತೆ. ಒಬ್ರು ಸಾಹೇಬ್ರಿದ್ರು, ಆಫೀಸಲ್ಲಿ ಇದ್ದಾರೆ, ಯಾರೋ ಬಂದು ಹೇಳಿದ್ರು, ಸ್ವಾಮಿ ಅದು ಆಕ್ಸಿಡೆಂಟ್ ಗೊತ್ತಾಯ್ತಾ ನಿಮಗೆ? ಇಲ್ಲಿ ಮಲೇಶ್ವರ ಮಾತ್ರ ಒಂದು ಆಕ್ಸಿಡೆಂಟ್ ಆಯ್ತು ಗೊತ್ತಾ ಅಂತ. ಏನ್ ಗೊತ್ತಿಲ್ಲಪ್ಪ ನನಗೆ. ಏನಾಯ್ತು? ಒಂದ್ ಬಸ್ ಬಂತು ಸರ್, BTS ನವನು ಸುಮ್ಮನೆ ಸರ್ಕಲ್ ಅಲ್ಲಿ ತಿರ್ಕೊಂಡ್ಬಿಟ್ಟ, ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಸರ್, ರಸ್ತೆ ಕ್ರಾಸ್ ಮಾಡ್ತಿದ್ದಾರೆ, ಹೊಡ್ಕೊಂಡು ಹೋಗ್ಬಿಟ್ಟ ಸರ್. ಎಷ್ಟು ಜನ ಮಕ್ಳಿಗೆ ಪೆಟ್ಟಾಯ್ತು, ಎಷ್ಟು ಮಕ್ಕಳು ಸತ್ತು ಹೋದ್ರು ಗೊತ್ತೇ ಇಲ್ಲ ಸರ್. ಹಾಗೆ ಸಾಹೇಬ್ರು ಏನ್ ಮಾಡಿದ್ರು ಗೊತ್ತಾ? ಏನ್ ಟ್ರಾಫಿಕ್, ಏನ್ ಡ್ರೈವಿಂಗು, ಹೋಪ್ಲೆಸ್ ಅಪ್ಪ, ಏನ್ ಮ್ಯಾನೇಜ್ಮೆಂಟ್ ಇಲ್ಲ, ಹಾಗೆ ಹೀಗೆ ಅಂತ ಭಾಷಣ ಹೊಡೆದ್ರು. ಅರ್ಧ ತಾಸಿಗೆ ಇನ್ನೊಬ್ರು ಬಂದ್ರು, ಸರ್ ಅದು ಗೊತ್ತಾಯ್ತಾ ಮಲ್ಲೇಶ್ವರಂ ಆಕ್ಸಿಡೆಂಟ್ ಕೇಸ್ ನಿಮ್ಗೆ ಅಂತ. ಹೌದ್ರಿ, ಕೇಳಿದ ಏನ್ ಆಕ್ಸಿಡೆಂಟ್ ಅದು ಅಂತ ಇವ್ರು ಕೇಳಿದ ಸಾಹೇಬ್ರು. ಸರ್ ಮಕ್ಕಳು ಶಾಲೆಗೆ ಹೋಗ್ತಿದ್ರಂತೆ, BTS ಬಸ್ ಬಂತಂತೆ. ಯಾವ ಶಾಲೆ ಮಕ್ಕಳು ಅವರು? ಯಾವುದೋ ಒಂದು ಶಾಲೆ, ಎಕ್ಸ್ ಶಾಲೆ ಮಕ್ಕಳಂತ. ಹೌದಾ? ಸಾಹೇಬ್ರಿಗೆ ಗಾಬರಿ. ಯಾಕೆ ಹೇಳಿ? ಇವ್ರ ಮಕ್ಕಳು ಆ ಶಾಲೆಯಲ್ಲಿ ಓದ್ತಾರೆ. ಅಲ್ಲಿವರೆಗೂ ದೂರ ಭಾಷಣ ಹೊಡಿತಿದ್ರು, ಅಯ್ಯೋ ಡ್ರೈವಿಂಗ್ ಏನೋ ಅಂತ. ಆ ಶಾಲೆನ ಯಾವ ಕ್ಲಾಸ್ ಮಕ್ಕಳಂತೆ? ಏನೋ ಗೊತ್ತಿಲ್ಲ ಸರ್, ಪುಟ್ ಮಕ್ಕಳು ಅಂತ ಇದ್ರು, ಗೊತ್ತಾಗಿಲ್ಲ ಸರ್. ಆಮೇಲೆ ಮತ್ತೊಬ್ರು ಯಾರು ಬಂದ್ರು, ಎಲ್ರಿ ನೀವು ಅಲ್ಲಿ ಕಡೆ ಬಂದಿರ ಮಲೇಶ್, ಏನಾಯ್ತಂತೆ ಅದು? ಏನೋ ಸರ್, ಸಣ್ಣ ಮಕ್ಕಳು, 5ನೇ ಕ್ಲಾಸಿನ ಕೆಳಗಿನ ಮಕ್ಕಳು ಇರ್ಬೇಕವಲ್ಲ ಅಂತ. ಎಷ್ಟು ಗಂಟೆಗೆ? ಬೆಳಗ್ಗೆ 8:20ಕ್ಕೆ. ಅಯ್ಯೋ ಕತಿಯ, 8:20 ನನ್ನ ಮಗನ ಅದೇ ಟೈಮ್ಗೆ ಹೋಗ್ತಾನೆ ಶಾಲೆಗೆ. ಸರ್ ಅಂತ ಕಾರ್ ತಗೊಂಡು ಹೋದ್ರು. ಶಾಲೆ ಮುಂದೆ 100 ಜನ ಸೇರ್ಬಿಟ್ಟಿದ್ದಾರೆ. ತಳ್ಕೊಂಡು ದಾರಿಯಲ್ಲಿ ಕೇಳ್ಕೊಂಡ್ರು, ಯಾವ ಕ್ಲಾಸ್ ಮಕ್ಕಳಂತೆ, ಯಾವ ಕ್ಲಾಸಿನ ಮಕ್ಕಳಂತೆ ಅಂತ ಕೇಳಿದ್ರು. ಯಾರು? ಆ 4th ಸ್ಟ್ಯಾಂಡರ್ಡ್ ಅಂತೆ ಸರ್. ಅಯ್ಯೋ 4th ಸ್ಟ್ಯಾಂಡರ್ಡಾ? ಇವ್ರ ಮಗನು 4th ಸ್ಟ್ಯಾಂಡರ್ಡ್. ಗಾಬರಿ. ಯಾವ ಸೆಕ್ಷನ್? ಅದೇನೋ B ಸೆಕ್ಷನ್ ಅಂದ್ರು ಸರ್. ಇವ್ರಿಗೆ ಅದೇ ಇನ್ನೂ ಬಡತ ಜಾಸ್ತಿ ಆಯ್ತು. ಇವ್ರ ಮಗನು 4th ಸ್ಟ್ಯಾಂಡರ್ಡ್ B ಸೆಕ್ಷನ್. ನೋಡಿ ಇನ್ಕ್ರೀಸ್ ಆಗ್ತಾ ಇದೆ BP. ಒಳಗಡೆ ಹೋಗ್ಬೇಕಾದ್ರೆ ಆ ಪ್ರಿನ್ಸಿಪಾಲ್ ಮುಂದೆ ಕೂತ್ಕೊಂಡ್ರು. ಯಾಕೆ ದಿಕ್ ತಪ್ಪದಂಗಾಗಿದೆ. ಏನಾಯ್ತು ಮೇಡಮ್? ಇವ್ರ ಕಣ್ಣಲ್ಲಿ ನೀರು ಇಲ್ಲೇ ಬಂದಿದೆ. ಏನಾಯ್ತು ಮೇಡಮ್ ಅಂದ್ರು. ಸಾರಿ ಸರ್, ವಿ ಕುಡ್ ನಾಟ್ ಸೇವ್ ದ ಚೈಲ್ಡ್. ಮಗುನ ಉಳಿಸ್ಕೊಳಕ್ ಆಗ್ಲಿಲ್ಲ. ಇವನಿಗೆ ಅದೇ ಪೂರ್ತಿ ಕುಸಿದು ಹೋಗ್ಬಿಡ್ತು. ಆ ಮಗು ಹೆಸರೇನು ಅಂತ ಕೇಳಿದೆ. ಪಕ್ಕದಲ್ಲಿದ್ದವರು ಅದೇನೋ R ಇಂದ ಶುರು ಆಗತ್ತೆ. ಇವನಿಗೆ ಖಾತ್ರಿ ಆಯ್ತು, ನನ್ನ ಮಗನೇ, ಇವ್ರ ಮಗ ರಾಘವೇಂದ್ರ. ಅಲ್ಲ ಮಗು ಹೆಸರು ಏನ್ ಮೇಡಮ್ ಅಂತ ಪ್ರಿನ್ಸಿಪಾಲ್ ಕೇಳಿದ್ರು. ಆ ಪ್ರಿನ್ಸಿಪಾಲ್ ವಿಚಾರ ಮಾಡಿ, ಸಾರಿ ಸರ್, ವಿ ಕುಡ್ ನಾಟ್ ಸೇವ್ ರಮೇಶ್. ರಮೇಶ್ ಉಳಿಲಿಲ್ಲ.
ಉಳಿದವ್ರು 3 ಜನ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ, ಅವ್ರೆಲ್ಲ ಸೇಫ್ ಆಗಿದ್ದಾರೆ ಅಂತ ಈಗ. ತಕ್ಷಣ ಎದೆ ಮೇಲಿನ ಕಲ್ ಸರಿದು ಹೋಯ್ತು ನೋಡಿ ಇವ್ರದ್ದು. ಹೊರಗಡೆ ಬಂದ್ರು ಮತ್ತೆ ಹೇಳಿದ್ರು, ಏನ್ ಟ್ರಾಫಿಕ್, ಏನ್ ಡ್ರೈವಿಂಗು, ಏನ್ ಮ್ಯಾನೇಜ್ಮೆಂಟ್ ಇಲ್ರಿ. ಕಲ್ಪನೆ ಮಾಡಿ ಸ್ನೇಹಿತರೆ, ದೂರದಿದ್ದಾಗ ನನಗೆ ಹತ್ತಲ್ಲ ಅದು ನಂದೇ ಬಂದಾಗ ಬಹಳ ಕಷ್ಟ ಆಗತ್ತೆ. ನಂದೇ ಬಂದಾಗ ನಮ್ಮ ನೈತಿಕತೆ ಗೊತ್ತಾಗೋದಲ್ಲಿ. ಮತ್ತೊಬ್ಬರ ವಿಷಯ ಬಂದಾಗ ಹೇಗಾರು ಫಿಲಾಸಫಿ ಹೇಳ್ಬಿಡ್ಬೋದು, ಅದು ಆಯ್ತು ಬಿಡಿ ಸರ್ ಪರವಾಗಿಲ್ಲ, ಅದೇನ್ ಮಾಡಕ್ಕಾಗತ್ತೆ ಅನ್ಬೋದು. ಆದ್ರೆ ನಮ್ಮದೇ ಬಂದಾಗ ಅದು ಹೇಗಿರ್ಬೇಕು ಅನ್ನೋದು. ಅದಕ್ಕೆ ನಾನು ನಿಮ್ಮಲ್ಲಿ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇನೆ, ಮಾಡೋ ಕೆಲಸವನ್ನು ಅತ್ಯಂತ ನೈತಿಕವಾಗಿ ಮಾಡೋಣ. ಮಾಡಿದಾಗ ಯಾವತ್ತೂ ತೊಂದರೆ ಆಗಲ್ಲ. ಆವತ್ತೇ ಕಷ್ಟ ಆಗ್ಬೋದು, ಸತ್ಯ ಹೇಳಿದವ್ರಿಗೆ ಕಷ್ಟ ಆಗ್ಬೋದು ಸ್ವಲ್ಪ ದಿವಸ, ಆದ್ರೆ ಲಾಂಗ್ ರನ್ ದೇಲ್ ಬಿ ಸಕ್ಸಸ್ಫುಲ್. ನಾವ್ ಯಾವಾಗಲೂ ಲಾಂಗ್ ರನ್ ಅಲ್ಲಿ ನೋಡ್ಬೇಕು. ಬಿಕಾಸ್ ನಾಟ್ ಓನ್ಲಿ ವಿ ರಿಮೇನ್ ಎಥಿಕಲ್, ಬಟ್ ಕಂಟಿನ್ಯೂ ಟು ರಿಮೇನ್ ಎಥಿಕಲ್ ಫಾರ್ ಎ ಪೀರಿಯಡ್ ಆಫ್ ಟೈಮ್, ಯು ಬಿಕಮ್ ಎ ವ್ಯಾಲ್ಯೂಡ್ ಪರ್ಸನ್. ನಾವೆಲ್ಲರೂ ವ್ಯಾಲ್ಯೂಡ್ ಆಗೋ ಹಾಗಾಗ್ಬೇಕು ಅನ್ನೋ ಅಪೇಕ್ಷೆ ನಂದು. ಹಾಗಾಗಿದ್ದೀರಿ, ಈಗ ಎಲ್ರೂ ಹಾಗಿದ್ದೀರಿ, ಚೆನ್ನಾಗಿ ಇದ್ದೀರಿ ನೀವು. ಆದ್ರಿಂದ ಅದು ನೆನಪು ಮಾಡೋದಕ್ಕೋಸ್ಕರ ಅಷ್ಟು ಹೇಳಿದ್ದು. ಬಹಳ ಇಂಪಾರ್ಟೆಂಟ್. ಅಂದ್ರೆ ಪ್ರೊಫೆಷನಲ್ ಅಲ್ಲಿ ಹೇಳೋದು ಬಹಳ ಸುಲಭ, ಎಥಿಕಲ್ ಇರಬೇಕು ಅಂತ. ಆದ್ರೆ ಕಷ್ಟ ಬಂದಾಗ ಅದ್ ನೆನಪಿರ್ಬೇಕಷ್ಟೇ ನಮಗೆ. ಯಾಕೆ ನಾವು ತಿರ್ಗಾ ಮುರ್ಗಾ ಹರಿಶ್ಚಂದ್ರ ನೆನ್ಸ್ಕೋತೀವಿ, ರಾಮನ್ ನೆನ್ಸ್ಕೋತೀವಿ, ಅಂಡ್ ವಿ ರಿಮೆಂಬರ್ ಗಾಂಧಿ ನೆನ್ಸ್ಕೋತೀವಿ, ಪಟೇಲ್ ನೆನ್ಸ್ಕೋತೀವಿ? ಯಾಕಂದ್ರೆ ದೇ ವೆಂಟ್ ಥ್ರೂ ಫೈರ್. ಬೆಂಕಿ ಒಳಗೆ ಹೋಗಿ ಅವ್ರಿಗೊಂದು ಖಾತ್ರಿ ಇತ್ತು, ಬೆಂಕಿ ಒಳಗೆ ಹೋಗಿ ಬಂದಾಗ ಬಂಗಾರಕ್ಕೆ ಏನೂ ಆಗಲ್ಲ, ಒಳಗಿನ ಕಸ ಸುಟ್ಟು ಹೋಗುತ್ತೆ, ಮತ್ತೆಷ್ಟು ಶುದ್ಧ ಆಗ್ತೀವಿ ನಾವು, ಪುಟ ಬಿಟ್ಟ ಬಂಗಾರ ಅಂತ. ಅದಕ್ಕೆ ಹೇಳ್ತಾರೆ, ಗಾಡ್ ಬ್ರಿಂಗ್ಸ್ ಮೆನ್ ಇನ್ ಟು ಡೀಪ್ ವಾಟರ್ಸ್ ನಾಟ್ ಟು ಡ್ರೌನ್ ದೆಮ್ ಬಟ್ ಟು ಕ್ಲೀನ್ ದೆಮ್ ಅಂತ. ಭಗವಂತ ನಮ್ಮನ್ನ ಆಳ ನೀರಿಗೆ ಕರ್ಕೊಂಡು ಹೋಗೋದು ನಮ್ಮನ್ನು ಮುಣುಗಿಸ್ಕೊಲ್ಲೋದಕ್ಕಲ್ಲ, ಶುದ್ಧ ಮಾಡೋದಕ್ಕೆ ಅಂತ. ಆ ನಂಬಿಕೆ ನಮ್ಮಲ್ಲಿ ಖಚಿತವಾಗಿದ್ರೆ ನಮ್ಮ ವೃತ್ತಿಯಲ್ಲಿ ನೈತಿಕತೆ ತಾನೇ ತಾನಾಗಿ ಇಳಿದು ಬರ್ತದೆ. ಹಾಗಾಗ್ಲಿ ಅಂತ ಅಪೇಕ್ಷೆ ಮಾಡ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. 396 ಜನ ನಮ್ಮ ಭಾಷಣವನ್ನ ಕೇಳಿ ಸ್ಫೂರ್ತಿ ಪಡೆದಿದ್ದಾರೆ. ಈ ಕ್ವಶನ್, ಇದರಲ್ಲಿ 3 ಕ್ವಶನ್ ಇದೆ, ನಂತರ ಒಂದು 2 ಕ್ವಶನ್ ಇದೆ. ದಯವಿಟ್ಟು ತಾವು ಇದಕ್ಕೆ ಸ್ವಲ್ಪ ಮೆಂಬರ್ಗೆ ತಿಳಿಸ್ಕೊಳ್ಬೇಕು. ಪ್ಲೀಸ್ ಎಕ್ಸ್ಪ್ಲೈನ್, ಬುದ್ಧಿಶಕ್ತಿಗಿಂತ ಶ್ರದ್ಧೆ ಶಕ್ತಿ ಮೇಲ್. ಹೌದು, ನಿಜ. ನಾ ಯಾವಾಗ ಬುದ್ಧಿಶಕ್ತಿಯಿಂದ ಒಂದ್ ಹೇಳ್ತೀನಿ ಸರ್, ಯಾವ್ದು ಬರೀ ಬುದ್ಧಿಯಿಂದ ಮಾಡ್ತೀವೋ ಅದು ನಿಮಗೆ ಆತ್ಮತೃಪ್ತಿ ಕೊಡಲ್ಲ. ಯಾವ್ದು ಹೃದಯಕ್ಕೆ ಹೋಗುತ್ತೋ ಅದು ಆತ್ಮತೃಪ್ತಿ ಕೊಡುತ್ತೆ. ನಿಜ ನೋಡಿ, ಯಾವ್ದಾದ್ರು ಒಂದು ಒಳ್ಳೆ ಘಟನೆ ನೋಡಿದ್ರೆ ಎಷ್ಟು ಚೆನ್ನಾಗಿದೆಯಲ್ಲ ಇದು ಅಂತೀವಿ ನಾವು, ಹೃದಯಕ್ಕೆ ಹೋಗುತ್ತೆ. ನಾನು ಎಷ್ಟೋ ಜನ ಕೇಳ್ತೀನಿ, ಇಷ್ಟು ರೂಲ್ಸ್ ಬೈ ಹಾರ್ಟ್ ಮಾಡಿ 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 ಇಟ್ಟಿರ್ತೀವಿ, ಎಲ್ಲ ರೂಲ್ಸ್ ಓದಿ 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 ಇಟ್ಟಿರ್ತೀವಿ. ಓದಿದಾಗ ತಲೆನೋವು ಬರುತ್ತೆ, ತಲೆ ಭಾರ ಆಗುತ್ತೆ. ಆದ್ರೆ ಒಳ್ಳೆ ಸಿನಿಮಾ ನೋಡಿದಾಗ ಖುಷಿ ಆಗತ್ತೆ. ಯಾಕೆ? ಸಿನಿಮಾ ಹೃದಯಕ್ಕೆ ಹೋಯ್ತು, ರೂಲ್ಸ್ ತಲೆಗೆ ಹೋಯ್ತು. ಅದರಿಂದ ಬುದ್ಧಿಶಕ್ತಿ ಬೇಕು. ಬುದ್ಧಿಶಕ್ತಿಯಿಂದ ಯಾವ ಕೆಲಸನೂ ಆಗಲ್ಲ. ಆದ್ರೆ ಬುದ್ಧಿಯ ಜೊತೆಗೆ ಹೃದಯ ಇರಬೇಕು. ಅದೊಂದು ಸಾಮಾನ್ಯ ನಾನು ಟೀಚರ್ಸ್ ಹೇಳೋದುಂಟು, ರೀಚ್ ದ ಬ್ರೈನ್ ಡೆಫಿನೆಟ್ಲಿ, ಬಟ್ ರೀಚ್ ಥ್ರೂ ದ ಹಾರ್ಟ್ ಅಂತ. ಹೃದಯದ ಮೂಲಕ ಬ್ರೈನಿಗೆ ಹೋಗಿ, ಹೃದಯ ಮೊದಲು ಕೆಲಸ ಮಾಡ್ಲಿ, ಆಮೇಲೆ ಬುದ್ಧಿ ಮಾಡ್ಲಿ. ಥ್ಯಾಂಕ್ ಯು ಸರ್. 2ನೇ ಪ್ರಶ್ನೆ, ನಂಬಿಕೆಗೂ ಹಾಗೂ ಪ್ರಾಮಾಣಿಕತೆಗೂ ಇರುವ ವ್ಯತ್ಯಾಸವೇನು? ದಯವಿಟ್ಟು ತಿಳಿಸಿ. ಬಹಳ ಸುಮ್ಮನೆ, ಒಂದಕ್ಕೊಂದು ಹತ್ರ ಇದ್ದದ್ದು. ನೀವು ಪ್ರಾಮಾಣಿಕತೆ ಇದ್ದಾಗ ನಂಬಿಕೆ ಬರುತ್ತೆ. ನಾನು ಪ್ರಾಮಾಣಿಕ ಆಗಿದ್ದೇನೆ ಅಂದ್ರೆ ನಂಬಿಕೆ ಬರುತ್ತೆ. ನನ್ನ ಪ್ರಾಮಾಣಿಕತೆಯೇ ನಂಬಿಕೆಗೆ ಒಂದು ಆಧಾರ. ನಾನು ಯಾರ ಮೇಲೆ ನಂಬಿಕೆ ಬರುತ್ತೆ ಹೇಳಿ ಸರ್? ಈಗ ಒಂದು ಯಾವ್ದೋ ಅಂಗಡಿಗೆ ಹೋಗ್ತೀವಿ ನಾವು, ಇಷ್ಟೊಂದು ಸಾಲ್ ಅಂಗಡಿ ಇದಾವೆ, ಒಬ್ಬರು ಹಿಡ್ಕೊಂಡು ಅವ್ರ ಕಡೆನೆ ಹೋಗ್ತೀವಿ ನಾವು. ಯಾಕೆ ಹೇಳಿ? ಅಷ್ಟೊಂದು ಅಂಗಡಿ ಇದ್ರು ಅವ್ರ ಮೇಲೆ ನಂಬಿಕೆ ಇದೆ, ಅವ್ರು ಪ್ರಾಮಾಣಿಕ ಇದ್ದಾನೆ ಅಂತ ಗೊತ್ತಿದೆ ನಮ್ಗೆ. ಯಾರು ಪ್ರಾಮಾಣಿಕರಿದ್ದಾರೋ, ಪ್ರಾಮಾಣಿಕತೆಯನ್ನ ಖಚಿತವಾಗಿದ್ರೆ ಅದೇ ನಂಬಿಕೆಗೆ ಆಧಾರ ಆಗುತ್ತೆ. ಥ್ಯಾಂಕ್ ಯು ಸರ್. ಯಾವೊಬ್ರು ಸುರೇಂದ್ರನ್ ಅಂತೇಳಿ ಆಡಿಟರ್ ಕೇಳಿದ್ದಾರೆ, ವಾಟ್ ಈಸ್ ದ ರೈಟ್ ಟೈಮ್ ಟು ರಿಟೈರ್ ಫ್ರಮ್ ದ ಪ್ರೊಫೆಷನಲ್ ಸರ್ವಿಸ್? ಬಹಳ ಬ್ಯೂಟಿಫುಲ್ ಕ್ವಶನ್ ಅದು. ಯಾಕೆ ಹೇಳ್ತೀನಿ ನಾನು, when you don't enjoy what you are doing, retire. As long as you enjoy. If you are enjoying the profession at the age of 90, continue to do it. But if you are not enjoying at 40, please get out of it. No point. ಎಲ್ಲಿವರೆಗೂ ನಿಮಗೆ ಆಸಕ್ತಿ ಇದೆಯೋ, ಪ್ರೀತಿ ಇದೆಯೋ, ಸಂತೋಷ ಇದೆಯೋ ಮಾಡಿ. ಸಂತೋಷ ಇಲ್ಲದೆ ಮಾಡಿದ ಕೆಲಸ ಯಾವತ್ತೂ ಚೆನ್ನಾಗಾಗಲ್ಲ. ಇಫ್ ಎಂಜಾಯ್ ಡೂಯಿಂಗ್ ಇಟ್, ಇಟ್ ಬಿಕಮ್ ಸಕ್ಸಸ್ಫುಲ್. ಈಗ ನಾನು ಹಾಗೆ ಮಾಡಿದ್ದು, ಶರ್ಮಾ ಅವ್ರಿಗೆ ಗೊತ್ತಿದೆ. ಐ ವಾಸ್ ದ ಪ್ರಿನ್ಸಿಪಲ್ ಆಫ್ ಎನ್ ಏಡೆಡ್ ಕಾಲೇಜ್. ವೈಸ್ ಚಾನ್ಸಲರ್ ಆಗಬೇಕು ಅಂತ ಸಿಲೆಕ್ಟ್ ಆಗಿತ್ತು 97 ನಂದು. ಅದನ್ನ ಬಿಟ್ಟು ಏಡೆಡ್ ಕಾಲೇಜ್ ಕೆಲಸ ಬಿಟ್ಟು ಒಂದು ಅನ್ಏಡೆಡ್ ಪ್ರೈಮರಿ ಸ್ಕೂಲ್ ಪ್ರಿನ್ಸಿಪಲ್ ಆಗಿದ್ದೆ ನಾನು. ಸಾಕು ಅನಿಸ್ತು, ಹೈಯರ್ ಎಜುಕೇಶನ್ ಸಾಕು, ಪ್ರೈಮರಿ ಮಕ್ಕಳಿಗೆ ಕೆಲಸ ಮಾಡೋಣ ಅಂತ.
ಸರಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಸರ್. We listen to all moral values today, and from tomorrow we indulge in bribing one department official. How to avoid this clash between moral values and corruption circumstances? Yes, correct. ಬಹಳ ಕರೆಕ್ಟ್, ಬಹಳ ಪ್ರಾಕ್ಟಿಕಲ್ ಪ್ರಶ್ನೆ ಇದು. ಹೌದು ಸರ್, ಇವತ್ತು ನಾವು ಕೇಳಿದ ನಿಮ್ ಭಾಷಣ ಕೇಳಿದಾಗ ಹೌದು ಅನ್ಸುತ್ತೆ, ಅದು ನಾಳೆ ಆಫೀಸ್ಗೆ ಹೋದಾಗ ಮತ್ತೆ ಬೇರೆನೇ ಅನ್ಸುತ್ತೆ. ಇದು ಕಮ್ಮಿ ಆಗ್ಬೇಕು ಸರ್. ದ ಗ್ಯಾಪ್ ಬಿಟ್ವೀನ್ ವಾಟ್ ಐ ಸೇ ಅಂಡ್ ವಾಟ್ ಐ ಡೂ ಹ್ಯಾಸ್ ಟು ಕಮ್ ಡೌನ್. ಎಲ್ಲಿವರೆಗೂ ಅದೊಂಥರ ಡಬಲ್ ಫೇಸೆಡ್ನೆಸ್ ಇದೆಯೋ, ಐ ನಾಟ್ ಬಿ ಹ್ಯಾಪಿ ವಿತ್ ಮೈ ಸೆಲ್ಫ್. ನನಗೆ ಖುಷಿ ಆಗಲ್ಲ. ಹೇಳ್ತೀನಿ ಮನಸ್ಸಿಗೆ ಇಲ್ಲಪ್ಪ ಕೊಡ್ಬೇಕ, ಪೀಡೆ ಕೊಟ್ಟು ಕುಡಿಸ್ಬಿಡು, ಹೀಗಾಗ ಶುರು ಆಗತ್ತೆ. ಆದ್ರೆ ಒಂದು ಸಲ ಸರ್ ನೀವು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೀರಿ ಅಂತ ಗೊತ್ತಾದ್ರೆ ಉಳ್ಕೊಳತ್ತೆ, ಖಂಡಿತ ಉಳ್ಕೊಳತ್ತೆ. ಅದರಿಂದ ಒಂದು ಹೇಳುದು ನಾನು, ಇವತ್ತಿನ ದಿವಸ ಮನಸ್ಸು ಚೆನ್ನಾಗಿರ್ತದೆ, ಮತ್ತೆ ಇಲ್ಲಿಗೆ ಬರುತ್ತೆ ಮನಸ್ಸು ಅಂತ ಅನ್ಸುತ್ತೆ. ಮನಸ್ಸು ಇಲಾಸ್ಟಿಕ್ ಆಗಿದೆ, ಅದನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳೋದು ಹೇಗೆ ಎತ್ತರ ಇಟ್ಕೊಳ್ಳೋದು ಹೇಗೆ? ನನಗೆ ಈ ಪ್ರಶ್ನೆ ಕೇಳಿದ್ರು, ಸತ್ಯ ಹರಿಶ್ಚಂದ್ರ ಕಷ್ಟಪಡ್ಲಿಲ್ವ ಸರ್? ಬಹಳ ಕಷ್ಟಪಟ್ಟನಲ್ಲ ಅವನು. ಆದ್ರೆ ಏನಾಯ್ತು ಅಂತ, ಎಷ್ಟು ವರ್ಷ ಕಷ್ಟಪಟ್ಟ. ನಾವು ಹುಡುಗರಿಗೆ ಹೇಗೆ ಹೇಳ್ತೀವಿ ಅಂದ್ರೆ ನಾವು ತಪ್ಪ ಹೇಳ್ಬಿಡ್ತೀವಿ ಸರ್. ಹುಡುಗರು ಇದು ಮೌಲ್ಯಗಳನ್ನ ಕಲ್ಸಲ್ಲ ನಾವು. ಸತ್ಯ ಹೇಳಿದ್ರೆ ಸುಡುಗಾಡು ಕಾಯ್ಬೇಕು, ಬಂದ ನೋಡ್ರಿ ಹರಿಶ್ಚಂದ್ರ ಅಂತ ತಮಾಷೆ ಮಾಡೋದಾಗಿದೆ ಈಗ. ಹಾಗಲ್ಲ ಅದು. ಹರಿಶ್ಚಂದ್ರ ಕಷ್ಟಪಟ್ಟದ್ದು 2 ವರ್ಷ. ಪುರಾಣದಲ್ಲಿ ಬರೋದು 2 ವರ್ಷ ವಿಧಿಯವನ್ನ ಹಾಕಿ ಅರೆದು ಬಿಡ್ತು, ಟೆಸ್ಟ್ ಮಾಡ್ಬಿಡ್ತು. 2 ವರ್ಷ. ಮುಂದೆ ಅವನು ಎಷ್ಟು ವರ್ಷ ಚಕ್ರವರ್ತಿ ಆಗಿದ್ದ? ಪುರಾಣದಲ್ಲಿ ಹೇಳ್ತಾರೆ 30,000 ವರ್ಷ ಚಕ್ರವರ್ತಿ ಆಗಿದ್ದ ಅವನು ಅಂತ. ಕಷ್ಟಪಟ್ಟದ್ದು ಎಷ್ಟು ಸ್ವಾಮಿ? 2 ವರ್ಷ. ಸಂತೋಷವಾಗಿದ್ದು 30,000 ವರ್ಷ. ಗಟ್ಟಿ ಇರೋದು ಕಷ್ಟ, ಒಪ್ಕೋತೀನಿ ನಾನು. ಇವತ್ತಿಗೂ ಟಾಟಾ ಹೇಳ್ತಾರೆ, ಸಾರಿ ಐ ಕಾಂಟ್ ಡೂ ಇಟ್, ಐ ನಾಟ್ ಡೂ ಇಟ್, ಕಮ್ ವಾಟ್ ಮೈ. ಆದ್ರೆ ಒಂದು ಸಲ ನೀವು ಕ್ವಾಲಿಟಿ ಆಫ್ ವರ್ಕ್ ಚೆನ್ನಾಗಿದೆ, ನೀವು ಕಾಂಪ್ರಮೈಸ್ ಆಗಲ್ಲ ಅಂದ್ರೆ ಸ್ಲೋಲಿ ಅಂಡ್ ಇಟ್ ಇಸ್ ಡಿಫಿಕಲ್ಟ್. ಈಸಿ ಅಂತ ಹೇಳ್ತಾನೆ ಇಲ್ಲ ನಾನು, ಈಸಿ ಅಲ್ಲೇ ಅಲ್ಲ. ಶರ್ಮಾ ಅವ್ರಿಗೆ ಗೊತ್ತಿದೆ, ನಾನೊಂದು ಜಾಗ ಟ್ರೈ ಮಾಡ್ತಾ ಇದ್ದು 16-15 ವರ್ಷ ಆಯ್ತು. ಹಠ ಮಾಡ್ಕೊಂಡು ಹಾಗೆ ಮಾಡೋಣ ಅಂತ. ಆದ್ರೆ ನನಗೇನ್ ತೊಂದರೆ, ಜಾಗ ಸಿಗ್ಬೇಕು ಅಂತಿಲ್ಲ, ಸಿಕ್ಕರೆ ಸರಿ, ಆದ್ರೆ ಬಿಡಲ್ಲ. ಕಾರಣ ಇಷ್ಟೇನೆ ಸರ್, ಎಲ್ಲೋ ಒಂದ್ ಕಡೆ ನಾನು ಗಟ್ಟಿ ಆಗ್ಬೇಕಲ್ಲ. ನಾ ಈ ಲೋಕಕ್ಕಾದ್ರೂ ಸಲ್ಬೇಕು, ಆ ಲೋಕಕ್ಕಾದ್ರೂ ಸಲ್ಬೇಕು. 2 ಕಡೆ ಸಲ್ಲಲ್ಲ ನಾವು. ಮನೆಯಲ್ಲಿ ದೇವರೇ ಬುದ್ಧಿ ಕೊಡಪ್ಪ, ಒಳ್ಳೆ ಕೆಲಸ ಮಾಡಿಸು ಅನ್ನೋದು, ಅಲ್ಲಿ ಹೋಗಿ ಕೆಟ್ಟ ಕೆಲಸ ಮಾಡೋದು. ಏನ್ ಮಾಡ್ದಂಗಾಯ್ತು? ನಾನು ನನಗೋಸ್ಕರ ಆದ್ರೂ ಸ್ವಚ್ಛವಾಗಿರ್ಬೇಕು ಸರ್. ನಾನು ಯಾರಿಗೆ ಸುಳ್ಳು ಹೇಳಿದ್ರು ಕೂಡ ನಾನು ಆತ್ಮಕ್ಕೆ ಸುಳ್ಳು ಹೇಳ್ಕೊಳಕ್ ಸಾಧ್ಯ ಇಲ್ಲ. ಅದರಿಂದ ಮೇಕ್ ಎನ್ ಎಫರ್ಟ್, ಪ್ರಯತ್ನ ಮಾಡಿ. ಒಂದೇ ಸಲ ಬಂದಾಯ್ತು ಅಂತ ಹೇಳಿದ್ರೆ ಸ್ಲೋಲಿ ಕಮ್ಮಿ ಆಗ್ತಾ ನಿಲ್ಸ್ಬೋದು. ಥ್ಯಾಂಕ್ ಯು ಸರ್. ಇನ್ನೊಂದು ಕ್ವಶನ್ ಇದೆ ಸರ್. ಡ್ಯೂರಿಂಗ್ ದ ಮೇಂಟೆನೆನ್ಸ್ ಆಫ್ ಎಥಿಕ್ಸ್, most of the people of the same professions are not willing to support. Please suggest on such times. ಕರೆಕ್ಟ್, ಬಹಳ ಒಳ್ಳೆ ಪ್ರಶ್ನೆ. ಮತ್ತೆ ಇನ್ನೊಂದು ಹೇಳ್ತೀನಿ ಸರ್, ದಯವಿಟ್ಟು ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಮಾಡಬೇಡಿ. ಗಾಂಧಿನ ಹುಚ್ಚ ಅಂದವ್ರು ಇಲ್ವಾ? ಏನ್ರಿ ಗಾಂಧಿ ಮನಸ್ಸು ಮಾಡಿದ್ರೆ ಮಕ್ಕಳು ಏನೇನು ಮಾಡ್ಬೇಕು? ಇವತ್ತು ನೋಡಿದೀವಿ ನಾವು, ತಮ್ಮ ಮಕ್ಕಳನ್ನ ಮುಖ್ಯಮಂತ್ರಿ ಮಾಡ್ಬೇಕು, ಏನೇನು ಮಾಡ್ಬೇಕು ಅಂತ ಓಡಾಡ್ತಿದಾರೆ ಎಲ್ಲರೂ. ಆದ್ರೆ ಗಾಂಧೀಜಿ ಮನಸ್ಸು ಮಾಡಿದ್ರೆ ತಾವೇ ಪ್ರಧಾನ ಮಂತ್ರಿ ಆಗ್ಬೋದಾಗಿತ್ತು, ರಾಷ್ಟ್ರಪತಿ ಆಗ್ಬೋದಾಗಿತ್ತು. ಅವ್ರ ಮಗ ರಾಮದಾಸ್ ಹೇಳ್ದ, ನಾನು ಇಲೆಕ್ಷನ್ ನಿಂತ್ಕೋತೀನಿ ಅಂತ. ಅವ್ರ ಸಾರಿ, ಯು ಕ್ಯಾನ್ ಕಾಂಟೆಸ್ಟ್ ಇಲೆಕ್ಷನ್. ನಾನು ಬದುಕಿರೋವರೆಗೂ ಇಲೆಕ್ಷನ್ ನಿಂತ್ಕೊಳ್ಳಂಗಿಲ್ಲ ನೀನು, ಯಾಕಂದ್ರೆ ಮೋಹನ್ ದಾಸ್ ಗಾಂಧಿಯ ಮಗ ಅಂತ ಒಂದು ಓಟು ಬರಬಾರ್ದು ನಿನಗೆ, ನೀನ್ ಸ್ವಂತ ಎಫರ್ಟ್ ಇಂದ ಬರ್ಬೇಕು. ಎಲ್ರೂ ತಮಾಷೆ ಮಾಡಿದ್ರು ಅವನ ಬಗ್ಗೆ. ಹರಿಶ್ಚಂದ್ರ ಬಗ್ಗೆ ಕಾಟ ತಮಾಷೆ ಮಾಡ್ಲಿಲ್ವಾ ಎಲ್ಲರೂ? ರಾಮನ ಬಗ್ಗೆ, ಅಷ್ಟು ದೊಡ್ಡ ರಾಮನ ಬಗ್ಗೆನೇ ಕೆಟ್ಟ ಮಾತಾಡ್ಲಿಲ್ವಾ ಜನ? ನಮ್ ಬಗ್ಗೆ ಬಿಡ್ತಾರ? ನಾ ಹೇಳಿದ, ಐ ಆಮ್ ನಾಟ್ ವರಿಡ್ ವಾಟ್ ಪೀಪಲ್ ಸೇ. ಜನ ಏನ್ ಹೇಳ್ತಾರೋ ತಲೆ ಕೆಡಿಸ್ಕೋಬೇಡಿ ಸರ್. ನಾ ಹೇಳ್ತೀನಲ್ಲ, ಆನೆ ಹೋಗ್ತಿರ್ತದೆ, ಬೇರೆದೊಟ್ಟು ಟೀಕೆ ಮಾಡಿ ತಲೆ ಕೆಡಿಸ್ಕೊಳಲ್ಲ. ಹೋಗ್ತಾ ಇರೋದು ನಾನು ಹಿಂಗೆ ಇರೋದು, ನನ್ನ ಸ್ವಭಾವ ಹೇಗೆ. ಮೊದಲು ತಕರಾರು ಮಾಡ್ತಾರೆ. ನಾವು ನಂಜುಂಡಪ್ಪನವ್ರ ಹೆಸರು ಕೇಳಿದೀರಿ ನೀವು, PM ನಂಜುಂಡಪ್ಪ, ಟಾಪ್ ಕ್ಲಾಸ್ ಅಕಾಡೆಮಿಷಿಯನ್, ನೋ ಕಾಂಪ್ರಮೈಸ್. ಜಗಳ ಸೀದಾ, ಸಾರಿ ಐ ವಿಲ್ ನಾಟ್ ಡೂ ಇಟ್. ನಾನು ನೆನಪಿದೆ, ನನ್ನ ಹೆಸರು ಹೇಳಕ್ ಹೋಗಲ್ಲ. ನಾನು ಸಿಂಡಿಕೇಟ್ ಅಲ್ಲಿ ಇದ್ದೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ. ತುಂಬಾ ದೊಡ್ಡವರು, ಮಿನಿಸ್ಟರ್ ಆಗಿದ್ದವರು, ಹೈ ಲೆವೆಲ್ ಮಿನಿಸ್ಟರ್ ಆಗಿದ್ದವರು, ಪವರ್ಫುಲ್ ಮಿನಿಸ್ಟರ್ ಆಗಿದ್ದವ್ರು ಬಂದು, ನಂಜುಂಡಪ್ಪನವ್ರೆ ಇದ್ ಮಾಡ್ಬೇಕಪ್ಪ ಇದನ್ನ ಅಂದ್ರು. ಏನ್ ಹೇಳ್ಬೇಕು ಇವ್ರೆ? ಸಾರಿ ಐ ವಿಲ್ ನಾಟ್ ಡೂ ಇಟ್, ಐ ಕ್ಯಾನಾಟ್ ಡೂ ಇಟ್. ರೂಲ್ ಪ್ರಕಾರ ಆಗಲ್ಲ ಇದು. ನೋಡಿಪ್ಪ ನಮ್ದು ಏನ್ ಮಾಡಿಬಿಡಿ, ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತೀವಿ ಅಂತ. ಇವ್ರೇನ್ ಹೇಳಿದ್ರು ಗೊತ್ತಾ? ಸಮಾಜ ಸೇವೆ ಮಾಡ್ಕೊಂಡೇ ಇರಿ ಸರ್, ಶಾರ್ಟ್ ಕಟ್ ಮಾಡೋಕ್ ಬರ್ಬೇಡಿ. ಹಿ ಡಿಡ್ ನಾಟ್ ಡೂ ಇಟ್, ಮಾಡ್ಲೇ ಇಲ್ಲ. ಇವತ್ತು ನಂಜುಂಡಪ್ಪ ನೆನೆಸ್ತೀವಿ, ಅವ್ರ ಆದ್ಮೇಲೆ ಬಂದಂತ 4 ವಯಸ್ಸಾಂತರ ಯಾರ್ದು ಹೆಸರು ನೆನಪಿಲ್ಲ ನಮಗೆ. ನಂಜುಂಡಪ್ಪ ಹೆಸರು ನೆನಪಿದೆ. ಅಲ್ಟಿಮೇಟ್ಲಿ ಸರ್, ಯುವರ್ ವರ್ಕ್ ವಿಲ್ ಸ್ಟ್ಯಾಂಡ್ ಬೈ ಯು. ಥ್ಯಾಂಕ್ ಯು ಸರ್. DM ಭರ್ತತ್ ಸರ್ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಸರ್,
should we insist government to pass a resolution or to make compulsion that all the government employees kids are mandated to study in government school, and it really improves the quality of school? I believe your opinions are ಕೇಳಿದ್ದಾರೆ. ಕರೆಕ್ಟ್ ಅದು. ಆದ್ರೆ ಅವ್ರಿಗೆ ಗೊತ್ತಿದೆ ಅವರೇ ಮಾಡಿದ್ದಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಅವರೇ ಮಾಡಿದ್ದಲ್ಲ, ಗೌರ್ಮೆಂಟ್ ಆಫೀಸರ್ಸ್ ಅವರೇ ಮಾಡಿದ್ದು. ಅದರಿಂದ ನಾನು ಹೇಳೋದು ಒತ್ತಾಯ ಮಾಡೋದು ಬೇಡ. ನಾನೊಂದು ಬೇರೆ ಸೊಲ್ಯೂಷನ್ ಹೇಳ್ತೀನಿ. ಗೌರ್ಮೆಂಟ್ ಸ್ಕೂಲ್ ಕೆಟ್ಟಿದೆ ಅಂತ ಯಾಕೆ ಅನ್ಕೋಬೇಕು ನಾವು? ಗೌರ್ಮೆಂಟ್ ಸ್ಕೂಲ್ ತುಂಬಾ ಚೆನ್ನಾಗಿದ್ದಾವೆ. ನಾನು ನೋಡಿದ್ದೀನಿ, ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತೀನಿ. ಎಷ್ಟೋ ಜನ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸು ಆರ್ ಫಾರ್ ಬೆಟರ್ ದನ್ ಮೆನಿ ಪ್ರೈವೇಟ್ ಸ್ಕೂಲ್ ಟೀಚರ್ಸ್. ನನ್ನ ಪರ್ಸನಲ್ ಅಭಿಪ್ರಾಯ, ನಾನು ನೋಡಿದ್ದೀನಿ ಅವ್ರನ್ನೆಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ಅವರೆಲ್ಲ ಹೈ ಮಾರ್ಕ್ಸ್ ತಗೊಂಡವ್ರು, CET ಅಲ್ಲಿ B.Ed ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡೇ ಸೆಲೆಕ್ಷನ್ ಆಗೇ ಬಂದವರು. ಪ್ರೈವೇಟ್ ಅಲ್ಲಿ ಅದು ಯಾವುದೂ ಸೆಲೆಕ್ಷನ್ ಇಲ್ಲ. ಅಷ್ಟು ಒಳ್ಳೆ ಟೀಚರ್ಸ್ ಇದ್ದಾರೆ. ನಾವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ, ಚಂದ ಮಾಡಿದ್ರೆ, ಅದು ಎಷ್ಟು ಚಂದ ಮಾಡ್ಬೇಕು ಅಂದ್ರೆ ಪ್ರೈವೇಟ್ನವರಲ್ಲಿ ಹೋಗ್ಬೇಕು. ನಿಮ್ಗೆ ಗೊತ್ತಿರ್ಬೇಕು ಸರ್, ಅಮೆರಿಕದಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲೇ, ಪ್ರೈವೇಟ್ ಸ್ಕೂಲ್ ಬಹಳ ಕಮ್ಮಿ. ಮತ್ತು ಫೀಸ್ ಅಸಾಧ್ಯ ಫೀಸ್, 4 ಪಟ್ಟು 5 ಪಟ್ಟು ಯಾರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಎಲ್ಲ ಗೌರ್ಮೆಂಟ್ ಸ್ಕೂಲ್ ಎಲ್ಲಾನು ಫ್ರೀನೇ, ಚೆನ್ನಾಗಿ ಮಾಡಿದ್ದಾರೆ ಅವರು. ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಪ್ರಾಬ್ಲಮ್ ಇಲ್ಲ ಸರ್. ದ ಪ್ರಾಬ್ಲಮ್ ಈಸ್ ದ ಪೀಪಲ್ ಹೂ ಮ್ಯಾನೇಜ್ ಗೌರ್ಮೆಂಟ್ ಸ್ಕೂಲ್ಸ್ ಆರ್ ನಾಟ್ ಇಫೆಕ್ಟಿವ್ ಅಂಡ್ ದೇ ಆರ್ ವೆರಿ ಕರಪ್ಟ್. ಅವ್ರನ್ನ ಸರಿ ಮಾಡಿದ್ರೆ ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿ ಆಗ್ತಾರೆ. ನನಗೆ ಏನೂ ತಕರಾರು. ಡೆಲ್ಲಿಯಲ್ಲಿ ಮಾಡಿದ್ದಾರೆ ಎಕ್ಸಾಕ್ಟ್ಲಿ. ಐ ಆಮ್ ಹ್ಯಾಪಿ. ಅತುಲ್ ಆಲೂರ್ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸಿಸೋದಿಯಾ ನಾನು ಪರಿಚಯ ಇರುವಂತ, ನಾನು ಹೋಗಿದ್ದು 2 ಸಲ ಕರೆದಿದ್ರು, ನಾನು ಡೆಲ್ಲಿಗೆ ಹೋಗಿದ್ದೀನಿ, ಅವ್ರ ಸ್ಕೂಲ್ ನೋಡ್ಕೊಂಡ್ ಬಂದಿದ್ದೀನಿ. ನಮ್ಗೆ ಯಾವ ಪ್ರೈವೇಟ್ ಸ್ಕೂಲ್ ಇಲ್ಲ ಅಷ್ಟು ಚಂದ ಮಾಡಿದ್ದಾರೆ. ಅಂದ್ರೆ ಒಂದು ಸರ್ಕಾರ ಮನಸ್ಸು ಮಾಡಿದ್ರೆ ಎಷ್ಟು ಚಂದ ಮಾಡಬಹುದು ಅನ್ನೋದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಒಬ್ರು ಕ್ವಶನ್ ಕೇಳಿದ್ದಾರೆ, ಶ್ರೀಕಾಂತ್ ಅಂಬರು. ಕರ್ತವ್ಯನೇ ಬೇರೆ, ಪ್ರೀತಿಯಿಂದ ಮಾಡುವ ಕೆಲಸವೇ ಬೇರೆ. ನಿಮ್ಮ ಅನಿಸಿಕೆ ಗುರುಗಳೇ? ಇನ್ನೂ ಹೇಳಿಸ್ತಾ ಕ್ವಶನ್ ಕೇಳಿಸ್ತಿಲ್ಲ ಸರ್. ಕ್ವಶನ್ ಕೇಳಿ ಇನ್ನೊಂದು ರಿಪೀಟ್ ಮಾಡಿ. ಒಂದ್ ನಿಮಿಷ. ಪ್ರೀತಿಯಿಂದ ಮಾಡೋ ಕೆಲಸ ಅಂತ ಹೇಳಿದ್ವಿ ಸರ್. ಹೌದು. ಬಹಳ ಚೆನ್ನಾಗಿದೆ. ಮನಿ ಅಂಡ್ ಎಥಿಕ್ಸ್ ಡೂ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಬಹಳ ನೈತಿಕವಾಗಿದ್ರೆ ದುಡ್ಡು ಬರುತ್ತಾ ಅಂತ? ಖಂಡಿತ ಬರುತ್ತೆ. ನಾನೀ ಪಾಲ್ಕಿ ವಾಲಾಗೆ ಹಿಡ್ಕೊಳಕ್ ಆಗಲ್ಲ, ಅಷ್ಟು ದುಡ್ಡು ಬಂದಿತ್ತು. ಬಿಕಾಸ್ ಈ ಸೈಡ್ ಐ ವಿಲ್ ನಾಟ್ ಟೇಕ್ ಇಟ್ ಕೇಸಸ್, ತೊಗೊಳ್ಳೋದಿಲ್ಲ. ನೀವೇ ನೋಡಿದೀರಿ, ಎಮ್ಮೆಲ್ಲೆ ಗೊತ್ತಿರುವಂತವ್ರು ಎಷ್ಟು ಜನ ಇದ್ದಾರೆ. ನಾನೇ ನೋಡ್ತೀನಿ, MN ವೆಂಕಟಾಚಲಯ್ಯನ್ ಅಂತವ್ರು ದೊಡ್ಡವರು. ಅವ್ರು ದುಡ್ಡು ಮನಸ್ಸು ಮಾಡಿದ್ರೆ ಆಗ್ತಿತ್ತು. ನಾನೇ ವಿಟ್ನೆಸ್ ಇದ್ದೇನೆ, ಹೇಳ್ಬಿಡ್ತೀನಿ ನಿಮ್ಮ ಮುಂದೆ. ಪ್ರೈಮ್ ಮಿನಿಸ್ಟರ್ ಲೆಟರ್ ಬರೆದ್ರು, ತೋರಿಸಿದಾರೆ ನನಗೆ ಅವ್ರದನ್ನ. ನಿಮ್ಮನ್ನ ರಿವ್ಯೂ ಕಮಿಟಿ ಚೇರ್ಮನ್ ಮಾಡ್ತೀವಿ, ನಿಮ್ಗೆ ವರ್ಷಕ್ಕೆ ಇಷ್ಟು ಲಕ್ಷದ್ದು ಸಂಬಳ ಕೊಡ್ತೀವಿ, ದಿಲ್ಲಿಯಲ್ಲಿ ಮನೆ ಕೊಡ್ತೀವಿ, ಕಾರು ಎಲ್ಲ ಕೊಡ್ತೀವಿ, ನಿಮ್ ಬೆಂಗಳೂರು ಮನೆಗೆ ಇಷ್ಟು ಕೊಡ್ತೀವಿ ಅಂತೆಲ್ಲ ಬರೆದ್ರು. ಉತ್ತರ ಏನ್ ಬರೀಬೇಕು ಇವರು? ನಾನು ರಿಟೈರ್ಡ್ ಆಗಿದ್ದೀನಿ, ನಾನು ಏನು ಕೆಲಸ ಮಾಡ್ತಿಲ್ಲ, ಪೆನ್ಷನ್ ಕೊಡ್ತಾ ಇದ್ದೀರಿ ನನಗೆ. ಐ ಡು ನಾಟ್ ವಾಂಟ್ ಟು ಟೇಕ್ ಎನಿ ಮನಿ ಫಾರ್ ದಿಸ್ ವರ್ಕ್. ಐ ವಿಲ್ ಡೂ ಇಟ್ ಫಾರ್ 3 years ವಿತ್ ಅ ಟೋಕನ್ ಸ್ಯಾಲರಿ ಆಫ್ 1 rupee per month. ಇರ್ತಾರಲ್ಲ ಸರ್ ಅಂತವ್ರು ಇದಾರಲ್ಲ, ₹1 ತಿಂಗಳಿಗೆ ₹1 ಸಂಬಳ ತಗೊಂಡು ಕಾನ್ಸ್ಟಿಟ್ಯೂಷನ್ ರಿವ್ಯೂ ಕಮಿಟಿ ಮೀಟಿಂಗ್ ಮಾಡಿದ್ರು. ನನ್ನ ಮನೆಗೆ ಏನೂ ಕೊಡಬೇಡಿ, ನಮ್ಮ ಮನೆಯಲ್ಲೆಲ್ಲ ಇದೆ, ಸರಿಯಾಗಿ ಏನು ಬೇಕಾಗಿಲ್ಲ ಅಂತ ಹೇಳಿದ್ರು. ಇವತ್ತಿಗೆ ನೀವು ಫೋನ್ ಮಾಡಿ ನೋಡಿ, ಅವರೇ ತಗೋತಾರೆ, ಮನೇಲಿ ಆಳಿಲ್ಲ, ಅವರೇ ಫೋನ್ ತಗೋತಾರೆ. ಇರ್ಬೋದಲ್ಲ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆದ ಮನುಷ್ಯ ಹಂಗಿರೋಕ್ ಸಾಧ್ಯ ಇಲ್ವಾ? ಈ ಪ್ರಶ್ನೆ ನನಗೆ ಅರ್ಥ ಆಯ್ತು. ಅದ ಪ್ರೀತಿಯಿಂದ ಮಾಡೋ ಕೆಲಸ ಮತ್ತು ಜವಾಬ್ದಾರಿಯರು ಹೊಂದಾಕ ಆಗತ್ತಾ ಅಂತ. ಹೌದು, ಕರ್ತವ್ಯ ಅಂತ ಮಾಡೋದನ್ನ ಪ್ರೀತಿಯಿಂದ ಮಾಡೋದು ಎರಡು ಬೇರೆ ಬೇರೆ ಆದಾಗ ಕಷ್ಟ ಆಗತ್ತೆ. ನಾವು ಕೇಳ್ತಾರೆ ಕೆಲವರು, ಓಹ್ ವೀಕೆಂಡ್, ಐ ಆಮ್ ವೇಟಿಂಗ್ ಫಾರ್ ದ ವೀಕೆಂಡ್ ಅಂತ. ವೀಕೆಂಡ್ ಯಾಕೆ ಖುಷಿ ಆಗತ್ತೆ ಅಂದ್ರೆ 5 ದಿವಸ ಒದ್ದಾಡಿದ್ದೀರಿ ಅಂತ ಅಲ್ವಾ? 5 ದಿವಸನೂ ಎಂಜಾಯ್ ಮಾಡಿದ್ರೆ ವೀಕೆಂಡ್ ಯಾಕೆ ಆಗ್ತಿತ್ರಿ ಅದು? ನಾನು ಹೇಳುದು, ಅಲ್ಲಿ ಮಾಡೋ ಕೆಲಸವನ್ನ ಪ್ರೀತಿಯಿಂದ ಮಾಡೋಣ, ಕರ್ತವ್ಯ ಮಾಡೋ ಕೆಲಸವನ್ನ ಪ್ರೀತಿಯಿಂದಾನೇ ಮಾಡೋಣ, ಚೆನ್ನಾಗಿ ಆಗ್ತದೆ ಅವಾಗ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಅದಕ್ಕ ಹಿರಿಯರು ಹೇಳ್ತಾರೆ, ಯಾರೋ ಕೇಳಿದ್ರಂತೆ, ಭಗವಂತ ಎಲ್ಲಾ ಕಡೆ ಇದ್ದಾನೆ, ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ಅದಕ್ಕೊಬ್ಬ ಮಹಾನುಭಾವರು ಉತ್ತರ ಕೊಡ್ತಾರೆ, ಭಗವಂತ ಎಲ್ಲಾ ಕಡೆ ಇದ್ದಾನೆ, ಆದ್ರೆ ದೇವಸ್ಥಾನಕ್ಕೆ ಹೋದಾಗ ಸಜ್ಜನರು, ಜ್ಞಾನವಂತರು, ಹೃದಯವಂತರು ಭೇಟಿ ಆಗ್ತಾರೆ. ಅವ್ರ ಮಾರ್ಗದರ್ಶನ ನಿಮ್ಗೆ ಬಹಳ ಮುಖ್ಯ. ಹೀಗಾಗಿ ನೀವು ಜೀವನದಲ್ಲಿ ಏನಾದ್ರೂ ಸಾಧಿಸಬಹುದು, ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ. ಹಾಗೆ ಇವತ್ತು ನಮ್ಮ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗಿದ್ದಾರೆ. ಸರ್, ನಮ್ಮ ಸಂಘದ ವತಿಯಿಂದ
ಮುಂದೇನು. ಯಾಕಂದ್ರೆ ಸಮಾಜದಲ್ಲಿ ಏನಾಗಿದೆ ಅಂದ್ರೆ ದುಡ್ಡಿನ ಹಿಂದೆ ಬಿದ್ಬಿಟ್ಟಿದೀವಿ ನಾವೆಲ್ಲ, ಪ್ರೊಫೆಷನ್ ಹಿಂದೆ. ನಮ್ ಸಂಸಾರ ಅದ್ರ ಬಗ್ಗೆ ಚಿಂತನೆ ಮಾಡ್ತಿಲ್ಲ. ಫಸ್ಟ್ ಆಫ್ ಆಲ್ ಮೊದಲು ಗುರುವೇ ನಮಃ ಅಂತಿದ್ವಿ, ಈಗ ಗುರುವೇನ್ ಮಹಾ ಎಂಬ ಕಾಲ ಬಂದು ಹೋಗ್ಬಿಟ್ಟದೆ. ಹಾಗಾಗಿ ಅದರ ಬಗ್ಗೆನು, ಹಾಗೆ ನಮ್ಮ ಹಿರಿಯ ತಂದೆ ತಾಯಂದಿರು ಅವರನ್ನು ಗೌರವಿಸೋದ್ರ ಬಗ್ಗೆ ಮುಂದೆ ದಿನಗಳಲ್ಲಿ ತಾವು ನಮ್ಮ ಉಪನ್ಯಾಸಗಳನ್ನ ನಾವು ಸುಮಾರು ಕೇಳಿದ್ದೇವೆ. ಮತ್ತೊಂದ್ ಸರ್ತಿ ನಮ್ಮ ಎಲ್ಲ ಸದಸ್ಯರಿಗೆ ಆ ವಿಷಯದ ಬಗ್ಗೆ ನಾವು ಉಪನ್ಯಾಸ ಕೊಟ್ರೆ ನಾವು ಬಹಳ ಕೃತಾರ್ಥರಾಗ್ತೇವೆ ಅಂತ ಕೇಳ್ತಾ, ಕೊನೆಯದಾಗಿ ನಮ್ಮ ಜಂಟಿ ಕಾರ್ಯದರ್ಶಿಗಳಂತ ಶ್ರೀ ಪ್ರಶಾಂತ್ ಹಂಚಾಟೆ ಅವರು ವಂದನಾರ್ಪಣೆ ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಪ್ರಶಾಂತ್ ಹಂಚಾಟೆ. ಧನ್ಯವಾದಗಳು ಸರ್. ಕರ್ನಾಟಕ ರಾಜ್ಯ ತೆರಿಗೆ ಸಲಹೆಗಾರ ಸಂಘ ಬೆಂಗಳೂರು ಹುಬ್ಬಳ್ಳಿ ಇದರ ಅಡಿಯಲ್ಲಿ ಇವತ್ತು ನಡೆದ ವಿಶೇಷ ವ್ಯಕ್ತಿತ್ವ ವಿಕಸನ ಶಿಬಿರದಲ್ಲಿ ಪ್ರೊಫೆಷನಲ್ ಎಥಿಕ್ಸ್ ಅನ್ನುವ ವಿಷಯದ ಮೇಲೆ ನಡೆದ ಈ ಉಪನ್ಯಾಸ ಕಾರ್ಯಕ್ರಮ ಒಂದು ಐತಿಹಾಸಿಕ ದಿನ ಅಂತ ಹೇಳಬಯಸ್ತೀನಿ. ಸುವರ್ಣಾಕ್ಷರದಲ್ಲಿ ಬರೆದಳುವಂಥ ದಿನ, ನಮ್ಮೆಲ್ಲರನ್ನು ರಸದೌತಣ ಉಣಬಡಿಸಿದ ಈ ದಿನ ಮರೆಯದ ದಿನ. ಹಿರಿಯರೇ, ಸ್ನೇಹಿತ, ವೃತ್ತಿ ಬಾಂಧವರೇ, ಒಂದು ಮಾತು ಹೇಳ್ತಾ ಇದ್ರು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳ್ತಾರೆ. ಅಂದ್ರೆ ಗುರುವನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರಿ ಹೋಲಿಸ್ತಾರೆ. ಅದೇ ರೀತಿ ಮುಂದುವರಿದು ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಂದ್ಸತಿ ಹರ ಮುನಿದ್ರು ಗುರು ಕಾಯ್ತಾನಂತೆ. ಅದೇ ತರ ಆ ಗುರುವಿಗೆ ಶರಣಾಗತನಾಗ್ಬಿಟ್ರೆ ಆ ಮುನಿದ ಹರ ಕೂಡ ನಮ್ಮನ್ನು ಕಾಪಾಡ್ತಾನೆ. ಎಂತ ಕಷ್ಟ ಕೆಲಸ ಕೂಡ ನಿಷ್ಠೆಯಿಂದ ಅವತ್ತು ನಿರಾತಂಕವಾಗಿ ಅದು ಸಾಗಿ ಹೋಗ್ಬಿಡುತ್ತೆ ಅಂತ, ಅದಕ್ಕೆ ಗುರುವನ್ನು ಪೂಜಿಸ್ಬೇಕು ಅಂತ ಹೇಳ್ತಾರೆ. ಇವತ್ತು ವಿಶೇಷ ದಿನ. ಗುರುವನ್ನ ಹೆಸರಿನಲ್ಲೇ ಇದ್ದಂತಹ ನಮ್ಮ ಡಾಕ್ಟರ್ ಗುರುರಾಜ್ ಕರ್ಜ್ಗಿ ಅವರು. ಗುರುರಾಜ್ ಕರ್ಜ್ಗಿ ಅಂತವ್ರನ್ನ ಇವತ್ತು ನಮ್ಮ ಸಂಘದ ವೇದಿಕೆಯಲ್ಲಿ ಬಂದು ನಮ್ಮೆಲ್ಲರಿಗೂ ವೃತ್ತಿ ನಿಷ್ಠೆ, ವೃತ್ತಿ ಕೌಶಲ್ಯ, ವೃತ್ತಿ ಕಾಯಕದ ಬಗ್ಗೆ ಅರಿವು ಮೂಡಿಸಿದ ಈ ಒಂದು ಉಪನ್ಯಾಸ ಕಾರ್ಯಕ್ರಮ ನಿಜಕ್ಕೂ ಮರೆಯದ ಸುದಿನ. ಇಂಥ ಒಂದು ಕಾರ್ಯಕ್ರಮ, ಉಪನ್ಯಾಸ ಕಾರ್ಯಕ್ರಮವನ್ನು ನಮಗೆ ಎಲ್ಲರಿಗೂ ಗುಣಪಡಿಸಿದ ಡಾಕ್ಟರ್ ಗುರುರಾಜ್ ಕರ್ಜ್ಗಿ ಅವರಿಗೆ ಹೃತ್ಪೂರ್ವ ವೈಯಕ್ತಿಕವಾಗಿ ಹಾಗೂ ಕರ್ನಾಟಕ ರಾಜ್ಯ ತೆರಿಗೆ ಸಲಹೆಗಾರ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಮ್ಮ ಗುರುರಾಜ್ ಕರ್ಜ್ಗಿ ಅವರ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕ ನಮಿಸುತ್ತೇನೆ. ಧನ್ಯವೋ ಧನ್ಯ. ಅದೇ ರೀತಿ 2019ರಿಂದ ನಮ್ಮ ಧಾರವಾಡದಲ್ಲಿ ಸಮ್ಮೇಳನ ನಡೆಸ್ತಾ ಇದ್ವಿ. ಆ ನಡೆಸಬೇಕನ್ನೋ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜ್ಗಿ ಅವರನ್ನು ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರನ್ನಾಗಿ ಕರೆಸಲು ಬಹಳ ಉತ್ಸುಕರಾಗಿದ್ವಿ. ಎಲ್ಲ ಆಡಳಿತ ಮಂಡಳಿ ಪದಾಧಿಕಾರಿಗಳು ಅದಕ್ಕೆ ನಿಷ್ಕಲ್ಮಶವಾಗಿ ಗುರುರಾಜ್ ಕರ್ಜ್ಗಿ ಅವರೇ ಬರಬೇಕು ಅಂತ ಅವತ್ತು ಒಕ್ಕೂಲಿಂದ ಹೇಳಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ಅನಿವಾರ್ಯ ಕಾರಣಗಳಿಂದಾಗಿ ಸರ್ ಅವರು ಭಾಗವಹಿಸಕ್ಕೆ ಆಗ್ಲಿಕ್ಕಿಲ್ಲ. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ನಮ್ಮ ಕರ್ನಾಟಕ ರಾಜ್ಯ ತೆರಿಗೆ ಸಲಹೆಗಾರ ಸಂಘದ ಘನ ಅಧ್ಯಕ್ಷರು ಹಾಗೂ ಕ್ರಿಯಾಶೀಲ ಕಾರ್ಯದರ್ಶಿಗಳು ಶ್ರೀ ವಿಷ್ಣು ಜಮಖಂಡಿ ಸರ್ ಮತ್ತು ಶ್ರೀ ಎಸ್.ಎನ್. ನಂಜುಂಡ ಪ್ರಸಾದ್ ಅವರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಗುರುರಾಜ್ ಕರ್ಜ್ಗಿ ಅವ್ರನ್ನ ಕರೆಸ್ತೀವಿ ಅಂತ. ಸೊ ಇವತ್ತು ಆ ಒಂದು ಸುದಿನ ಬಂದು ನಮಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಅಧ್ಯಕ್ಷರಾದ ಶ್ರೀ ಎಸ್. ನಂಜುಂಡ ಪ್ರಸಾದ್ ಹಾಗೂ ಕ್ರಿಯಾಶೀಲ ಕಾರ್ಯದರ್ಶಿ ವಿಷ್ಣು ಜಮಖಂಡಿ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಸಂಘಟನೆ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಡಾಕ್ಟರ್ ಗುರುರಾಜ್ ಕರ್ಜ್ಗಿ ಅವರನ್ನು ನಾವು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಕನ್ನಡ ಪೇಪರ್ದಲ್ಲಿ ಅವರು ಒಂದು ಲೇಖನ ಬರ್ತಾ ಇದೆ ಪ್ರತಿ ಗುರುವಾರ. ಅದು ತಪ್ಪದೇ ಓದ್ತೀನಿ ಸರ್ ನಾನು ಅದನ್ನ ಪ್ರತಿಯೊಂದು ಕಾಲಮ್ನಲ್ಲಿ ತಾವು ಬರೆದಂತ ತಮ್ಮ ಬಡ ಮಾಸ್ತರ ಬಗ್ಗೆ ಮಗನಕ್ಕಿಂತ ಶಿಷ್ಯರು ಸರ್ಗೆ ಗುರುಗಳಿಗೆ ಪ್ರೀತಿ ಜಾಸ್ತಿ ಇರ್ಬೇಕು ಅಂತ ಒಂದು ಅದು ನಮ್ಮ ಹೋಟೆಲ್ ಬಗ್ಗೆ ಅನುಭವ, ತಾವು ಅಮೆರಿಕಕ್ಕೆ ಹೋದ ನಡೆದಂತ ಘಟನೆಗಳು ಅವೆಲ್ಲ ನಾವು ಪೇಪರ್ ಓದ್ತಾ ಇದ್ವಿ, ನಮ್ಮ ಯೂಟ್ಯೂಬ್ ನಲ್ಲಿ ಚಾನಲ್ ಫಾಲೋ ಮಾಡ್ತಾ ಇದ್ವಿ. ಅದನ್ನೆಲ್ಲ ಇದ್ದಂತ ಸಮಯದಲ್ಲಿ ಇವತ್ತಿನ ಕಾರ್ಯಕ್ರಮ ತಮ್ಮನ್ನು ನಮ್ಮ ವೇದಿಕೆ ಕರ್ಕೊಂಡು ಬಂದು ಆ ಸುದೀರ್ಘವಾಗಿ ಒಂದು ತಾಸೊಳಗೆ ವೃತ್ತಿಯ ಕೌಶಲ್ಯ ಬಗ್ಗೆ, ವೃತ್ತಿಯ ಕಾಯಕನಿಷ್ಠ ಬಗ್ಗೆ ನಮಗೆ ಈ ಉಪನ್ಯಾಸ ಕೊಡಿಸಲು ಕಾರಣೀಕರ್ತರು, ರೂವಾರಿಗಳು, ನಮ್ಮ ಹಿರಿಯ ತೆರಿಗೆ ಸಲಹೆಗಾರರು ಮತ್ತು ಉಪಾಧ್ಯಕ್ಷರು ಶ್ರೀ ವೈ.ಎನ್. ಶರ್ಮಾ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಕರ್ನಾಟಕ ತೆರಿಗೆ ಸಲಹೆಗಾರ ಸಂಘ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಜಿಲ್ಲಾ ಸಂಘಟನೆಯ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರಿಗೂ ಹೃತ್ಪೂರ್ವಕವಾಗಿ ಹಾಗೂ ಒಂದು ಕರ್ನಾಟಕ ರಾಜ್ಯ ತೆರಿಗೆ ಸಲಹೆಗಾರ ಸಂಘದ ಕ್ರಿಯಾಶೀಲ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಮಗದೊಮ್ಮೆ
ಸರ್ವರಿಗೂ ಮತ್ತೊಮ್ಮೆ ನಮನಗಳು ಸಲ್ಲಿಸ್ತಾ ನನ್ನ ವಂದನಾರ್ಪಣೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSTP. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಧನ್ಯವಾದಗಳು ಹಂಚಾಟೆ ಅವರಿಗೆ. ಇಲ್ಲಿಗೆ ಇವತ್ತಿನ ಈ ಉಪನ್ಯಾಸ ಕಾರ್ಯಕ್ರಮ ಮುಗೀತದೆ. ನಾನು ಮತ್ತೊಮ್ಮೆ ಕರಜಗಿ ಸರ್ ಅಲ್ಲಿ ಸವಿನಿಯಾಗಿ ಪ್ರಾರ್ಥನೆ, ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಗೆ ದಯವಿಟ್ಟು ಆಗಮಿಸಿ ನಮ್ಮ ಉಪನ್ಯಾಸ ಮೂಲಕ ನಮ್ಮನ್ನೆಲ್ಲರನ್ನು ಹರಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸರ್.